ಓಕೆ, ಎಲ್ಲರಿಗೂ ಶಾರದಾ ವಿದ್ಯಾಲಯ ಮೂಡಲ್ಗಿ ಆನ್ಲೈನ್ ವೇದಿಕೆಗೆ ಸ್ವಾಗತ. ಸರ್, ನಮ್ಗೆ ತುಂಬಾ ಜನ ಕಾಲು, ಮೆಸೇಜು ಹಾಗೂ ಕಮೆಂಟ್ ಅಲ್ಲಿ ಕೇಳಾಕತ್ತಿದ್ದೀರಿ. ಸರ್, ಈಗ ಅಪ್ಕಮಿಂಗ್ CPU ಎಕ್ಸಾಮ್ ನಡೀತಿದಾವ, CHSL ಎಕ್ಸಾಮ್ ನಡೀತಿದಾವ, ನೆಕ್ಸ್ಟ್ MTS ಎಕ್ಸಾಮ್ ನಡೀತಿದಾವ. ಇನ್ನೇನು ನಿಮ್ಗೆ ಕೆಲವೇ ದಿನಗಳಲ್ಲಿ ಏನಂದ್ರ SSC GDನು ನೋಟಿಫಿಕೇಶನ್ ಆಗತ್ತ. ಅದೇ ರೀತಿ ಕೇಂದ್ರ ಸರ್ಕಾರದ ಗ್ರೂಪ್ ಡಿ ಹುದ್ದೆಗಳಿಗಾಗಿಯೂ ಸಹ ಏನಂದ್ರ ಸರ್ ನಮಗ ಯಾವ ಟಾಪಿಕ್ ಅಂತಂದ್ರ ಬುಕ್ಸ್ ಅಂಡ್ ಆಥರ್ಸ್, ಯಾವುದು ಬುಕ್ಸ್ ಅಂಡ್ ಆಥರ್ಸ್ ಬಗ್ಗೆ ಸರ್ ಕ್ಲಾಸ್ ಅನ್ನ ಮಾಡ್ರಿ. ಈ ವರ್ಷ ಬರ್ದಿರ್ತಕ್ಕಂತಹ ಸುದ್ದಿಯಲ್ಲಿರ್ತಕ್ಕಂತಹ ಪುಸ್ತಕಗಳ ಬಗ್ಗೆ ಕ್ಲಾಸ್ ಅನ್ನ ಮಾಡ್ರಿ ಅಂತಕ್ಕಂಥದ್ದು ನಮಗ ಕೇಳತ್ತಿದ್ರಿ. ನಿಮ್ಮ ಇದ್ರ ಮೇರೆಗೆ, ನಿಮ್ಮ ಅನಿಸಿಕೆಯ ಮೇರೆಗೆ ಏನ್ ಮಾಡತ್ತಿದೀವಿ ಸರ್ ಅಂತಂದ್ರ ಈ ವರ್ಷ 2025 ಯಾವಾಗ 2025ನೇ ಇಸ್ವಿಯಲ್ಲಿ ಅಷ್ಟು ಇಲ್ಲಿವರೆಗೆ, ಎಲ್ಲಿವಂದ್ರೆ ಈ ನವೆಂಬರ್ ತಿಂಗಳ 10ನೇ ತಾರೀಕುವರೆಗೂ ಯಾವ ಯಾವ ಪುಸ್ತಕಗಳು ಸುದ್ದಿಯಲ್ಲಿದ್ದಾವ ಹಾಗೂ ಯಾವ ಯಾವ ಪುಸ್ತಕಗಳು ಚಾಲ್ತಿಯಲ್ಲಿ ಅಂದ್ರ ಮುನ್ನೆಲೆಯಲ್ಲಿ ಇದಾವ ಆ ಪುಸ್ತಕಗಳನ್ನ ವಿತ್ ಡೈಗ್ರಾಮ್ ಜೊತೆಗೆ, ಅದರದ ಪಿಕ್ಚರ್ ಜೊತೆಗೆ ಯಾರು ಬರ್ದಿದಾರ, ಯಾಕ ಸುದ್ದಿಯಲ್ಲಿ ಐತಿ, ಓಕೆ, ನಿಮ್ಮ ಎಲ್ಲಾ ಎಕ್ಸಾಮ್ಗಳಿಗೂ ಹೆಲ್ಪ್ ಆಗ್ತಕ್ಕಂತಹ ಇದು ಆಗಿರುತ್ತ, ಈ ಸೆಷನ್ ಆಗಿರುತ್ತ. ಓಕೆ ಸರ್, ನಾವು ಕೇಂದ್ರ ಸರ್ಕಾರ ಬಿಟ್ಟು ರಾಜ್ಯ ಸರ್ಕಾರದ ಹುದ್ದೆಗಳಿಗೂ ತಯಾರು ಮಾಡತ್ತೀವಿ, ಅವ್ರಿಗೂ ಆಗತ್ತೇನೋ ಆಗ್ಬೋದು. ಓಕೆ, ಕೇಳ್ಬೋದು. ಏನ್ ಕ್ವಶನ್ ಕೇಳ್ಬೋದ ಇಲ್ಲಿ? ದ ರೈಸ್ ಆಫ್ ಹಿಟ್ಮೆನ್ ಅಂತಕ್ಕಂತಹ ಪುಸ್ತಕವನ್ನ ಯಾರು ಬರ್ದಿದಾರ ಅಂತಕ್ಕಂತ ಕ್ವಶನ್ ನ ಕೇಳ್ಬೋದ. ಏನ ದ ರೈಸ್ ಆಫ್ ಹಿಟ್ಮೆನ್ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಫ್ರೀಡಮ್, ವುಮೆನ್ ಲೈಫ್ ಫ್ರೀಡಮ್ ಅಂತಕ್ಕಂಥದ್ದು. ಈ ರೀತಿಯಾದಂತಹ ಕ್ವಶನ್ಸ್ ಅನ್ನ ಪ್ರತಿ ಎಕ್ಸಾಮ್ ದಲ್ಲೂ ಕೇಳ್ತಾರ. ಕೇಂದ್ರ ಸರ್ಕಾರದ ಹುದ್ದೆಗಳಲ್ಲಿ ಒಂದ್ ಕ್ವಶನ್ ಮಾತ್ರ ಫಿಕ್ಸ್ ಇರುತ್ತ. ಒಂದ್ ಕ್ವಶನ್ ಡೆಫಿನೆಟ್ಲಿ ಕಡಿಮೆ ಕೇಳ್ಯಾರಂದ್ರೂ ಒಂದ್ ಕ್ವಶನ್ ಮಾತ್ರ ಕೇಳಿರ್ತಾರ. ಒಂದ್ ಕ್ವಶನ್ ಆದ್ರೂ ಕೇಳಿರ್ಲೇಬೇಕು. ಸರ್, ಒಂದ್ ಕ್ವಶನ್ ಇಲ್ಲ, 2 ಕ್ವಶನ್ ಕೇಳ್ಬೋದು. ಏನ್ ಮಾಡ್ಬೋದು? ಕೇಳ್ಬೋದ. ಬುಕ್ ಯಾರು ಬರ್ದಾರ ಅಂತ ಕೇಳ್ಬೋದ. ಯಾಕ ಸುದ್ದಿ ಇಲ್ಲಿ ಐತೆ ಅನ್ನೋದು ಸಹ ಏನ್ ಮಾಡ್ಬೋದು? ಕೇಳ್ಬೋದು. ಅದ್ರ ಸಲುವಾಗಿ ನೀವು ಕೇಳಿರ್ತಕ್ಕಂತಹ ಕಾನ್ಸೆಪ್ಟ್ ಮೇಲೆ ನಾನು ಇವತ್ತ ನಿಮ್ಗೆ ಕ್ಲಾಸ್ ಅನ್ನ ತಗೊಂಡ್ ಬಂದಿದ್ದೀನಿ. ಓಕೆ, ಟೈಮ್ ಅನ್ನ ವೇಸ್ಟ್ ಮಾಡದೆ ಇವತ್ತಿನ ಕ್ಲಾಸ್ ಅನ್ನ ಆರಂಭ ಮಾಡೋಣ. ಎಲ್ಲರೂ ಈ ಕ್ಲಾಸ್ ಮುಗಿಯೋವರೆಗೂ ಪೂರ್ತಿ ಕೇಳ್ರಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕ್ಲಾಸ್ ಆಗಿರುತ್ತ. ಓಕೆ, ಯಾರ್ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ಫಸ್ಟ್ ಟೈಮ್ ನೋಡಾತಿದ್ರಲ್ಲ, ಅವರು ಸಬ್ಸ್ಕ್ರೈಬ್ ಮಾಡ್ರಿ. ಈ ರೀತಿಯಾದಂತಹ ವಿಡಿಯೋಸ್ಗಳು ನಿಮಗ ಮೇಲಿಂದ ಮೇಲೆ ಬರ್ತಿರ್ತ. ಓಕೆ, ಮೊದಲನೇ ಕ್ವಶನ್ ಏನದರಿ ಸರ್ ಅಂತ ಕೇಳಿದ್ರ, ಪುಸ್ತಕದ ಲೇಖಕರು ಯಾವ ಪುಸ್ತಕ ಅಂತಂದ್ರ MS ಸ್ವಾಮಿನಾಥನ್ ಹಾಗೂ ಮನುಷ್ಯ ಫೀಡ್ ಇಂಡಿಯಾ ಅಂತಕ್ಕಂಥ. ಓಕೆ, ನಾನು ಇಂಗ್ಲಿಷ್ ಒಳಗೆ ಯಾಕೆ ತಗೊಂಡ್ ಬಂದಿದ್ದೀನಿ ಅಂದ್ರ ಮೋಸ್ಟ್ ಆಫ್ ದ ಬುಕ್ಸ್ ಆರ್ ಇನ್ ಇಂಗ್ಲಿಷ್. ಓಕೆ, ಇಂಗ್ಲಿಷ್ ಅಲ್ಲಿ ಹಾಗೂ ಹಿಂದಿಯಲ್ಲಿ ಇರ್ತಕ್ಕಂಥದ್ದು. ಆ ಕಾರಣದಿಂದಾಗಿ ನಾನು ಇಂಗ್ಲಿಷ್ ನಮ್ಮ ಕನ್ನಡ ಮೀಡಿಯಂದವ್ರಿಗೆ ಅರ್ಥ ಆಗ್ಲಿ ಅನ್ನೋ ಕಾರಣದಿಂದ ಕನ್ನಡದಲ್ಲೂ ಸಹ ನಾನು ನಿಮ್ಗೆ ಹೇಳ್ತೀನಿ. ಓಕೆ, MS ಸ್ವಾಮಿನಾಥನ್ ದ ಮ್ಯಾನ್ ಹೂ ಫೀಡ್ ಇಂಡಿಯಾ ಅಂತಕ್ಕಂತಹ ಕೃತಿಯನ್ನ ಯಾರು ಬರ್ದಿದ್ದಾರಿ ಸರ್ ಅಂತಂದ್ರ ಕೇಳ್ಬೋದು. ಕ್ವಶನ್ ಅನ್ನ ಕೇಳ್ಬೋದು. ಆಪ್ಷನ್ ಎ ಭಟ್ಟಾಚಾರ್ಯ, ಆಪ್ಷನ್ ಬಿ ಪ್ರಿಯಾಂದ್ರ ಜಯಂಕರ್, ಜಯಕುಮಾರ್, ಓಕೆ, ಶಶಿ ತರೂರ, ಚೇತನ್ ಭಗತ್. ಓಕೆ, ನಿಮಗೆ ಕಾಣ್ಬೋದು ಇಲ್ಲಿ ಸ್ವಾಮಿನಾಥನ್ ಅವರ ಚಿತ್ರ. ಯಾರ್ದು? ಸ್ವಾಮಿನಾಥನ್ ಅವ್ರ ಚಿತ್ರ. ಸ್ವಾಮಿನಾಥನ್ ಅವ್ರ ಬಗ್ಗೆ ಹೇಳ್ಬೇಕಾದ್ರ, ಯಾರ ಬಗ್ಗೆ? MS ಸ್ವಾಮಿನಾಥನ್ ಅವ್ರ ಬಗ್ಗೆ ಹೇಳ್ಬೇಕಾದ್ರ ಇವರನ್ನ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೇಳಿ ಕರೀತಾರ. ಏನಂತ ಕರೀತಾರ? ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೇಳಿ ಕರೀತಾರ. ಸರ್, ಇವ್ರು ಯಾವಾಗ ಹಸಿರು ಕ್ರಾಂತಿ ಮಾಡಿದ್ರ ಅಂತ ಕೇಳಿದ್ರ 1965. ಯಾವಾಗ ಹಸಿರು ಕ್ರಾಂತಿಯನ್ನ ಯಾವಾಗ ಮಾಡಿದ್ರು ಅಂದ್ರ 1965. ಸರ್, ಹಸಿರು ಕ್ರಾಂತಿ ಅಂದ್ರ ಏನ್ ಸರ್? ಗ್ರೀನ್ ರೆವಲ್ಯೂಷನ್ ಅಂದ್ರೆ ಏನ್ರಿ ಸರ್? ಗ್ರೀನ್ ರೆವಲ್ಯೂಷನ್ ಅಂದ್ರ ಆಹಾರ ಪದಾರ್ಥದ ಬೆಳೆಗಳಲ್ಲಿ, ಯಾವ ಪದಾರ್ಥಗಳ ಬೆಳೆಯಲ್ಲಿ? ಆಹಾರ ಪದಾರ್ಥಗಳ ಬೆಳೆಯಲ್ಲಿ ಇದನ್ನ ಹೆಚ್ಚಿಗೆ ಆಗುವುದು, ಪದಾರ್ಥಗಳ ಬೆಳವಣಿಗೆ ಏನಾಗುವುದು? ಹೆಚ್ಚಿಗೆ ಆಗುವುದನ್ನ ಏನಂತಾರ? ಹಸಿರು ಕ್ರಾಂತಿ ಅಂತಕ್ಕಂಥದ್ದು. ಓಕೆ ಸರ್, ಈ ಹಸಿರು ಕ್ರಾಂತಿಯನ್ನ ಎಲ್ಲಿ ಆರಂಭ ಮಾಡಿದ್ರಿ ಸರ್ ಅಂತ ಕೇಳಿದ್ರ ಪಂಜಾಬ್ದೊಳಗ. ಎಲ್ಲಿ ಆರಂಭ ಮಾಡಿದ್ರು? ಪಂಜಾಬ್ದೊಳಗ. ಹಸಿರು ಕ್ರಾಂತಿ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತದ ಅನ್ಕೊಂಡಿರ್ತೀನಿ. ಓಕೆ, ನೆಕ್ಸ್ಟ್ ಇವ್ರ ಬಗ್ಗೆ ಏನ್ ಕ್ವಶನ್ ಕೇಳ್ಬೋದ್ರಿ ಸರ್ ಅಂತಂದ್ರ MS ಸ್ವಾಮಿನಾಥನ್ ಅವ್ರ ಬಗ್ಗೆ 1924 ಒಳಗ
5 ಜನಕ್ಕೆ ಭಾರತ ರತ್ನ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಎಷ್ಟು ಜನಕ್ಕ? 2024 5 ಜನಕ್ಕೆ ಭಾರತ ರತ್ನ ಪ್ರಶಸ್ತಿಯನ್ನ ಕೊಟ್ಟಿರ್ತಾರ. ಅದ್ರ ಒನ್ ಆಫ್ ದ ಪರ್ಸನ್ಸ್ ಯಾರು ಅಂತ ಕೇಳಿದ್ರ ಯಾರು? MS ಸ್ವಾಮಿನಾಥನ್. ನೆನ್ಪಿಟ್ಕೋಬೇಕಾದ್. ಇವಾಗ ಕ್ವಶನ್ ಬರ್ರಿ ಏನಂದ್ರ ಈ ಪುಸ್ತಕವನ್ನ ಬರೆದವರು ಯಾರು ಅಂತಕ್ಕಂಥದ್ದು ಹೇಳ್ರಿ ನೋಡೋಣ. ಯಾರು ಬರ್ದಿದ್ದಾರ? ಯಾರು? ಪ್ರಿಯಾಂಬಂದ ಹಾಗೂ ಜಯಕುಮಾರ್. ಯಾರು? ಪ್ರಿಯಾಂಬಂದ ಜಯಕುಮಾರ್ ಅವರು. ಓಕೆ, ಈ ರೀತಿಯಾಗಿ ನಾವ್ ಏನ್ ಮಾಡ್ಕೊಂತ ಹೋಗೋಣ? ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಓಕೆ, ನೆಕ್ಸ್ಟ್ ನ್ಯಾಯ ನಿರಾಕರಿಸಿದ ನ್ಯಾಯಾಲಯವು ಕಳೆದು ಹೋಗಿದೆ ಅಂತಕ್ಕಂತಹ ಪುಸ್ತಕ ಯಾವುದು? ನ್ಯಾಯ ನಿರಾಕರಿಸಿದ ನ್ಯಾಯವು ಕಳೆದು ಹೋಗಿದೆ. ಯಾವುದು? ಜಸ್ಟಿಸ್ ಡಿನೈಡ್ ಜಸ್ಟಿಸ್ ಲಾಸ್ಟ್. ಯಾವುದು? ಜಸ್ಟಿಸ್ ಡಿನೈಡ್ ಜಸ್ಟಿಸ್ ಲಾಸ್ಟ್ ಅಂತಕ್ಕಂತಹ ಪುಸ್ತಕವನ್ನ ಯಾರು ಬರ್ದಿದಾರ್ರಿ ಸರ್? ಯಾರು ಬರ್ದಿದಾರ? ಕಾಂಚನ ಚಕ್ರವರ್ತಿ ಆರ್ ಚಕ್ರವರ್ತಿ. ಯಾರು? ಕಾಂಚನ ಅಂತಕ್ಕಂಥವ್ರು ಏನ್ ಮಾಡಿದಾರ ಅಂದ್ರ ಇಲ್ಲಿ ನೋಡ್ಬೋದು, ಜಸ್ಟಿಸ್ ಡಿನೈಡ್ ಆರ್ ಜಸ್ಟಿಸ್ ಲಾಸ್ಟ್ ಅಂತಕ್ಕಂತಹ ಕೃತಿಯನ್ನ ಬರ್ದಿರ್ತಕ್ಕಂಥವ್ರು. ಓಕೆ, ಯಾರಾದ್ರೂ ಕೇಳ್ತಿದ್ರಂದ್ರ ಒಂದ್ ಕಡೆ ನೋಟ್ ಡೌನ್ ಮಾಡ್ಕೋರಿ. ನಾನು PDF ಅನ್ನು ಸಹ ನಿಮಗ ಕೊಡ್ತೀನಿ. ಓಕೆ, ನೆಕ್ಸ್ಟ್ PMO ಏನು? ಪ್ರೈಮ್ ಮಿನಿಸ್ಟರಿ ಆಫೀಸ್ ಅಂತಕ್ಕಂಥದ್ದು. ಯಾವುದು? ಪ್ರೈಮ್ ಮಿನಿಸ್ಟರಿ ಆಫೀಸ್, ಪ್ರಧಾನ ಮಂತ್ರಿ ಕಚೇರಿ ಅಂತಕ್ಕಂಥದ್ದು. ಓಕೆ, ಪ್ರೈಮ್ ಮಿನಿಸ್ಟರ್ ಆಫೀಸ್ ಥ್ರೂ ದ ಇಯರ್. ಯಾವುದು? ಥ್ರೂ ದ ಇಯರ್ ಅಂತಕ್ಕಂತಹ ಪುಸ್ತಕವನ್ನ ಯಾರು ಬರ್ದಿದಾರ್ರಿ ಸರ್? ಯಾವುದು? ಪ್ರಧಾನಿ ಮಿನಿಸ್ಟರ್ಸ್ ಕಚೇರಿ ಅಂತಕ್ಕಂತಹ ಕೃತಿಯನ್ನ ಯಾರು ಬರ್ದಿದಾರ್ರಿ ಸರ್ ಅಂತ ಕೇಳಿದ್ರ ಹಿಮಾಂಶು ರಾಯ್ ಅವರು. ಯಾರು ಬರ್ದಿದ್ದಾರಿ ಸರ? ಹಿಮಾಂಶು ರಾಯ್ ಅವರು ಪ್ರೈಮ್ ಮಿನಿಸ್ಟರಿ ಕಚೇರಿ ಅಂತಕ್ಕಂತಹ ಪುಸ್ತಕವನ್ನ ಬರ್ದಿದಾರ. ನಿಮ್ ಎಕ್ಸಾಮ್ ನ ಕೇಳ್ಬೋದ್ರಿ. ಏನಂತ ಕೇಳ್ಬೋದು ಅಂದ್ರ ಪ್ರಧಾನ ಮಂತ್ರಿಗಳ ಕಚೇರಿ ಅಂತಕ್ಕಂಥದ್ದ PMO ಆಫೀಸ್ ಅಂತಕ್ಕಂಥದನ್ನ ಪುಸ್ತಕವನ್ನ ಯಾರು ಬರ್ದಿದಾರಿ ಅಂತಂದ್ರ ಯಾರು? ಹಿಮಾಂಶು ರಾಯ್ ಅವರು ಬರ್ದಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ವೆರಿ ಗುಡ್ ಕ್ವಶನ್. ಆಪರೇಷನ್ ಸಿಂಧೂರ ಇತ್ತೀಚೆಗೆ ಈ ಸದ್ಯದಲ್ಲಿಯೂ ಸಹ ಏನಾಗೈತಿ? ಆಪರೇಷನ್ ಸಿಂಧೂರ್ 2 ಅನ್ನು ಮಾಡ್ತಂತ ಹೇಳಿ ನಮ್ಮ ಭಾರತದ ಸೇನೆ ಹೇಳತೈತಿ. ಅದ್ರ ಬಗ್ಗೆ ನಾವು ಒಂದ್ ಸ್ವಲ್ಪ ಏನ್ ಮಾಡೋಣ? ತಿಳ್ಕೊಳ್ಳೋಣ. ಅದ್ರ ಬಗ್ಗೆ ಪುಸ್ತಕವನ್ನ ಬರ್ದಿದಾರ. ಯಾರು ಬರ್ದಿದಾರ ಅಂತಕ್ಕಂಥದ್ದನ್ನು ಸಹ ಏನ್ ಮಾಡೋಣ? ನೋಡೋಣ. ಓಕೆ, ದ ಬುಕ್ ಆಥರ್ ಆಫ್ ದಿ ಯಾವುದು? ಆಪರೇಷನ್ ಸಿಂಧೂರ್. ಆಪರೇಷನ್ ಸಿಂಧೂರ್ ದ ಅನ್ಟೋಲ್ಡ್ ಸ್ಟೋರಿ ಆಫ್ ಇಂಡಿಯನ್ಸ್ ಡೀಪ್ ಸ್ಟ್ರೈಕ್ಸ್ ಇನ್ ಇಂಡಿಯಾ ಪಾಕಿಸ್ತಾನ್. ವೆರಿ ಗುಡ್. ಸಾರಿ, ಇನ್ಸೈಡ್ ಪಾಕಿಸ್ತಾನ್. ಯಾವುದು? ದ ಅನ್ಟೋಲ್ಡ್ ಸ್ಟೋರಿ ಆಫ್ ಇಂಡಿಯಾಸ್ ಡೀಪ್ ಸ್ಟ್ರೈಕ್ ಇನ್ ಯಾವುದು? ಇನ್ಸೈಡ್ ಪಾಕಿಸ್ತಾನ್. ಇಂಡಿಯಾ ಅಲ್ಲ, ಇನ್ಸೈಡ್ ಪಾಕಿಸ್ತಾನ್. ಇದರ ಅರ್ಥ ಏನಂದ್ರ ನಾವು ಆಪರೇಷನ್ ಸಿಂಧೂರ್ ಒಳಗೆ ಹೋಗಿ, ಸಾರಿ ಪಾಕಿಸ್ತಾನದೊಳಗೆ ಹೋಗಿ ಎಷ್ಟು ಒಳಗೆ ಹೋಗಿ ಆಪರೇಷನ್ ಸಿಂಧೂರ್ ಅನ್ನ ಮಾಡಿದ್ವಿ ಅಂತಕ್ಕಂಥದ್ದನ್ನ ಪುಸ್ತಕ ಯಾರು ಬರ್ದಿದಾರಿ ಸರ್? ಈ ಕ್ವಶನ್ ಅನ್ನ ಡೆಫಿನೆಟ್ಲಿ ಕೇಳ್ಬೋದು. ಯಾಕಂದ್ರ ಇತ್ತೀಚೆಗೆ ಸುದ್ದಿಯಲ್ಲಿ ಇರ್ತಕ್ಕಂಥದ್ದು ಇವೆಲ್ಲ ಕರೆಂಟ್ ಅಫೇರ್ಸ್ ಇರ್ತಾವ. ಓಕೆ, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಬುಕ್ಸ್ ಇರ್ತಾವ. ಓಕೆ, ಇದ್ರ ಬಗ್ಗೆ ನಿಮಗ ಕ್ವಶನ್ ಅನ್ನ ಕೇಳ್ಬೋದು. ಯಾರು ಬರ್ದಿದಾರಿ ಸರ್? ವಿಕ್ರಮ್ ಸಿಂಗ, ಕುಣವಲ್ಜೀತ್ ಸಿಂಗ್ ದಿಲ್ಹನ್, ಅಜಯ್ ಕುಮಾರ, ಆನಂದ್ ರಂಗನಾಥನ್ ಅವರು. ಯಾರು ಬರ್ದಿದಾರಿ ಸರ್? ಹೇಳ್ರಿ ನೋಡೋಣ. ಯಾರು ಬರ್ದಿದಾರ? ಕುಣವಲ್ಜೀತ್ ಸಿಂಗ್ ದಿಲ್ಹನ್ ಅಂತಕ್ಕಂಥವ್ರು. ಯಾರು? ಕುಣವಲ್ಜೀತ್ ಸಿಂಗ್ ಅಂತಕ್ಕಂಥವ್ರು ಈ ಪುಸ್ತಕವನ್ನ ಬರ್ದಿದ್ದಾರ. ನೆನ್ಪಿಟ್ಕೋರಿ, ಎಕ್ಸಾಮ್ದಾಗ ಇಂಥ ಕ್ವಶನ್ ಕೇಳ್ತಕ್ಕಂತ ಚಾನ್ಸಸ್ ತುಂಬಾ ಅದ. ನೆಕ್ಸ್ಟ್, ದ ಮದರ್ ಮೇಕ್ಸ್ ಕಮ್ ಟು ಮೀ. ಓಕೆ, ವೆರಿ ಗುಡ್ ಕ್ವಶನ್. ಯಾವುದು? ದ ಮದರ್ ಮ್ಯಾರಿ ಕಮ್ಸ್ ಟು ಮೀ. ಮದರ್ ಮ್ಯಾರಿ ಕಮ್ಸ್ ಟು ಮೀ ಅಂತಕ್ಕಂತಹ ಕೃತಿಯನ್ನ ಯಾರು ಬರ್ದಿದಾರ? ಕಿರಣ್ ದೇಸಾಯಿ. ಓಕೆ, ಜಹೂಪ್ ಲಹೇರಿ. ನೆಕ್ಸ್ಟ್ ಅರುಂಧತಿ ರಾಯ, ಅನಿತಾ ದೇಸಾಯಿ. ನೀವು ಪಿಕ್ಚರ್ ಅಲ್ಲಿ ನೋಡ್ಬೋದು. ನಾನು ಯಾಕೆ ಪಿಕ್ಚರ್ ಕೊಟ್ಟಿದ್ದೀನಿ ಅಂದ್ರ ನೀವು ನೋಡ್ಬೇಕಾದಾಗ ಈ ಪಿಕ್ಚರ್ ಅನ್ನ ನೋಡಿದ್ಕೊಳ್ಳಿ. ಯಾವುದು? ಅರುಂಧತಿ ರಾಯ್ ಅಂತಕ್ಕಂತಹ ಪಿಕ್ಚರ್ ಅನ್ನ ನೋಡಿದ ತಕ್ಷಣ ನಿಮ್ಗೆ ಎಕ್ಸಾಮ್ದಾಗ ಬರುತ್ತ ಮದರ್ ಮ್ಯಾರಿ ಕಮ್ಸ್ ಟು ಮೀ ಅಂತಕ್ಕಂಥ ಕೃತಿ ಬಂತಂದ್ರ ಕ್ಲಾಸ್ ಕೇಳಬೇಕಾದ್ರ ಈ ಬೋರ್ಡ್ದಾಗ ನೋಡಿದ್ದೆ, ಮದರ್ ಮ್ಯಾರಿ ಕಮ್ಸ್ ಟು ಮೀ ಅಂತಕ್ಕಂಥದ್ದು ಅರುಂಧತಿ ರಾಯ್ ಪಿಕ್ಚರ್ ನೋಡಿದ್ದೆ ಅಂತ ಹೇಳಿ ನಿಮಗ ಜ್ಞಾಪಕ ಬರ್ಲಿ ಅನ್ನೋ ದೃಷ್ಟಿಯಿಂದ ನಾ ಈ ಡೈಗ್ರಾಮ್ ಅನ್ನ ಹಾಕಿದ್ದೀನಿ. ನೆಕ್ಸ್ಟ್ ಕ್ವಶನ್ ಯಾವುದು? ವಿಭಿನ್ನ ಆದರೆ ಕಡಿಮೆ ಇಲ್ಲ ಅಂತಕ್ಕಂಥದ್ದು. ವಿಭಿನ್ನ ಆದರೆ ಕಡಿಮೆ ಇಲ್ಲ. ಡಿಫರೆಂಟ್ ಬಟ್ ನಾಟ್ ಲೆಸ್, ಬಟ್ ನೋ ಲೆಸ್. ಡಿಫರೆಂಟ್ ಬಟ್ ನೋ ಲೆಸ್ ಅಂತಕ್ಕಂತಹ ಕೃತಿಯನ್ನ ಯಾರು ಬರ್ದಿದಾರ್ರಿ ಸರ್? ಡಿಫರೆಂಟ್ ಬಟ್ ನೋ ಲೆಸ್ ಅಂತಕ್ಕಂತಹ ಕೃತಿಯನ್ನ
ಅನೂಪ್ ಖೇರ್, ಚೇತನ್ ಭಗತ್, ವಿಕ್ರಮ್ ಸೇತ್, ರಸ್ಕಿನ್ ಬಾಂಡ್. ಯಾರು ಬರ್ದಿದ್ದಾರ? ಅನೂಪ್ ಖೇರ್ ಅಂತಕ್ಕಂಥವ್ರು. ಯಾರು? ಅನೂಪ್ ಖೇರ್ ಅಂತಕ್ಕಂಥದ್ದು. ಇಲ್ಲಿ ನೋಡ್ಬೋದು ಡಿಫರೆಂಟ್ ಬಟ್ ನೋ ಲೆಸ್ ಅಂತಕ್ಕಂತಹ ಕೃತಿಯನ್ನ ಅನೂಪ್ ಖೇರ್ ಅವರು ಬರೆದಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ದ ಕನ್ಸೈನ್ಸ್ ಆಫ್ ನೆಟ್ವರ್ಕ್. ಕನ್ಸೈನ್ಸ್ ಆಫ್ ನೆಟ್ವರ್ಕ್, ದ ಬುಕ್ ಕನ್ಸೈನ್ಸ್ ಆಫ್ ನೆಟ್ವರ್ಕ್ ಅನ್ನ ಯಾರು ಬರೆದಿದ್ದಾರ? ಕನ್ಸೈನ್ಸ್ ಆಫ್ ನೆಟ್ವರ್ಕ್, ವೆರಿ ಗುಡ್. ಓಕೆ, ದ ಕನ್ಸೈನ್ಸ್ ಆಫ್ ನೆಟ್ವರ್ಕ್ ಕೃತಿಯನ್ನ ಯಾರು ಬರೆದಿದ್ದಾರ? ಓಕೆ, ಇದು ಒಂದು ಇಂದಿರಾ ಗಾಂಧಿಯವರ ಆಧಾರಿತ ಪುಸ್ತಕವಾಗಿರ್ತಕ್ಕಂಥದ್ದು. ಯಾರ್ದು? ಇಂದಿರಾ ಗಾಂಧಿಯವರ ಆಧಾರಿತ ಪುಸ್ತಕವಾಗಿರ್ತಕ್ಕಂಥದ್ದು. ಯಾರು ಬರ್ದಿದಾರ ಅಂದ್ರ ಸುಗಾಟ ಶ್ರೀನಿವಾಸ ರಾಜು. ಯಾರು ಬರ್ದಿದಾರ? ಸುಗಾಟ ಶ್ರೀನಿವಾಸ ರಾಜು ಅವರು ಏನ್ ಮಾಡ್ತಾರಂದ್ರ ಈ ಪುಸ್ತಕವನ್ನ ಬರ್ದಿರ್ತಾರ. ನೆನ್ಪಿಟ್ಕೋರಿ. ಓಕೆ, ಸುಗಾಟ ಶ್ರೀನಿವಾಸ ರಾಜು ಅವರು ಈ ಪುಸ್ತಕವನ್ನ ಬರ್ದಿರ್ತಾರ. ಓಕೆ, ನೆಕ್ಸ್ಟ್ ಕ್ವಶನ್, ದಿ ರೈಸ್ ಆಫ್ ಹಿಟ್ಮ್ಯಾನ್. ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಹಿಟ್ಮ್ಯಾನ್ ಅಂದ್ರೆ ಯಾರನ್ನ ಕರೀತಾರ? ಹಿಟ್ಮ್ಯಾನ್ ಅಂತ ಹೇಳಿ ಯಾರನ್ನ ಕರೀತಾರ? ಓಕೆ, ಹೇಳ್ರಿ ನೋಡೋಣ. ಹಿಟ್ಮ್ಯಾನ್ ಯಾರನ್ನ ಕರೀತಾರ? ನೀವು ಇಲ್ಲಿ ನೋಡ್ಬೋದು ರೋಹಿತ್ ಶರ್ಮಾ ಅವರನ್ನ ಹಿಟ್ಮ್ಯಾನ್ ಅಂತ ಹೇಳಿ ಯಾರನ್ನ ಕರೀತಾರ? ಓಕೆ, ನಿಮ್ ಎಕ್ಸಾಮ್ ನಾಗ ಕೇಳ್ಬೋದು. ಏನಂತ ಕ್ವಶನ್ ಕೇಳ್ಬೋದು? ಹಿಟ್ಮ್ಯಾನ್ ಅಂತಕ್ಕಂತಹ ದ ರೈಸ್ ಆಫ್ ಹಿಟ್ಮ್ಯಾನ್ ಅಂತಕ್ಕಂತಹ ಕೃತಿಯನ್ನ ಯಾರು ಬರ್ದಿದ್ದಾರ್ರಿ ಸರ್ ಅಂತ ಹೇಳಿದ್ರ ಆರ್ ಕೌಶಿಕ್ ಅಂತಕ್ಕಂಥವ್ರು. ಯಾರು? ಆರ್ ಕೌಶಿಕ್ ಅಂತಕ್ಕಂಥವ್ರು. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಸೆಷನ್ ಆಫ್ ದಿ ಸಕ್ಸಸ್ಫುಲ್. ಓಕೆ, ದ ಸೆಷನ್ ಆಫ್ ದಿ ಸಕ್ಸಸ್ಫುಲ್, ದ ಫೈಟ್ ಔಟ್ ಟು ದ ನ್ಯೂ ಇಂಡಿಯಾ. ಯಾವುದು? ದ ಸೆಷನ್ ಆಫ್ ದಿ ಸಕ್ಸಸ್ಫುಲ್, ದ ಫೈಟ್ ಔಟ್ ಟು ನ್ಯೂ ಇಂಡಿಯಾ ಅಂತಕ್ಕಂತಹ ಕೃತಿಯನ್ನ ಯಾರು ಬರ್ದಿದ್ದಾರ? ಯಾರು ಬರ್ದಿದ್ದಾರ ಹೇಳ್ರಿ ನೋಡೋಣ. ಸಂಜಯ್ ಬಾರು. ಯಾರು? ಸಂಜಯ್ ಬಾರು. ಇಲ್ಲಿ ಕಾಣೋದಕ್ಕೆ ಸೆಷನ್ ಆಫ್ ದ ಫೈಟ್ ಔಟ್ ಅಂತಕ್ಕಂಥದ್ದು ದ ನ್ಯೂ ಇಂಡಿಯಾ ಸಕ್ಸಸ್ಫುಲ್. ಓಕೆ, ಈ ಕೃತಿಯನ್ನ ಯಾರು ಬರ್ದಿದಾರ ಅಂದ್ರ ಸಂಜಯ್ ಬಾರು ಅವರು ಬರ್ದಿರ್ತಕ್ಕಂಥದ್ದು. ಯಾರು? ಸಂಜಯ್ ಬಾರು. ಓಕೆ, ಯಾರೆಲ್ಲ ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ತಯಾರಿ ನಡೆಸ್ತಿದ್ರಲ್ಲ, ನಿಮಗ ಇದ್ರ ಮೇಲೆ ಕ್ವಶನ್ ಡೆಫಿನೆಟ್ಲಿ 1 or 2 ಕ್ವಶನ್ಸ್ ಬರ್ತಾವ. ಅದಕ್ಕಾಗಿ ಈ ವಿಡಿಯೋನ ಕಂಟಿನ್ಯೂಸ್ ನೋಡ್ರಿ. ನಾನು ಎಷ್ಟಂದ್ರ 100 ಬುಕ್ಸ್ ಅನ್ನ ತಗೊಂಡ್ ಬಂದಿದ್ದೀನಿ. 100 ಬುಕ್ಸ್ 2025 ಟಿಲ್ ಡೇಟ್ ಇವತ್ತಿನವರೆಗೂ ಯಾರ್ಯಾರೆಲ್ಲ ಹೊಸ ಬುಕ್ ಅನ್ನ ಬರ್ದಿದ್ದಾರಲ್ಲ ಎಲ್ಲ ಬುಕ್ ಅನ್ನ ನಿಮ್ಮ ಮುಂದೆ ತರ್ತಕ್ಕಂತಹ ಪ್ರಯತ್ನವನ್ನ ಮಾಡಿದೀನಿ. ನೀವು ಒಂದ್ ಕಡೆ ಬರ್ದಿಟ್ಕೊಂಡ್ರು ವೆರಿ ಗುಡ್, ಚೆನ್ನಾಗಿದ್ದು. ಓಕೆ ಸರ್, ನನ್ PDF ಬೇಕಂದ್ರೆ ನಾನು ನಿಮಗ PDF ಅನ್ನು ಅವೈಲೇಬಲ್ ಮಾಡ್ತೀನಿ. ನಮ್ಮ ಗ್ರೂಪ್ ಒಳಗ ಸಿಗುತ್ತಾ. ಎಲ್ಲರೂ ಈ PDF ಅನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡಬಹುದು. ಓಕೆ, ನೆಕ್ಸ್ಟ್ ಕ್ವಶನ್, why the constitution matters. ವೆರಿ ಇಂಪಾರ್ಟೆಂಟ್. ಯಾವುದು? why the constitution matters. ಓಕೆ, ಇದನ್ನ ಯಾರು ಬರ್ದಿದಾರ? ಈ ಪುಸ್ತಕದ ಲೇಖಕರು ಯಾರು? ಇದು ಹಿಂದೆ ಸುದ್ದಿಯಲ್ಲಿ ಇತ್ತು. ಯಾಕ ಸುದ್ದಿಯಲ್ಲಿ ಇತ್ತು? ಇದನ್ನ ಬರ್ದಿರ್ತಕ್ಕಂಥವ್ರು ಯಾರಂದ್ರ ನಮ್ಮ ಮಾಜಿ CJI ಆಗಿರ್ತಕ್ಕಂಥವ್ರು. ಯಾರು? ನಿವೃತ್ತ ಮುಖ್ಯ ನ್ಯಾಯಾಧೀಶರು ಆಗಿರ್ತಕ್ಕಂತಹ DY ಚಂದ್ರಚೂಡ್. ಯಾರು? DY ಚಂದ್ರಚೂಡ್ ಅವರು. ಓಕೆ, ಪ್ರಸ್ತುತ ಯಾರು ಚೀಫ್ ಜಸ್ಟಿಸ್ ಇದಾರಂದ್ರ BR ಗವಾಯ್ ಅವರು ಇದಾರ. ಯಾರಿದಾರ? BR ಗವಾಯ್ ಅವರು. ಓಕೆ, ಇವ್ರ ನಂತರ ನವೆಂಬರ್ 23 ನಂತರ, ಯಾವಾಗ? ನವೆಂಬರ್ 23 ನಂತರ ಯಾರಾಗ್ತಾರಿ ಸರ್ ಅಂತ ಕೇಳಿದ್ರ ಸೂರ್ಯಕಾಂತ್ ಅಂತಕ್ಕಂಥವ್ರು. ಯಾರು? ಸೂರ್ಯಕಾಂತ್ ಅಂತಕ್ಕಂಥವ್ರು. ಯಾರ್ರಿ ಸರ? ಸೂರ್ಯಕಾಂತ್ ಅಂತಕ್ಕಂಥವ್ರು. ಓಕೆ, ಈ ರೀತಿಯಾಗಿ ನಾವು ಏನ್ ಮಾಡೋಣ, ಸ್ಟಡಿ ಮಾಡ್ಕೊಂತ ಹೋಗೋಣ. ಓಕೆ, ಯಾರು ಬರ್ದಿದಾರ ಅಂದ್ರ DY ಚಂದ್ರಚೂಡ್, ಜಸ್ಟಿಸ್ ಚಂದ್ರಚೂಡ್ ಅವ್ರ ಬರ್ದಿರ್ತಕ್ಕಂತಹ ಪುಸ್ತಕವಾಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ಭಾರತ 500 ವರ್ಷಗಳ ಇತಿಹಾಸದ ಉಪಖಂಡ. ಯಾವುದು? ಭಾರತ 500 ವರ್ಷಗಳ ಇತಿಹಾಸದ ಉಪಖಂಡ. 5000 years of history, the subcontinent. ಓಕೆ, ಸಬ್ ಕಾಂಟಿನೆಂಟ್ ಅಂದ್ರ ಏನ? ಸಬ್ ಕಾಂಟಿನೆಂಟ್ ಅಂದ್ರ ಉಪಖಂಡ ಅಂದ್ರೆ ಏನ? ಓಕೆ, ಉಪಖಂಡ ಅಂದ್ರ ಓಕೆ, ಈ ರೀತಿಯಾಗಿರ್ತಕ್ಕಂಥದ್ದು ನಮ್ಮ ಭಾರತವನ್ನ ನಾವು ಪೂರ್ತಿಯಾಗಿ ಏನಂತ ಕರಿತೀವಿ ಅಂದ್ರ ಭಾರತದ ಪ್ರಪಂಚದ ಉಪಖಂಡ ಅಂತ ಹೇಳಿ ಕರಿತೀವಿ. ಓಕೆ, ಇದನ್ನ ಯಾರು ಬರ್ದಿದಾರ? ಇದನ್ನ ಈ ಪುಸ್ತಕವನ್ನ ಯಾರು ಬರ್ದಿದಾರ ಅಂತಕ್ಕಂಥದನ್ನ ಆಪ್ಷನ್ A ವಿಲಿಯಂ
ಆಪ್ಷನ್ ಬಿ ಎಂಡ್ರೆ ಟ್ರಸ್ಕೆ, ಆಪ್ಷನ್ ಬಿ ರೋಮಿಲಾ ಥಾಪರ್, ಆಪ್ಷನ್ ಡಿ ಇರ್ಫಾನ್ ಹಬೀಬ್. ಯಾರು ಬರ್ದಿದ್ದಾರೆ ಸರ? ಆಂಡ್ರೆ ಟಸ್ಕೆ ಅವರು. ಯಾರು ಬರ್ದಿದಾರ? ಆಂಡ್ರೆ ಟಸ್ಕೆ ಅವರು ಇದನ್ನ ಬರ್ದಿರ್ತಕ್ಕಂತಹ ಪುಸ್ತಕ. ಓಕೆ, ನಾನು 2025 ಜೊತೆಗೆ ಯಾವ್ದಾದರೂ ಹಿಸ್ಟಾರಿಕಲ್ಸ್ ಬುಕ್ಸ್ ಇದ್ರ, ಓಕೆ, ಹಿಸ್ಟಾರಿಕಲ್ಸ್ ಬುಕ್ಸ್ ಇದ್ರ ಅವನ್ನೂ ಸಹ ನಾನು ಏನ್ ಮಾಡಿದೀನಿ, ತಗೊಂಡ್ ಬಂದಿದ್ದೀನಿ. ಓಕೆ, ನೆಕ್ಸ್ಟ್ ಕ್ವಶನ್. ಭಾರತದ ಹಣಕಾಸು ಮಂತ್ರಿಗಳು, ಇಂಡಿಯಾಸ್ ಫೈನಾನ್ಸ್ ಮಿನಿಸ್ಟರ್ ಡಿಫರೆಂಟ್ ಸ್ಟ್ರೋಕ್ಸ್. ಯಾವುದು? ಡಿಫರೆಂಟ್ ಸ್ಟ್ರೋಕ್ಸ್. ಎಲ್ಲಿಂದ? 1998ರಿಂದ 2014. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಯಾವುದು? ಭಾರತದ ಹಣಕಾಸು ಮಂತ್ರಿಗಳು ಎಲ್ಲಿಂದ ಎಲ್ಲಿವರೆಗಂದ್ರ 1998ರಿಂದ 1914 ಈ ಪುಸ್ತಕವನ್ನ ಬರ್ದವರು ಯಾರು ಕೇಳಿದ್ರ? ಆಪ್ಷನ್ ಎ ಟಿ ರಾಮಮೋಹನ್, ಬಿ ಯಶವಂತ್ ಸಿನ್ಹಾ, ಆಪ್ಷನ್ ಸಿ ಪ್ರಣಬ್ ಮುಖರ್ಜಿ, ಆಪ್ಷನ್ ಡಿ ಎ.ಕೆ. ಭಟ್ಟಾಚಾರ್ಯ. ಓಕೆ, ಅಲ್ಲಿ ಕಾಣತೈತಿ ನಿಮಗ ಇಂಡಿಯಾ ಡಿಫರೆಂಟ್ ಸ್ಟ್ರೋಕ್ಸ್ ಫೈನಾನ್ಸ್ 1998ರಿಂದ 2014 ಮಿನಿಸ್ಟ್ರೀಸ್ ಅಂತಕ್ಕಂಥದ್ದನ್ನ ಯಾರು ಬರ್ದಿದಾರ ಅಂತ ಕೇಳಿದ್ರ ಎ.ಕೆ. ಭಟ್ಟಾಚಾರ್ಯ ಅವರು. ಯಾರು? ಅರುಂಧತಿ ಭಟ್ಟಾಚಾರ್ಯ ಅವರು. ಯಾರು ಬರ್ದಿದ್ದಾರೆ ಸರ? ಅರುಂಧತಿ ಭಟ್ಟಾಚಾರ್ಯ ಅವರು. ಓಕೆ, ನೆಕ್ಸ್ಟ್. ವುಮೆನ್ ಲೈಫ್ ಇನ್ ಫ್ರೀಡಮ್. ಯಾವುದು? ವುಮೆನ್ ಲೈಫ್ ಇನ್ ಫ್ರೀಡಮ್ ಅಂತಕ್ಕಂಥದ್ದನ್ನ ರೆವಲ್ಯೂಷನರಿ ಅಪ್ ರೈಸಿಂಗ್ ಇನ್ ಇರಾನ್. ಯಾವುದು? ರೆವಲ್ಯೂಷನರಿ ಅಪ್ರೈಸಿಂಗ್ ಇನ್ ಇರಾನ್ ಅಂತಕ್ಕಂತಹ ಕೃತಿಯನ್ನ ಯಾರು ಬರ್ದಿದ್ದಾರೆ ಸರ? ಆಪ್ಷನ್ ಎ ಮಹಾರಾಜ ಸತ್ರಪಾಣೆ. ಓಕೆ, ನೆಕ್ಸ್ಟ್ ಪ್ಯಾರಾದಿಸ್ ಮಾಂಡವಿ, ನೆಕ್ಸ್ಟ್ ಮಹಾದೇವಿ, ನೆಕ್ಸ್ಟ್ ಚೌರಾ ಮಕರೇನೆ, ನೆಕ್ಸ್ಟ್ ಅಬ್ಬಾಸ್ ಮಿಲೇನೆ. ಯಾರು ಬರ್ದಿದಾರ? ಇಲ್ಲಿ ನೋಡ್ಬೋದು ನೀವು, ಚೌರಾ ಮಕರೇನೆ ಅಂತಕ್ಕಂಥವ್ರು. ಯಾರು? ಚೌರಾ ಮಕರೇಮೆ ಅಂತಕ್ಕಂಥವ್ರು. ಓಕೆ, ಇದನ್ನ ನೆನ್ಪಿಟ್ಕೋರಿ. ಒಂದ್ ಸೆಕೆಂಡ್. ಓಕೆ, ಯಾರು? ಚೌರಾ ಮಕರೇಣೆ ಅಂತಕ್ಕಂಥವ್ರು ಈ ಪುಸ್ತಕವನ್ನ ಬರೆದವರು. ಇತ್ತೀಚೆಗೆ ಇರಾನ್ ಒಳಗ ಹಿಜಾಬ್ ಅನ್ನ ಬ್ಯಾನ್ ಮಾಡಿರ್ತಕ್ಕಂಥದ್ದು ಪಬ್ಲಿಕ್ ಪ್ಲೇಸ್ ಒಳಗ. ಓಕೆ, ಅದ್ರ ಬಗ್ಗೆ ಇದು ಬಂದಿರತಕ್ಕಂಥದ್ದು ನೋಡ್ಬೋದಲ್ಲೇ. ಇರಾನ್ ಒಳಗ ಹಿಜಾಬ್ ಅನ್ನ ಪಬ್ಲಿಕ್ ಪ್ಲೇಸ್ ಒಳಗ ಬ್ಯಾನ್ ಮಾಡಿರ್ತಕ್ಕಂಥದ್ದು. ಓಕೆ, ಪಬ್ಲಿಕ್ ಪ್ಲೇಸ್ ಒಳಗ ಇರಾನ್ ಒಳಗ ಹಿಜಾಬ್ ಅನ್ನ ಬ್ಯಾನ್ ಮಾಡಿರ್ತಕ್ಕಂಥದ್ದು ಅದರ ಆಧಾರಿತವಾಗಿ ಬಂದಿರತಕ್ಕಂತಹ ಪುಸ್ತಕ. ಓಕೆ, ನೆಕ್ಸ್ಟ್. ಆತ್ಮಕಥನವನ್ನ ಯಾವುದು? ಒನ್ ಶಾಟ್ ದಿ ಒನ್ ಕ್ರಿಕೆಟ್ ಮೈ ಲೈಫ್ ಅಂತಕ್ಕಂಥದ್ದು. ಯಾವುದು? ದ ಒನ್ ಕ್ರಿಕೆಟ್ ಅಂತಕ್ಕಂಥದ್ದು. ಒನ್ ಕ್ರಿಕೆಟ್ ಮೈ ಲೈಫ್ ಅಂತಕ್ಕಂತಹದನ್ನ ನೀವು ನೋಡಬಹುದು. ದ ಒನ್ ಕ್ರಿಕೆಟ್ ಮೈ ಲೈಫ್ ಅಂತಕ್ಕಂಥದ್ದನ್ನ ಯಾರ ಆತ್ಮಕಥೆಯಾಗಿದೆ? ಯಾರ ಆತ್ಮಕಥೆಯಾಗಿದೆ ಅಂದ್ರ ಶಿಖರ್ ಧವನ್, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಯಾರು? ಯುವರಾಜ್ ಸಿಂಗ್. ಇಲ್ಲಿ ನಿಮಗೆಲ್ಲರಿಗೂ ಕಾಣತಿರ್ಬೋದು ಯಾರಂದ್ರ ಶಿಖರ್ ಧವನ್ ಅವರು. ಯಾರು? ಶಿಖರ್ ಧವನ್ ಅವರು ದ ಒನ್ ಕ್ರಿಕೆಟ್ ಒನ್ ಮೈ ಲೈಫ್ ಅಂತಕ್ಕಂತಹ ಕೃತಿಯನ್ನ ಬರೆದಿರ್ತಕ್ಕಂಥವ್ರು. ಇದು ಯಾರ ಆತ್ಮಕಥೆ ಅಂದ್ರ ಶಿಖರ್ ಧವನ್ ಅವರ ಆತ್ಮಕಥೆ ಆಗಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್. ಆತ್ಮಚರಿತೆ ಯಾರ್ದು? ಜಯಂತ್ ಕಿ ಕಹಾನಿ ಮೇರಿ ಆತ್ಮಕಥಾ. ಯಾವುದು? ಜಯಂತ್ ಕಿ ಕಹಾನಿ ಅಂತಕ್ಕಂತಹ ಆತ್ಮಕಥೆಯನ್ನ ಬರೆದವರು ಯಾರು? ಜಯಂತ್ ಕಿ ಕಹಾನಿ ಅಂತಕ್ಕಂತಹ ಆತ್ಮಕಥೆಯನ್ನ ಬರೆದವರು ಯಾರು ಅಂದ್ರ ಬಂದ್ರು ದತ್ತಾತ್ರೇಯ. ಯಾರು? ಬಂದ್ರು ದತ್ತಾತ್ರೇಯರು ಈ ಆತ್ಮಕಥೆಯನ್ನ ಬರ್ದಿರ್ತಾರ. ಇದು ಮೇರಿ ಆತ್ಮಕಥಾ. ಯಾರ್ದು? ಮೇರಿ ಆತ್ಮಕಥಾ. ಓಕೆ, ನೋಡ್ರಿ, ಜಯಂತ್ ಕಿ ಕಹಾನಿ ಮೇರಿ ಆತ್ಮಕಥಾ ಆಟೋಬಯೋಗ್ರಫಿಯನ್ನ ಯಾರು ಬರ್ದಿದಾರ ಅಂತ ಕೇಳಿದ್ರ ಬಂದ್ರು ದತ್ತಾತ್ರೇಯ. ಯಾರು? ಬಂದ್ರು ದತ್ತಾತ್ರೇಯ. ಓಕೆ, ಇದು ಯಾರ ಆತ್ಮಕಥೆ ಆಗಿತ್ತಂದ್ರ ಫಾರ್ಮರ್ ಗವರ್ನರ್ ಆಫ್ ದಿ ಹರಿಯಾಣದ ಫಾರ್ಮರ್ ಗವರ್ನರ್. ಇಲ್ಲಿ ಕಾಣತಾರ ಇವರ ಆತ್ಮಕಥೆಯನ್ನ ಬರೆದವರು ಬಂದ್ರು ದತ್ತಾತ್ರೇಯ. ಓಕೆ, ನೆಕ್ಸ್ಟ್. ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ. ವೆರಿ ಗುಡ್ ಕ್ವಶನ್. ಯಾವುದು? ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನ ಯಾರು ಗೆದ್ದಿದ್ದಾರ?
ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ನಿಮ್ ಎಕ್ಸಾಮ್ದಾಗ ಬರ್ಬೋದು. ಓಕೆ, ಇವ್ರು ಇತ್ತೀಚೆಗೆ ಸುದ್ದಿಯಲ್ಲಿ ಇದ್ರು. ಯಾರಂತ ಹೇಳಿದ್ರ ನಿಮಗೆಲ್ಲರಿಗೂ ಗೊತ್ತದ, ಭಾನು ಮುಸ್ತಕ್ ಅವರು. ಯಾರು? ಭಾನು ಮುಸ್ತಕ್ ಅವರು. ಓಕೆ, ಭಾನು ಮುಸ್ತಕ್ ಅವರು ಏನ್ ಮಾಡಿದ್ರು ಅಂದ್ರ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನ ಪಡೆದುಕೊಂಡಾರ. ಯಾವ ಕೃತಿಗೆ ಅಂತಕ್ಕಂಥದ್ದು? ಯಾವುದು? ಯಾವ ಕೃತಿಗೆ ಅಂತಕ್ಕಂಥದ್ದು? ಹಾರ್ಟ್ ಲ್ಯಾಂಪ್ ಅಂತಕ್ಕಂಥ ಕೃತಿಗೆ. ಯಾವ ಕೃತಿಗೆ? ಹಾರ್ಟ್ ಲ್ಯಾಂಪ್ ಅಂತಕ್ಕಂತಹ ಕೃತಿಗೆ ಭಾನು ಮುಸ್ತಕ್ ಅವರು ಈ ಕೃತಿಯನ್ನ ಪಡೆದುಕೊಂಡಾರ. ಓಕೆ, ಇವರು ನಮ್ಮ ಕರ್ನಾಟಕದವರಾಗಿರ್ತಾರ. ಯಾವ ರಾಜ್ಯದವರಾಗಿರ್ತಾರ? ನಮ್ಮ ಕರ್ನಾಟಕ ರಾಜ್ಯದವರಾಗಿರ್ತಾರ. ಓಕೆ, ಇದನ್ನ ಕನ್ನಡದಾಗ ಬರ್ದಿರ್ತೈತಿ. ಇದು ಈ ಕೃತಿ ಕನ್ನಡದಲ್ಲಿ ಇರ್ತೈತಿ. ಓಕೆ, ಇದನ್ನ ಟ್ರಾನ್ಸ್ಲೇಟ್ ಮಾಡಿದವರು ಯಾರಂದ್ರ ದೀಪಾ ಬಸಂತಿ. ಇವರು ಸಹ ಕರ್ನಾಟಕದವರಾಗಿರ್ತಾರ, ದೀಪಾ ಬಸಂತಿ. ಓಕೆ, 2024 ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನ ಯಾರು ಪಡೆದಾರಂದ್ರ ಜನ್ನಿ ಇರೋಪೆಂಕತ್ ಅವರು. ಯಾರು? ಜನ್ನಿ ಎರಂ-ಬೆಂಕತ್ ಅವರು ಈ ಕೃತಿಗೆ, ಯಾವುದು? ಕೈರೋಸ್ ಅಂತ ಕೃತಿಗೆ. ಯಾವ ಕೃತಿಗೆ? ಕೈರೋಸ್ ಅಂತಕ್ಕಂತಹ ಕೃತಿಗೆ ಏನ್ ಮಾಡ್ತಾರಂದ್ರ 2024 ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ. ನಾನು ಹೇಳಿದ್ದು 2025. ಯಾವುದು? 2025 2024. ಓಕೆ, ನೆಕ್ಸ್ಟ್, ಮಹಾನ್ ಸಂಧಾರಕರು ಲಾಲ ಬಹದ್ದೂರ್ ಶಾಸ್ತ್ರಿ ಮತ್ತು ಭಾರತದ ಪರಿವರ್ತನೆ, ದ ಗ್ರೇಟ್ ಕೌನ್ಸಿಲರ್ ಲಾಲ ಬಹದ್ದೂರ್ ಶಾಸ್ತ್ರಿ ಅಂಡ್ ದ ಟ್ರಾನ್ಸ್ಫಾರ್ಮೇಶನ್ ಆಫ್ ಇಂಡಿಯಾ. ಯಾವುದು? ದ ಗ್ರೇಟ್ ಕೌನ್ಸಿಲರ್ ಆಫ್ ಲಾಲ ಬಹದ್ದೂರ್ ಶಾಸ್ತ್ರಿ ಅಂಡ್ ದ ಟ್ರಾನ್ಸ್ಫಾರ್ಮೇಶನ್ ಇಂಡಿಯಾ ಅಂತಕ್ಕಂಥ ಕೃತಿಯನ್ನ ಯಾರು ಬರೆದಿದ್ದಾರ ಅಂತಕ್ಕಂಥದ್ದನ್ನ ಹೇಳ್ರಿ ನೋಡೋಣ. ಸಂಜಯ್ ಚೋಪ್ರಾ. ನೆಕ್ಸ್ಟ್ ರಾಜಮೋಹನ್ ಗಾಂಧಿ, ರಾಮಚಂದ್ರ ಗುಹಾ. ನೆಕ್ಸ್ಟ್ ಅನಿಲ್ ಸ್ವರೂಪ್ ಅಂತಕ್ಕಂಥವ್ರು. ಯಾರು ಬರ್ದಿದ್ದಾರ? ಸಂಜಯ್ ಚೋಪ್ರಾ ಅವರು. ಯಾರು ಬರ್ದಿದ್ದಾರ? ಸಂಜಯ್ ಚೋಪ್ರಾ ಅವರು ಈ ಕೃತಿಯನ್ನ ಬರ್ದಿರ್ತಕ್ಕಂಥವ್ರು ಆಗಿರ್ತಾರ. ಓಕೆ, ನೆಕ್ಸ್ಟ್ ಕೇರ್ಲೆಸ್ ಪೀಪಲ್ ಅಂತಕ್ಕಂಥ, ಯಾವುದು? ಕೇರ್ಲೆಸ್ ಪೀಪಲ್ ಅಂತಕ್ಕಂತಹ ಕೃತಿಯನ್ನ, ಯಾವ ಕೃತಿಯನ್ನ? ಕೇರ್ಲೆಸ್ ಪೀಪಲ್ ಅಂತಕ್ಕಂತಹ ಕೃತಿಯನ್ನ ಯಾರು ಬರ್ದಿದಾರ್ರಿ ಸರ? ಯಾವುದು? ಕೇರ್ಲೆಸ್ ಪೀಪಲ್. ಓಕೆ, ಶಾರ್ಷಾ ವಿಲಿಯಮ್ಸ್ ಅಂತವ್ರು. ಯಾರು? ಶಾರ್ಷ್ ವಿಲಿಯಮ್ಸ್ ಅಂತಕ್ಕಂಥವ್ರು. ಅರುಂಧತಿ ರಾಯ್, ಶಶಿ ತರೂರ್. ಓಕೆ, ಕೀರ್ತಿನಿ ಬಹು ಅವರು ಯಾರಾಗಿರ್ತಾರ ಅಂದ್ರ ಶಾರ್ಷ್ ವಿಲಿಯಮ್ಸ್ ಅವರು. ಯಾರು? ಶಾರ್ ವಿಲಿಯಂ ಅಂತಕ್ಕಂಥವ್ರು. ಓಕೆ, ಇಲ್ಲಿ ನೋಡ್ಬೋದು ನೀವು, ಈ ಶಾರ್ ವಿಲಿಯಂ ಅಂತಕ್ಕಂಥವ್ರು ಈ ಕೃತಿಯನ್ನ ಬರ್ದಿರ್ತಾರೆ, ಕೇರ್ಲೆಸ್ ಪೀಪಲ್ ಅಂತಕ್ಕಂಥವ್ರು. ಓಕೆ, ನೆಕ್ಸ್ಟ್ ರಾಮಾನುಜಂ. ಯಾರು? ರಾಮಾನುಜಂ, ದ ಜರ್ನಿ ಆಫ್ ಗ್ರೇಟ್ ಗಣಿತ ತಜ್ಞ. ಯಾರು? ರಾಮಾನುಜಂ, ಜರ್ನಿ ಆಫ್ ದ ಗ್ರೇಟ್ ಮ್ಯಾಥಮೆಟಿಷಿಯನ್. ಯಾರು? ದ ಗ್ರೇಟ್ ಮ್ಯಾಥಮೆಟಿಷಿಯನ್. ಓಕೆ, ಇನ್ನು ನಮ್ದು ಡಿಸೆಂಬರ್ 23 ಇವರ ಜನನ ದಿನವನ್ನ ಏನಂತ ಕರಿತೀವಿ ನಾವು? ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಅಂತೇಳಿ ಆಚರಣೆ ಮಾಡ್ತೀವಿ. ಇನ್ ಮುಂದ ಡಿಸೆಂಬರ್ 23 ಬರುತ್ತ. ಓಕೆ, ಈ ಪುಸ್ತಕವನ್ನ ಯಾರು ಬರ್ದಿದಾರ? ಯಾವುದು? ದ ಗ್ರೇಟ್ ಮ್ಯಾಥಮೆಟಿಷಿಯನ್ ಆಫ್ ರಾಮಾನುಜನ್ ಅಂತಕ್ಕಂತ ಕೃತಿಯನ್ನ ಯಾರು ಬರ್ದಿದ್ದಾರೆ ಸರ್ ಅಂತ ಕೇಳಿದ್ರ ಅರುಣ್ ಸಿಂಗ್. ಯಾರು? ಅರುಣ್ ಸಿಂಗ್ ಅಂಡ್ ದೀಪೇಂದ್ರ ಕುಮಾರ್ ಶರ್ಮಾ ಅವರು. ಯಾರು? ಅರುಣ್ ಸಿಂಗ್ ಹಾಗೂ ದೀಪೇಂದ್ರ ಕುಮಾರ್ ಶರ್ಮಾ ಅವರು ಈ ಕೃತಿಯನ್ನ ಬರೆದಿರ್ತಾರ. ಓಕೆ, ಇಂಥ ಕ್ವಶನ್ಸ್ ಅನ್ನು ಸಹ ಎಕ್ಸಾಮ್ದಾಗ ಕೇಳಬಹುದು. ನೆಕ್ಸ್ಟ್ 1975 ಹಾಕಿ ವಿಶ್ವಕಪ್ ವಿಜಯ. ಯಾವುದು? 1975 ಹಾಕಿ ವಿಶ್ವಕಪ್ ವಿಜಯ. ಇಂಡಿಯಾಗಳ ಬಗ್ಗೆ ಮಾರ್ಚ್ ಆಫ್ ಗ್ಲೋರಿ. ಯಾವುದು? ಮಾರ್ಚ್ ಆಫ್ ಗ್ಲೋರಿ. ಹಾ, ಈ ಮಾರ್ಚ್ ಆಫ್ ಗ್ಲೋರಿ ಅಂತಕ್ಕಂಥದ್ದು ಯಾವುದರ ಬಗ್ಗೆ ಐತ್ರಿ ಸರ? ಮಾರ್ಚ್ ಆಫ್ ಗ್ಲೋರಿ ಅಂತಕ್ಕಂತಹ ಪುಸ್ತಕ ಯಾವುದರ ಬಗ್ಗೆ ಐತಂದ್ರ 1975ರಲ್ಲಿ. ಯಾವಾಗ? 1975ರಲ್ಲಿ ಇಂಡಿಯಾ ಹಾಕಿ ವಿಶ್ವಕಪ್ ಅನ್ನ ಗೆದ್ದಿರ್ತಕ್ಕಂಥದ್ದು. ಓಕೆ, ಏನ ಹಾಕಿ ವಿಶ್ವಕಪ್ ಗೆದ್ದಿದ್ದರ ಬಗ್ಗೆ ದ ಮಾರ್ಚ್ ಆಫ್ ಗ್ಲೋರಿ ಅಂತಕ್ಕಂಥ ಪುಸ್ತಕವನ್ನ ಯಾರು ಬರ್ದಿದ್ದಾರ ಹೇಳ್ರಿ ನೋಡೋಣ. ರೋಮಿಲಾ ತಾಫರ್ ಅಂಡ್ ಇರ್ಫಾನ್ ಹಬೀಬ್. ನೆಕ್ಸ್ಟ್ ಅರುಂಧತಿ ರಾಯ್ ಅಂಡ್ ಅಮಿತಾಬ್ ಘೋಷ್. ಓಕೆ, ಎ ಅನುರಾಗಮ್ಮ, ಎರೋಲಾ ಡಿ ಖರ್ಜ್. ಓಕೆ, ಚೇತನ್ ಭಗತ್ ಅಂಡ್ ಕಿರಣ್ ದೇಸಾಯಿ. ಓಕೆ, ಯಾರು ಬರ್ದಿದ್ದಾರ ಅಂದ್ರ ಕೆ ಆರುಮುಗಂ ಅಂಡ್ ಎರೋಲಾ ಡಿ ಖರ್ಜ್ ಅಂತಕ್ಕಂಥವ್ರು. ಆಂಡ್ರೋಲಾ ಡಿ ಖರ್ಜ್ ಅಂತಕ್ಕಂಥವ್ರು.
ಓಕೆ, ಅರೋಲಾ ಡಿ ಕರ್ಜ್, ಕೆ ಆರುಮುಗಂ ಅಂಡ್ ಅರೋಲಾ ಡಿ ಕರ್ಜ್ ಅಂತಕ್ಕಂಥವ್ರು ಈ ಪುಸ್ತಕವನ್ನ ಮಾರ್ಚ್ ಆಫ್ ಗ್ಲೋರಿ, ಯಾವುದು ಮಾರ್ಚ್ ಆಫ್ ಗ್ಲೋರಿ, ಓಕೆ ನೆನ್ಪಿಟ್ಕೊಡಿ. ನೆಕ್ಸ್ಟ್ ಸ್ಟಂಪ್ಡ್, ವೆರಿ ಗುಡ್ ಕ್ವಶನ್. ಇಲ್ಲಿ ಕಾಣ್ತಿರ್ಬೋದು ಸ್ಟಂಪ್ಡ್, ದ ಲೈಫ್ ಬಿಹೈಂಡ್ ದ 22 ads, the life behind 22 ads. 22 ads ಅಂದ್ರ ಏನು? 22 ads ಅಂದ್ರ ನಮ್ಮ ಪಿಚ್ನ ಉದ್ದವಾಗಿರುತ್ತ, ಕ್ರಿಕೆಟ್ ಪಿಚ್ನ ಉದ್ದ ಎಷ್ಟಾಗಿರುತ್ತ? 22 yards ಆಗಿರುತ್ತ. 22 yards ಇಂದ ವಿಕೆಟ್ಸ್ ಇರ್ತಾವ. ವಿಕೆಟ್ಸ್ ಇಂದ ಏನಿರುತ್ತಂದ್ರ ನಮ್ಮ ಕೀಪರ್ ನಿಂತಿರ್ತಾನ, ಅದು ಸ್ಟಂಪ್ಡ್ ಅಂತಕ್ಕಂಥದ್ದು. ಯಾವುದು? ಸ್ಟಂಪ್ಡ್ ಅಂತಕ್ಕಂತಹ ಕೃತಿಯನ್ನ ಯಾರು ಬರೆದಿದ್ದಾರ? ಕಪಿಲ್ ದೇವ್, ಆರ್ ಕೌಶಿಕ್, ಸೌರವ್ ಗಂಗೂಲಿ, ಸೈಯದ್ ಕಿರೇಮಣಿ. ಯಾರು? ಸೈಯದ್ ಕಿರೇಮಣಿ. ಯಾರು ಬರೆದಿದ್ದಾರ? ಸೈಯದ್ ಕಿರೇಮಣಿ ಅಂತಕ್ಕಂಥವ್ರು. ಯಾವುದು? ಸೈಯದ್ ಕಿರೇಮಣಿ ಅಂತಕ್ಕಂಥವ್ರು ಈ ಕೃತಿಯನ್ನ ಬರೆದಿರ್ತಾರ. ಓಕೆ, ನೆಕ್ಸ್ಟ್ ಲಿಯೋ, ದಿ ಅನ್ಟೋಲ್ಡ್ ಸ್ಟೋರಿ ಆಫ್ ಚೆನ್ನೈ. ದಿ ಅನ್ಟೋಲ್ಡ್ ಸ್ಟೋರಿ ಆಫ್ ಚೆನ್ನೈ ಸೂಪರ್ ಕಿಂಗ್ಸ್. ಯಾವುದು? ಅನ್ಟೋಲ್ಡ್ ಸ್ಟೋರಿ ಆಫ್ ಚೆನ್ನೈ ಸೂಪರ್ ಕಿಂಗ್ಸ್. ಓಕೆ, ನೀವೆಲ್ಲರೂ ಅನ್ಟೋಲ್ಡ್ ಸ್ಟೋರಿ ಆಫ್ MS ಧೋನಿ ಅಂತಕ್ಕಂತಹ ಮೂವಿಯನ್ನ ನೋಡಿದಿರಿ. ಓಕೆ, ಇದು ಅನ್ಟೋಲ್ಡ್ ಸ್ಟೋರಿ ಆಫ್ CSK ಅಂತಕ್ಕಂತಹ ಪುಸ್ತಕವನ್ನ ಯಾರು ಬರ್ದಿದಾರ? ಕ್ವಶನ್ ಕೇಳ್ಬೋದು. ಇಲ್ಲಿ ನೋಡ್ಬೋದು ಯಾರು ಬರ್ದಿದಾರ ಅಂದ್ರ PS ರಾಮನ್ ಅವರು ಬರ್ದಿರ್ತಕ್ಕಂಥದ್ದು. ಯಾರು? PS ರಾಮನ್ ಅವರು. ಯಾರು ಬರ್ದಿದಾರ? PS ರಾಮನ್ ಅವರು ಬರ್ದಿರ್ತಕ್ಕಂತಹ ಕೃತಿಯಾಗಿರುತ್ತ. ಓಕೆ, ನೆಕ್ಸ್ಟ್ ನಾನು ಸೈನಿಕನ ಹೆಂಡತಿ, ಐ ಆಮ್ ಸೋಲ್ಜರ್ಸ್ ವೈಫ್. ವೆರಿ ಗುಡ್ ಕ್ವಶನ್. ಯಾವುದು? ಐ ಆಮ್ ಸೋಲ್ಜರ್ಸ್ ವೈಫ್. ನಾನು ಸೈನಿಕನ ಹೆಂಡತಿ, ಸೋಲ್ಜರ್ಸ್ ವೈಫ್. ನಾನು ಸೈನಿಕನ ಹೆಂಡತಿ ಅಂತಕ್ಕಂತಹ ಕೃತಿಯನ್ನ ಯಾರು ಬರ್ದಿದಾರ ಅಂದ್ರ ಜನುಪಮಾ ಲಹಿರಿ, ಅರುಂಧತಿ ರಾಯ್, ಕಿರಣ್ ದೇಸಾಯಿ, ಗೀತಕ್ಕ ಲಿಡ್ಡರ್ ಅಂತಕ್ಕಂಥವ್ರು ಯಾರು ಬರ್ದಿದಾರ? ಇಲ್ಲಿ ನೋಡ್ಬೋದು ನೀವು. ನಾನು ಸೈನಿಕನ ಹೆಂಡತಿ ಅಂತಕ್ಕಂಥದ್ದು ಗೀತಕ್ಕ ಲಿಡ್ಡರ್. ಯಾರು ಬರ್ದಿದಾರ? ಗೀತಕ್ಕ ಲಿಡ್ಡರ್ ಅಂತಕ್ಕಂಥವ್ರು ನಾನು ಸೈನಿಕನ ಹೆಂಡತಿ ಅಂತಕ್ಕಂತಹ ಪುಸ್ತಕವನ್ನ ಬರ್ದಿರ್ತಾರ. ಓಕೆ, ನೆಕ್ಸ್ಟ್ ಐ ಆಮ್. ನೋಡ್ರಿ ಎಂತ ಬುಕ್ ಬಂದಾವ. ಐ ಆಮ್, ನಾನು. ಇದು ಉಪೇಂದ್ರನ್ ಪಿಕ್ಚರ್ ನಾನು ಅಲ್ಲ, ಇದು ಬುಕ್ ಆಗಿರುತ್ತ. ನಾನು ಅಂತಕ್ಕಂತಹ ಬುಕ್ ಅನ್ನ, ಐ ಆಮ್ ಅಂತಕ್ಕಂತಹ ಕೃತಿಯನ್ನ ಯಾರು ಬರ್ದಿದಾರ? ಓಕೆ, ಯಾರು ಬರ್ದಿದಾರ? ಗೋಪಿಚಂದ್ ಹಿಂದೂಜಾ, ರತನ್ ಟಾಟಾ, ನಾರಾಯಣ ಮೂರ್ತಿ, ಮುಖೇಶ್ ಅಂಬಾನಿ. ನಾನು ಅಂತಕ್ಕಂಥದ್ದು ಐ ಆಮ್. ಓಕೆ, ಐ ಆಮ್ ಅಂತಕ್ಕಂತಹ ಕೃತಿಯನ್ನ ಯಾರು ಬರ್ದಿದ್ದಾರ? ಈ ಐ ಆಮ್ ಅಂತಕ್ಕಂತಹ ಕೃತಿಯನ್ನ ಬರೆದವರು ಯಾರು ಅಂದ್ರ ಗೋಪಿಚಂದ್ ಹಿಂದೂಜಾ ಅವರು. ಯಾರು ಬರ್ದಿರ್ತಾರ? ಗೋಪಿಚಂದ್ ಹಿಂದೂಜಾ ಅವರು ನಾನು ಅಂತಕ್ಕಂತಹ ಕೃತಿಯನ್ನ ಬರ್ದಿದ್ದಾರ. ಇದನ್ನ ಯಾರು ರಿಲೀಸ್ ಮಾಡಿದಾರಂದ್ರ ಫಾರ್ಮರ್ ವೈಸ್ ಪ್ರೆಸಿಡೆಂಟ್, ಓಕೆ, ಮಾಜಿ ಉಪರಾಷ್ಟ್ರಪತಿ ಅವರು ಆಗಿರ್ತಕ್ಕಂತಹ ಜಗದೀಪ್ ಧನ್ಕರ್ ಅವರು. ಯಾರಾಗಿರ್ತಾರ? ಜಗದೀಪ್ ಧನ್ಕರ್ ಅವರು. ಅದೇ ರೀತಿ ಪ್ರಸ್ತುತ ಉಪರಾಷ್ಟ್ರಪತಿ ವೈಸ್ ಪ್ರೆಸಿಡೆಂಟ್ ಯಾರಿದ್ದಾರ? CP ರಾಧಾಕೃಷ್ಣನ್ ಅವರು. ಯಾರಿದ್ದಾರ? CP ರಾಧಾಕೃಷ್ಣನ್ ಅವರು. ಅದ್ರ ಬಗ್ಗೆನೂ ಸಹ ನಾವು ಡಿಸ್ಕಷನ್ ಮಾಡಿದೀವಿ. ಓಕೆ, ಈ ರೀತಿಯಾಗಿ ನೆನ್ಪಿಟ್ಕೊಡ್ರಿ. ಐ ಆಮ್ ಅಂತಕ್ಕಂತಹ ಕೃತಿಯನ್ನ ಯಾರು ಬರ್ದಿದಾರ? ಗೋಪಿಚಂದ್ ಹಿಂದೂಜಾ ಅವರು. ಓಕೆ, ಅದನ್ನ ಯಾರು ರಿಲೀಸ್ ಮಾಡಿದಾರ ಅಂದ್ರ ಫಾರ್ಮರ್ ವೈಸ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥವ್ರು. ಓಕೆ, ನೆಕ್ಸ್ಟ್ ಹೊಸ ಐಕಾನ್ ಆಫ್ ಸಾವರ್ಕರ್, ದಿ ಟ್ರೂತ್. ಯಾವುದು? ದ ನ್ಯೂ ಐಕಾನ್ ಆಫ್ ಸಾವರ್ಕರ್ ಅಂಡ್ ಫ್ಯಾಕ್ಟ್ಸ್. ಈ ಕೃತಿಯನ್ನ ಯಾರು ಬರೀತಾರ? ಸಾವರ್ಕರ್ಸ್ ಆಫ್ ದ ನ್ಯೂ ಐಕಾನ್ ಆಫ್ ದಿ ಸಾವರ್ಕರ್ ಅಂಡ್ ಫ್ಯಾಕ್ಟ್ಸ್ ಅಂತಕ್ಕಂತಹ ಕೃತಿಯನ್ನ ಯಾರು ಬರೀತಾರ? ಅರುಣ್ ಶೌರ್ಯ, ರಾಮಚಂದ್ರ ಗುಹಾ, ಶಶಿ ತರೂರ, ವಿಕ್ರಮ್ ಸಂಪತ್ತ. ಯಾರು ಬರೀತಾರೆ ಹೇಳ್ರಿ ನೋಡೋಣ. ಇಲ್ಲಿ ನೋಡ್ಬೋದು ನೀವು. ಯಾರು? ವಿನಾಯಕ್ ದಾಮೋದರ್ ಸಾವರ್ಕರ್,
ವಿ ಡಿ ಸಾವರ್ಕರ್ ಅವರ ಭಾವಚಿತ್ರ ಇರುವ ಪುಸ್ತಕ. ಯಾರು ಬರೀತಾರ ಅಂದ್ರ ಅರುಣ್ ಶೌರ್ಯ ಅವರು. ಯಾರು ಬರೀತಾರ? ಅರುಣ್ ಶೌರ್ಯ ಅವರು ದ ಸಾವರ್ಕರ್ ಅಂತಕ್ಕಂತಹ ಪುಸ್ತಕವನ್ನ ಬರೀತಾರ. ಓಕೆ, ನೆಕ್ಸ್ಟ್ ದ ಆಥರ್ ಆಫ್ ದಿ ಬುಕ್ ಯಾವುದು? ದ ಆಥರ್ ಆಫ್ ದಿ ಬುಕ್ ಲೈಫ್ ಆನ್ ದ ಮಾರ್ಸ್ ಕಲೆಕ್ಟ್ ದ ಸ್ಟೋರಿ. ದ ಲೈಫ್ ಆನ್ ಮಾರ್ಸ್ ಅಂತಕ್ಕಂಥದ್ದು ಇಲ್ಲಿ ನೋಡ್ಬೋದು. ಲೈಫ್ ಆನ್ ಮಾರ್ಸ್ ಕಲೆಕ್ಟೆಡ್ ಸ್ಟೋರಿ ಅಂತಕ್ಕಂಥದ್ದು ಮಂಗಳ ಗ್ರಹದ ಬಗ್ಗೆ ಅಧ್ಯಯನ ಮಾಡಿದಕ್ಕಾಗಿ ಈ ಪುಸ್ತಕವನ್ನ ಬರೆದಿರ್ತಾರ. ಓಕೆ, ಮಂಗಳ ಗ್ರಹಣದ ಅಧ್ಯಯನದ ಬಗ್ಗೆ ಈ ಪುಸ್ತಕವನ್ನ ಯಾರು ಬರೀತಾರ ಅಂದ್ರ ಕಿರಣ್ ದೇಸಾಯಿ, ನಮಿತಾ ಗೋಖಲೆ, ಅರುಂಧತಿ ರಾಯ್, ಜಂಪಾ ಲಹಿರಿ. ಓಕೆ, ಯಾರು ಬರೀತಾರ ಅಂತ ಕೇಳಿದ್ರ ನಮಿತಾ ಗೋಖಲೆ ಅಂತಕ್ಕಂಥವ್ರು. ಯಾರು ಬರೀತಾರ? ನಮಿತಾ ಗೋಖಲೆ ಅವರು ಈ ಪುಸ್ತಕವನ್ನ ಬರೀತಾರ. ಲೈಫ್ ಆನ್ ದಿ ಮಾರ್ಸ್ ಅಂತಕ್ಕಂತಹ ಕೃತಿಯನ್ನ ನಮಿತಾ ಗೋಖಲೆ ಅವರು ಬರ್ದಿರ್ತಾರ. ಓಕೆ, ನೆಕ್ಸ್ಟ್ ರಾಮ ಮಂದಿರ ರಾಷ್ಟ್ರ ನಿರ್ಮಾಣದ ರಾಮ ಮಂದಿರ ರಾಷ್ಟ್ರ ಮಂದಿರ ಸಾಜಿ ವಿಸ್ತಾರ. ಯಾವುದು? ಸಾಜಿ ವಿಸ್ತಾರ ವಿರಾಸ್ತ ವಿಸ್ತಾರ ಅಲ್ಲ, ವಿರಾಸ್ತ. ರಾಮ ಮಂದಿರ ರಾಷ್ಟ್ರ ಅಂತಕ್ಕಂತಹ ಸಾಜಿ ವಿರಾಸ್ತ ಅಂತಕ್ಕಂಥದ್ದು ಯಾವುದು? ರಾಮ ಮಂದಿರದ ಬಗ್ಗೆ ಇರ್ತಕ್ಕಂತಹ ಪುಸ್ತಕವನ್ನ ಯಾರು ಬರೀತಾರ? ಯೋಗಿ ಆದಿತ್ಯನಾಥ್, ಆರಿಫ್ ಮೊಹಮ್ಮದ್ ಖಾನ್, PM ನರೇಂದ್ರ ಮೋದಿ. ಓಕೆ, ನೆಕ್ಸ್ಟ್ ಅಮಿತ್ ಶಾ. ಯಾರು ಬರೀತಾರ ಹೇಳ್ರಿ ನೋಡೋಣ. ಯಾರು ಬರೀತಾರ? ಗೀತಾ ಸಿಂಗ್ ಅವರು ಬರೀತಾರ. ಈ ಪುಸ್ತಕವನ್ನ ಗೀತಾ ಸಿಂಗ್ ಅವರು ಬರೀತಾರ. ಇದನ್ನ ಯಾರು ರಿಲೀಸ್ ಮಾಡ್ತಾರ? ಇದನ್ನ ಕ್ವಶನ್ದಾಗ ಇದನ್ನ ಯಾರು ರಿಲೀಸ್ ಮಾಡ್ತಾರ ಅಂತ ಹೇಳಿ ಕ್ವಶನ್ ಕೇಳಿದಾರ. ಇದನ್ನ ಯಾರು ಬರೀತಾರ ಅಂತ ಕೇಳಿದ್ರ ಗೀತಾ ಸಿಂಗ್ ಅವರು ಬರೀತಾರ. ಗೀತಾ ಸಿಂಗ್ ಅವರು ಬರೆದ್ರ ಮೊಹಮ್ಮದ್ ಆರಿಫ್ ಖಾನ್ ಅವರು. ಯಾರು? ಮೊಹಮ್ಮದ್ ಆರಿಫ್ ಖಾನ್ ಅವರು. ಈ ಮೊಹಮ್ಮದ್ ಆರಿಫ್ ಖಾನ್ ಅವರು ಪ್ರಸ್ತುತ ಬಿಹಾರದ ಗವರ್ನರ್ ಇದಾರ. ಏನಿದಾರ? ಬಿಹಾರದ ಗವರ್ನರ್ ಇದಾರ. ಓಕೆ, ಪ್ರಸ್ತುತ ಬಿಹಾರದ ಎಲೆಕ್ಷನ್ ನಡೆದಿರ್ತಾವ. ಓಕೆ, ನೆಕ್ಸ್ಟ್ ಯಾವುದು? ಬ್ರಿಂಗ್ ಇಟ್ ಆನ್ ಇನ್ಕ್ರೆಡಿಬಲ್ ಸ್ಟೋರಿ ಆಫ್ ಮೈ ಲೈಫ್. ಯಾವುದು? ಬ್ರಿಂಗ್ ಇಟ್ ಆನ್ ಇನ್ಕ್ರೆಡಿಬಲ್ ಸ್ಟೋರಿ ಆಫ್ ಮೈ ಲೈಫ್. ಈ ಪುಸ್ತಕವನ್ನ ಯಾರು ಬರೀತಾರ? ಬ್ರಿಂಗ್ ಇಟ್ ಆನ್ ಇನ್ಕ್ರೆಡಿಬಲ್ ಸ್ಟೋರಿ ಆಫ್ ಮೈ ಲೈಫ್ ಅಂತಕ್ಕಂಥ. ಓಕೆ, ಪುಸ್ತಕಗಳನ್ನ ಯಾವ ಭಾಷೆಯಲ್ಲಿ ಇರುತ್ತಲ್ಲ ಆ ಭಾಷೆಯೊಳಗ ಓದಕ್ ಟ್ರೈ ಮಾಡ್ರಿ. ಇದನ್ನ ನೀವು ಕನ್ನಡದಾಗ ಓದಿದ್ರ ಇನ್ಕ್ರೆಡಿಬಲ್ ನನ್ನ ಜೀವನದ ಕಥೆ ಅಂತಕ್ಕಂಥದ್ದು ನಿಮಗ ಅರ್ಥ ಆಗಂಗಿಲ್ಲ. ಅದ್ರ ಸಲುವಾಗಿ ನಾ ಏನ್ ಮಾಡಿದೀನಿ ಅಂದ್ರ ಆಲ್ಮೋಸ್ಟ್ ಇಂಗ್ಲಿಷ್ ಒಳಗ ಕೊಡಕ್ ಟ್ರೈ ಮಾಡಿದೀನಿ. ಓಕೆ, ಇದನ್ನ ಓದಕ್ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ ಕನ್ನಡದಾಗ. ಆ ಕಾರಣದಿಂದಾಗಿ ನಾನು ಏನ್ ಮಾಡಿದೆ ಅಂದ್ರ ಇಂಗ್ಲಿಷ್ ಒಳಗ ಹೇಳ್ಕೊಂತ ಹೋಗ್ತಿದ್ದೀನಿ. ಯಾರಂದ್ರ ದೀಪಾ ಮಾಲಿಕ, ಕಿರಣ್ ಮಜುಮ್ದಾರ್ ಶಾ, ಸುಧಾಮೂರ್ತಿ, ಅರುಂಧತಿ ರಾಯ್. ಹೇಳ್ರಿ ನೋಡೋಣ ಯಾರು ಬರೀತಾರ? ಯಾರು? ದೀಪಾ ಮಾಲಿಕ್ ಅಂತಕ್ಕಂಥವ್ರು. ಯಾರು? ದೀಪಾ ಮಾಲಿಕ್ ಅಂತಕ್ಕಂಥವ್ರು ಈ ಕೃತಿಯನ್ನ ಬರೀತಾರ. ಓಕೆ, ಇಲ್ಲಿ ನೋಡ್ಬೋದು ದೀಪಾ ಮಾಲಿಕ್ ಅಂತಕ್ಕಂಥವ್ರು ಎಷ್ಟು ಮೆಡಲ್ ಗಳನ್ನ ಗೆದ್ದಿದಾರ. ಇವರೊಬ್ರು ಪ್ಯಾರಾ ಅಥ್ಲೆಟ್ ಆಗಿರ್ತಾರ. ಏನಾಗಿರ್ತಾರ? ಪ್ಯಾರಾ ಅಥ್ಲೆಟ್ ಆಗಿರ್ತಾರ. ಹಿಸ್ ಈಸ್ ಫ್ರಮ್ ಹರಿಯಾಣ. ಓಕೆ, ಇವರು ಹರಿಯಾಣದವರಾಗಿರ್ತಾರ. ಇವರು ಯಾವ ಕ್ಷೇತ್ರದ ಪ್ಯಾರಾ ಅಥ್ಲೆಟ್ ಆಗಿರ್ತಾರ ಅಂದ್ರ ಶಾರ್ಟ್ ಪುಟ್ ಅಂದ್ರ ಗುಂಡು ಎಸೆತ. ಶಾರ್ಟ್ ಪುಟ್ ಅಂದ್ರ ಗುಂಡು ಎಸೆತದೊಳಗ ಇವರು ಪ್ಯಾರಾ ಅಥ್ಲೆಟ್ ಆಗಿರ್ತಾರ. ಓಕೆ, ಫಸ್ಟ್ ಇಂಡಿಯನ್ ವುಮೆನ್ ಟು ವಿನ್ ಮೆಡಲ್. ಓಕೆ, ಮೆಡಲ್ ಇನ್ ಪ್ಯಾರಾ ಒಲಿಂಪಿಕ್ಸ್ ಗೇಮ್. ಓಕೆ, ಈ ಮಹಿಳೆ ಏನಾಗಿರ್ತಾರ ಅಂದ್ರ ಪ್ಯಾರಾ ಅಥ್ಲೆಟ್ ಒಳಗ ಮೊದಲ ಬಾರಿಗೆ ಸಿಲ್ವರ್ ಅನ್ನ ಗೆದ್ದಿರ್ತಕ್ಕಂಥವ್ರು. ಯಾರು? ಸಿಲ್ವರ್ ಅನ್ನ ಗೆದ್ದಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರ ದೀಪಾ ಮಾಲಿಕ್ ಅಂತಕ್ಕಂಥ. ಓಕೆ, ದೀಪಾ ಮಾಲಿಕ್ ಅಂತಕ್ಕಂಥ. ಓಕೆ, ನೆಕ್ಸ್ಟ್ 2024ರ ಬೂಕರ್ ಪ್ರಶಸ್ತಿಯನ್ನ ಯಾರು ಗೆದ್ದಿದ? ವೆರಿ ಗುಡ್ ಕ್ವಶನ್. ಇತ್ತೀಚೆಗೆ 2025ರ ಬೂಕರ್ ಪ್ರಶಸ್ತಿಯನ್ನು ಕೊಟ್ಟಿದ್ದಾರ. 2025ರ ಬೂಕರ್ ಪ್ರಶಸ್ತಿಯನ್ನು ಗೆದ್ದಿದಾರ. ಓಕೆ, 2024ರ ಬೂಕರ್ ಪ್ರಶಸ್ತಿಯನ್ನ ಯಾರಿಗ್ ಕೊಟ್ಟಿದಾರ್ರಿ ಅಂತಂದ್ರ ಜನ್ನಿ ಎರಪೆಂಡ್ ಬೆಕ್ ಅವರು. ಯಾರು? ಜನ್ನಿ ಎರಬೆಕ್ ಅವರು ಅಂತರ್ಗೆ ಏನ್ ಮಾಡಿದಾರ ಅಂದ್ರ ಬೂಕರ್ ಪ್ರಶಸ್ತಿ 2024 ಕೊಟ್ಟಿದಾರ. ಓಕೆ, ಇದನ್ನ ಯಾವ ಭಾಷೆಗೆ ಕೊಡ್ತಾರಂದ್ರ ರಿಟರ್ನ್ ಇನ್ ಇಂಗ್ಲಿಷ್. ಮೂಲತಃ ಇಂಗ್ಲಿಷ್ ಭಾಷೆಗೆ ಹಾಗೂ ಇಂಗ್ಲಿಷ್ ಭಾಷಾಂತರಿಸಿದಕ್ಕಾಗಿ
ಏನ್ ಮಾಡಿದಾರಂದ್ರ ಓಕೆ ಇವ್ರಿಗೆಲ್ಲ ಓಕೆ ಇಂಟರ್ನ್ಯಾಷನಲ್ ಬೂಕರ್ ಕೊಟ್ಟಿದ್ದು ಇವ್ರಿಗೆ, ನ್ಯಾಷನಲ್ ಬೂಕರ್ ಕೊಟ್ಟಿದ್ದು ಯಾರಿಗೆ ಅಂತಂದ್ರ ಸಮಂತ್ ಹಾರ್ವೆ. ಯಾರಿಗೆ ಸಾರಿ ಯಾವುದು ಸಮಂತ್ ಹಾರ್ವೆ ಅವ್ರಿಗೆ. ಅವರಿಗೆ 2024 ಬೂಕರ್ ಪ್ರಶಸ್ತಿಯನ್ನ ಕೊಟ್ಟಿದ್ದು ಸಮಂತ್ ಹಾರ್ವೆ ಅವ್ರಿಗೆ. ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಕೊಟ್ಟಿದ್ದು 2024 ಜೆನ್ನಿ ಎರಬೆಕ್. ನಾನು ಇಂಟರ್ನ್ಯಾಷನಲ್ ಬೂಕರ್ 2025 ಹೇಳಿದ್ದೆ. ಇಂಟರ್ನ್ಯಾಷನಲ್ ಬೂಕರ್ 2025 ಬಾನು ಮುಷ್ಟಕ್ ಅವ್ರಿಗೆ ಅಂತ ಹೇಳಿದ್ದೆ. ಓಕೆ ಬೂಕರ್ ಬೇರೆ, ಇಂಟರ್ನ್ಯಾಷನಲ್ ಬೂಕರ್ ಬೇರೆ. 2025 ಇಂಟರ್ನ್ಯಾಷನಲ್ ಬೂಕರ್ ಅನ್ನ ಬಾನು ಮುಸ್ತಕ್ ಅವ್ರಿಗೆ ಕೊಟ್ಟಿದ್ದಾರೆ. 2024 ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಅನ್ನ ಜೆನ್ನಿ ಅಂತಕ್ಕಂತಹ ವ್ಯಕ್ತಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ 2025 ಯಾವುದು 2025 ಬೂಕರ್ ಪ್ರೈಸ್ ಅನ್ನ 2025 ಬೂಕರ್ ಪ್ರೈಸ್ ಅನ್ನ ಯಾರಿಗೆ ಕೊಟ್ಟಿದ್ದಾರೆ? ಯಾರಿಗೆ ಕೊಟ್ಟಿದ್ದಾರೆ ಅಂದ್ರ ಡೇವಿಡ್ ಅಂತಕ್ಕಂತಹ ವ್ಯಕ್ತಿಗೆ. ಅವ್ರ ಪೂರ್ತಿ ಹೆಸರು ಅಷ್ಟು ನೆನಪಿಗೆ ಬರವಲ್ತು. ಡೇವಿಡ್ ಅಂತಕ್ಕಂಥವ್ರು ಯಾವ ಕೃತಿಗೆ ಅಂದ್ರ ಫ್ಲೆಶ್ ಅಂತಕ್ಕಂತಹ ಕೃತಿಗೆ. ಯಾರು ಸ್ಲೋಜಾಕಿಯಾ ಅಂತ ಹೇಳಿ ಐತಿ. ಓಕೆ ಡೇವಿಡ್ ಸ್ಲೋಜಾಕಿಯಾ, ಓಕೆ ಸ್ಲೋಜಿಯಾ ಅಂತ ಹೇಳಿ ಹೆಸರದ ಡೇವಿಡ್ ಅಂತಕ್ಕಂಥವ್ರಿಗೆ ಫ್ಲೆಶ್ ಅಂತಕ್ಕಂತಹ ಕೃತಿಗೆ, ಯಾವ ಕೃತಿಗೆ? ಫ್ಲೆಶ್ ಅಂತಕ್ಕಂತಹ ಕೃತಿಗೆ ಇದನ್ನ ಕೊಟ್ಟಿರ್ತಾರ. ಓಕೆ ನಿಮಗ ಇಂಟರ್ನ್ಯಾಷನಲ್ ಬುಕ್ ಅಲ್ಲ 2024-25, ಇಂಟರ್ನ್ಯಾಷನಲ್ ಬುಕರ್ 2024-25 ಸಾರಿ ಬುಕರ್ ಅಷ್ಟ. ಓಕೆ ಕ್ಲಿಯರ್. ನೆಕ್ಸ್ಟ್ ಸಂಸತ್ತು ಅಧಿಕಾರಗಳು ಮತ್ತು ಕಾರ್ಯಗಳು ಸವಲತ್ತುಗಳು. ಓಕೆ ಪಾರ್ಲಿಮೆಂಟ್ ಪವರ್ಸ್ ಫಂಕ್ಷನ್ಸ್ ಅಂಡ್ ಪ್ರಿವಿಲೇಜಸ್ ಅಂತಕ್ಕಂತಹ ಕೃತಿಯನ್ನ ಯಾರಿಗೆ ಕೊಟ್ಟಿದಾರ? ಅಧಿಕಾರಗಳು ಕಾರ್ಯಗಳು ಮತ್ತು ಸವಲತ್ತುಗಳು ಅಂತಕ್ಕಂತಹ ಪುಸ್ತಕದ ಲೇಖಕರು ಯಾರು ಅಂತಕ್ಕಂಥದ್ದು. ಲೇಖಕರು ಯಾರು? KS ಚೌಹಾಣ. ಯಾರು? KS ಚೌಹಾಣ, ಸುಭಾಷ್ ಕಶ್ಯಪ್, ಓಕೆ ಗ್ರಾನ್ವಿಲೆ ಅಸ್ಟಿನ್, ಓಕೆ MV ಫಿಲೆ. ಹೇಳ್ರಿ ನೋಡೋಣ ಯಾರಿಗೆ ಕೊಟ್ಟಿದಾರ ಅಂತಂದ್ರ ಸಾರಿ ಯಾರು ಬರ್ದಿದಾರಂದ್ರ KS ಚೌಹಾಣ್ ಅವರು. ಓಕೆ ಇಂಥ ಪುಸ್ತಕಗಳನ್ನ ಕೇಳ್ತಾರ ಎಕ್ಸಾಮ್ದೊಳಗ. ಕೇಂದ್ರ ಸರ್ಕಾರದ ಹುದ್ದೆಗಳಿಗಾಗಿ ಇದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದ ಪುಸ್ತಕವಾಗಿರುತ್ತೆ. ಪಾರ್ಲಿಮೆಂಟ್ ಅಂದ್ರೆ ಏನು? ಕೇಂದ್ರ ಸರ್ಕಾರ ಇಲ್ಲ, ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದ ಬುಕ್ ಆಗಿರುತ್ತ. ಆ ಕಾರಣದಿಂದಾಗಿ ಇಂತಹವನ್ನ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಅನ್ನ ಮಾಡ್ರಿ. ಸರ್ ಇದನ್ನ ಯಾರು ರಿಲೀಸ್ ಮಾಡಿದ್ರಿ? ಇದನ್ನ ಯಾರು ರಿಲೀಸ್ ಮಾಡಿದ್ರು? ಅವಾಗಿನ ಉಪರಾಷ್ಟ್ರಪತಿಯವರು. ಯಾವಾಗ ಈ ಬುಕ್ ರಿಲೀಸ್ ಮಾಡ್ಬೇಕಾರ ಇದ್ದಂತಹ ವೈಸ್ ಪ್ರೆಸಿಡೆಂಟ್ ಅವರು. ಯಾರು? ವೈಸ್ ಪ್ರೆಸಿಡೆಂಟ್ ಅವರು. UP ಅಲ್ಲ, VP ವೈಸ್ ಪ್ರೆಸಿಡೆಂಟ್ ಜಗದೀಪ್ ಧನ್ಕರ್ ಅವರು ಈ ಬುಕ್ ಅನ್ನ ರಿಲೀಸ್ ಮಾಡಿರ್ತಾರ. ಓಕೆ ನೆಕ್ಸ್ಟ್ ದ ವರ್ಡ್ ಆಫ್ಟರ್ ಗಾಜಾ ದ ಹಿಸ್ಟರಿ. ವೆರಿ ಗುಡ್ ಕ್ವಶನ್. ಯಾವುದು? ದ ವರ್ಡ್ ಆಫ್ ಗಾಜಾ ಹಿಸ್ಟರಿ ಆಫ್ಟರ್ ಹಿಸ್ಟರಿ. ಓಕೆ ವೆರಿ ಇಂಪಾರ್ಟೆಂಟ್ ಪುಸ್ತಕ ಇದು. ಯಾಕಂದ್ರ 3 ವರ್ಷದಿಂದ ಗಾಜಾ ಇಸ್ರೇಲ್ ಯುದ್ಧ ನಡೆಯತೈತಿ, ಇಸ್ರೇಲ್ ಗಾಜಾ ಯುದ್ಧ ನಡೆಯತೈತಿ. ಓಕೆ ಇದ್ರ ಬಗ್ಗೆ ಕ್ವಶನ್ ಕೇಳ್ಬೋದು. ಯಾರಂದ್ರ ಪಂಕಜ್ ಮಿಶ್ರಾ ಅವರು. ಯಾರು ಬರ್ದಿದಾರ? ಪಂಕಜ್ ಮಿಶ್ರಾ ಅವರು. ಈ ಕೃತಿಯನ್ನ ಬರ್ದಿರ್ತಕ್ಕಂಥವ್ರು ಯಾರಂದ್ರ ಪಂಕಜ್ ಮಿಶ್ರಾ ಅವರು. ಓಕೆ ನೆಕ್ಸ್ಟ್ ನನ್ನ ಪ್ರೀತಿಯ ಜೀವನ ಪುಸ್ತಕದ ಲೇಖಕರು. ಮೈ ಬಿಲೀವ್ಡ್ ಲೈಫ್, ನನ್ನ ಪ್ರೀತಿಯ ಜೀವನದ ಪುಸ್ತಕ ಅಂತಕ್ಕಂಥದ್ದನ್ನ ಯಾರು ಬರ್ದಿದ್ದಾರ? ಮೈ ಬಿಲೀವ್ಡ್ ಲೈಫ್ ಅಂತಕ್ಕಂಥ ಕೃತಿಯನ್ನ ವಿಕ್ರಮ್ ಸೇತ್, ಅಮಿತಾಬ್ ಕುಮಾರ್, ಗೀತನ್ ಭಗತ್, ಅರುಂಧತಿ ರಾಯ್ ಯಾರು ಬರ್ದಿದಾರ ಈ ಪುಸ್ತಕವನ್ನ? ನನ್ನ ಬಿಲೀವ್ಡ್ ಲೈಫ್, ಮೈ ಬಿಲೀವ್ಡ್ ಲೈಫ್ ಅಂತಕ್ಕಂಥ ಪುಸ್ತಕವನ್ನ ಅಮಿತಾಬ್ ಕುಮಾರ್ ಅವರು. ಯಾರು? ಅಮಿತಾಬ್ ಕುಮಾರ್ ಅವರು ಈ ಪುಸ್ತಕವನ್ನ ಬರ್ದಿರ್ತಾರ. ಓಕೆ ನೆಕ್ಸ್ಟ್ ಫ್ರೆಂಡ್ಸ್ ಇಂಡಿಯಾ ಕ್ಲೋಸೆಸ್ಟ್ ಸ್ಟ್ರಾಟಜಿಕ್ ಪಾರ್ಟ್ನರ್ಸ್. ಯಾವುದು? ದ ಬುಕ್ ಟೈಟಲ್ ಫ್ರೆಂಡ್ಸ್ ಇಂಡಿಯಾ ಕ್ಲೋಸೆಸ್ಟ್ ಸ್ಟ್ರಾಟಜಿಕ್ ಪಾರ್ಟ್ನರ್ಸ್. ಯಾವುದು? ಕ್ಲೋಸೆಸ್ಟ್. ಅದಕ್ಕೆ ನಾನು ಹೇಳತ್ತದ್ದು ಇಂಗ್ಲಿಷ್ದಾಗ ಓದ್ರಿ. ಇವನ್ನ ಓದ್ಬೇಕಾದಾಗ ಇಂಗ್ಲಿಷ್ದಾಗ ಓದ್ರಿ ಅಂತಕ್ಕಂಥದ್ದು.
ದ ಫ್ರೆಂಡ್ಸ್ ಕ್ಲೋಸೆಸ್ಟ್ ಇಂಡಿಯಾ ಸ್ಟ್ರಾಟಜಿಕ್ ಪಾರ್ಟ್ನರ್ಸ್ ಅಂತಕ್ಕಂತಹ ಕೃತಿಯನ್ನ ಯಾರು ಬರ್ದಿದ್ದಾರ ಅಂತಕ್ಕಂಥದ್ದನ್ನು. ಓಕೆ, ಯಾರು ಬರ್ದಿದ್ದಾರ? ಅಮರ್ತ್ಯ ಸೇನ್, ರಾಮಚಂದ್ರ ಗುಹಾ, ನೆಕ್ಸ್ಟ್ ಶ್ರೀರಾಮ್ ಚೌಲಿಯಾ, ನೆಕ್ಸ್ಟ್ ಶಶಿ ತರೂರ್. ಇಲ್ಲಿ ನೋಡ್ಬೋದು ನೀವು ಫ್ರೆಂಡ್ಸ್ ಇಂಡಿಯಾ ಕ್ಲೋಸೆಸ್ಟ್ ಯಾವುದು ಸ್ಟ್ರಾಟಜಿಕ್ ಪಾರ್ಟ್ನರ್ಸ್ ಯಾರು ಬರ್ದಿರ್ತಾರ ಅಂದ್ರ ಶ್ರೀರಾಮ್ ಅಂತಕ್ಕಂಥವ್ರು. ಯಾರು ಬರ್ದಿರ್ತಾರ? ಶ್ರೀರಾಮ್ ಚೌಲಿಯಾ ಅಂತಕ್ಕಂಥವ್ರು ಈ ಪುಸ್ತಕವನ್ನ ಬರ್ದಿರ್ತಾರ. ಯಾರು ಬರ್ದಿರ್ತಾರ? ಶ್ರೀರಾಮ್ ಚೌಲಿಯಾ ಅಂತಕ್ಕಂಥವ್ರು ಈ ಪುಸ್ತಕವನ್ನ ಬರ್ದಿರ್ತಾರ. ಓಕೆ, ನೆಕ್ಸ್ಟ್ ಸ್ಪೀಕಿಂಗ್ ವಿತ್ ದ ನೇಚರ್ ದಿ ವರ್ಜಿನ್ ಆಫ್ ಅಂತಕ್ಕಂಥದ್ದು. ಸ್ಪೀಕಿಂಗ್ ವಿತ್ ದ ನೇಚರ್ ದಿ ವರ್ಜಿನ್ ಆಫ್ ಅಂತಕ್ಕಂಥದ್ದು. ಸ್ಪೀಕಿಂಗ್ ವಿತ್ ದ ನೇಚರ್ ದ ವರ್ಜಿನ್ಸ್ ಆಫ್ ಇಂಡಿಯನ್ ಎನ್ವಿರಾನ್ಮೆಂಟಲಿಸಮ್ ಅಂತಕ್ಕಂಥದ್ದು. ಪರಿಸರವಾದ. ದ ಸ್ಪೀಕಿಂಗ್ ವಿತ್ ದ ನೇಚರ್ ಇಂಡಿಯನ್ ಎನ್ವಿರಾನ್ಮೆಂಟಲಿಸಮ್ ಅಂತಕ್ಕಂಥ ಪುಸ್ತಕವನ್ನ ಯಾರು ಬರೀತಾರ? ಅಮರ್ತ್ಯ ಸೇನ್, ಅರುಂಧತಿ ರಾಯ್, ರಾಮಚಂದ್ರ ಗುಹಾ, ನೆಕ್ಸ್ಟ್ ಜೈರಾಮ್ ರಮೇಶ್ ಅಂತಕ್ಕಂಥವ್ರು. ಯಾರು ಬರೀತಾರ ಈ ಪುಸ್ತಕವನ್ನ? ರಾಮಚಂದ್ರ ಗುಹಾ ಅಂತಕ್ಕಂಥವ್ರು. ಇಲ್ಲಿ ನೋಡ್ಬೋದು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರ ಇರುವ ಪುಸ್ತಕ ರಾಮಚಂದ್ರ ಗುಹಾ ಅವರು. ಯಾರು ಬರ್ದಿರ್ತಾರ? ರಾಮಚಂದ್ರ ಗುಹಾ ಅವರು ಈ ಪುಸ್ತಕವನ್ನ ಬರ್ದಿರ್ತಾರ. ಓಕೆ, ನೆಕ್ಸ್ಟ್ ಮಾ ಮದರ್ ಪುಸ್ತಕವನ್ನ, ಯಾವುದು ಮಾ ಮದರ್ ಅಂತಕ್ಕಂತಹ ಪುಸ್ತಕವನ್ನ ಯಾರು ಬರ್ದಿರ್ತಾರ? ಇದನ್ನ ಯಾರು ಬಿಡುಗಡೆ ಮಾಡ್ತಾರಂದ್ರ ಲಾ ಮಿನಿಸ್ಟರ್. ಯಾರು? ಮಿನಿಸ್ಟ್ರಿ ಆಫ್ ಲಾ ಮಿನಿಸ್ಟರ್ ಯಾರಿದ್ದಾರೆ ಪ್ರಸ್ತುತ? ಅರ್ಜುನ್ ರಾಮ್ ಮೇಘವಾಲ್. ಯಾರು? ಅರ್ಜುನ್ ರಾಮ್ ಮೇಘವಾಲ್ ಅವರು ಪ್ರಸ್ತುತ ಕಾನೂನು ಸಚಿವರಾಗಿದ್ದಾರೆ. ಮೊದಲ ಕಿರಣ್ ರಿಜಿಜು ಅವರಿದ್ರು, ಅವ್ರನ್ನ ಕ್ಯಾಬಿನೆಟ್ ಒಳಗ ಶಫಲ್ ಮಾಡಿ ಏನ್ ಮಾಡಿದಾರ? ಅರ್ಜುನ್ ರಾಮ್ ಮೇಘವಾಲ್ ಅವ್ರನ್ನ ಏನ್ ಮಾಡಿದಾರ ಅಂದ್ರ ಪ್ರಸ್ತುತ ಜಸ್ಟಿಸ್ ಮಿನಿಸ್ಟರ್ ಇದಾರ, ಅಂದ್ರ ಲಾ ಮಿನಿಸ್ಟರ್ ಇದಾರ. ಓಕೆ, ಈ ಪುಸ್ತಕವನ್ನ ಯಾವುದು ಮಾ ಮದರ್ ಅಂತಕ್ಕಂತಹ ಪುಸ್ತಕವನ್ನ ಯಾರು ಬರೀತಾರಂದ್ರ ದೇವೇಂದ್ರ ಕುಮಾರ್ ದೊದಾವತ್. ಯಾರು? ದೇವೇಂದ್ರ ಕುಮಾರ್ ದೊದಾವತ್. ಯಾರು? ದೇವೇಂದ್ರ ಕುಮಾರ್ ದೊದಾವತ್ ಅವರು ಈ ಪುಸ್ತಕವನ್ನ ಮಾ ಮದರ್ ಅಂತಕ್ಕಂಥದ್ದು. ಮಾ ಮದರ್. ಓಕೆ, ನೆಕ್ಸ್ಟ್ ವೈ ಭಾರತ್ ಮ್ಯಾಟರ್ಸ್. ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾವುದು? ವೈ ಭಾರತ್ ಮ್ಯಾಟರ್ಸ್. ವೈ ಭಾರತ್ ಮ್ಯಾಟರ್ಸ್. ವೈ ಭಾರತ್ ಮ್ಯಾಟರ್ಸ್ ಅಂತಕ್ಕಂತಹ ಕೃತಿಯನ್ನ ಯಾರು ಬರೀತಾರ? ವೈ ಭಾರತ್ ಮ್ಯಾಟರ್ ಯಾರು ಬರೀತಾರ? ಡಾಕ್ಟರ್ ಜಯಶಂಕರ್. ಇವ್ರು ಏನಿದಾರ ಅಂದ್ರ ಪ್ರಸ್ತುತ ಫಾರಿನ್ ಮಿನಿಸ್ಟರ್ ಇದಾರ. ಏನಿದಾರ? ವಿದೇಶಾಂಗ ಸಚಿವರಿದಾರ. ನೆನ್ಪಿಟ್ಕೋರಿ, ಏನಿದಾರ? ವಿದೇಶಾಂಗ ಸಚಿವರಿದಾರ. ಓಕೆ, ಫಾರಿನ್ ಮಿನಿಸ್ಟರ್ ಯಾರಿದಾರ? ವಿದೇಶಾಂಗ ಸಚಿವರು ಜಯಶಂಕರ್ ಅವರು ವೈ ಇಂಡಿಯಾ ಮ್ಯಾಟರ್ಸ್, ವೈ ಭಾರತ್ ಮ್ಯಾಟರ್ಸ್ ಅಂತಕ್ಕಂತಹ ಕೃತಿಯನ್ನ ಬರೆದಿದ್ದಾರೆ. ಓಕೆ, ನೆಕ್ಸ್ಟ್ ಕಾಕಿಮೆನ್ ಇನ್ ಸ್ಥಿತ ಪ್ರಜ್ಞಾ. ಯಾವುದು? ಕಾಕಿಮೆನ್ ಇನ್ ಸ್ಥಿತ ಪ್ರಜ್ಞಾ ಅಂತಕ್ಕಂಥದ್ದು. ಇಲ್ಲಿ ನೋಡ್ಬೋದು, ಇದು ಒಂದು ಆರ್ಮಿ ರಿಲೇಟೆಡ್ ಆಗಿರ್ತಕ್ಕಂತಹ ಪುಸ್ತಕವಾಗಿರುತ್ತೆ. ಯಾವುದು? ಅನಿಲ್ ರಾತೂರಿ. ಯಾರು? ಅನಿಲ್ ರಾತೂರಿ ಅವರು ಈ ಪುಸ್ತಕವನ್ನ ಬರೆದಿದ್ದಾರೆ. ಯಾವ ಪುಸ್ತಕ? ಕಾಕಿಮೆನ್ ಇನ್ ಸ್ಥಿತ ಪ್ರಜ್ಞಾ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ವಾರ್ ಅಂತಕ್ಕಂತಹ ಪುಸ್ತಕ. ನೆನ್ಪಿಟ್ಕೋರಿ, ವೆರಿ ಗುಡ್. ಯಾವುದು? ವಾರ್. ವಾರ್ ಅಂತಕ್ಕಂತಹ ಪುಸ್ತಕವನ್ನ ಯಾರು ಬರೀತಾರ? ವಾರ್ ಅಂದ್ರ ಯುದ್ಧ ಅಂತಕ್ಕಂತಹ ಪುಸ್ತಕ. ಓಕೆ, ಯಾರು ಬರೀತಾರ? ಬಾಬ್ ಅಂತಕ್ಕಂಥ ಬಾಬ್ ವುಡ್ವರ್ಡ್ ಅಂತಕ್ಕಂಥವ್ರು. ಬಾಬ್ ವುಡ್ವರ್ಡ್. ಬಾಬ್ ವುಡ್ವರ್ಡ್. ಸಾರಿ, ಬಾಬ್ ವುಡ್ವರ್ಡ್. ವರ್ಡ್ ಬಾಬ್ ವುಡ್ವರ್ಡ್ ಅಂತಕ್ಕಂಥವ್ರು ಏನ್ ಮಾಡ್ತಾರಂದ್ರ ಈ ಪುಸ್ತಕವನ್ನ ಬರೀತಾರೆ. ಓಕೆ, ನೆಕ್ಸ್ಟ್ ಮೌಂಟೇನ್ ಮ್ಯಾಮಲ್ಸ್ ಆಫ್ ದಿ ವರ್ಡ್ಸ್. ಯಾವುದು? ಮೌಂಟೇನ್ ಮ್ಯಾಮಲ್ಸ್ ಆಫ್ ದಿ ವರ್ಡ್ಸ್. ಮೌಂಟೇನ್ ಮ್ಯಾಮಲ್ಸ್ ಆಫ್ ದಿ ವರ್ಡ್ ಅಂತಕ್ಕಂತಹದನ್ನ ಇವು ಏನಂದ್ರ ಹಿಮಾಲಯಕ್ಕೆ ಸಂಬಂಧಿಸಿದಂತಹ ಪುಸ್ತಕವಾಗಿರುತ್ತ. ಇದನ್ನ ಬರೆದವರು ಯಾರಂದ್ರ ಎಂ.ಕೆ. ರಂಜಿತ್ ಸಿಂಗ್. ಯಾರು ಬರೆದಿದ್ದಾರ? ಎಂ.ಕೆ. ರಂಜಿತ್ ಸಿಂಗ್ ಅಂತಕ್ಕಂಥವ್ರು ಈ ಪುಸ್ತಕವನ್ನ ಬರೆದಿದ್ದಾರೆ. ಯಾವುದು? ಮೌಂಟೇನ್ ಮ್ಯಾಮಲ್ಸ್ ಆಫ್ ದಿ ವರ್ಲ್ಡ್. ಓಕೆ, ನೆಕ್ಸ್ಟ್
ಜಮ್ಮು ಕಾಶ್ಮೀರ್ ಮತ್ತು ಲಡಾಖ್ ಯುಗಗಳ ಮೂಲಕ ಯುಗಗಳ ಮೂಲಕ ಜಮ್ಮು ಕಾಶ್ಮೀರ್ ಅಂಡ್ ಲಡಾಖ್ ಥ್ರೂ ದ ಏಜಸ್. ಯಾವುದು? ಥ್ರೂ ದ ಏಜಸ್. ಈ ಕೃತಿಯನ್ನ ಯಾರು ಬರೀತಾರ? ಯಾವುದು? ಈ ಕೃತಿಯನ್ನ ಯಾರು ಬರೀತಾರ? ಯಾರು ಬಿಡುಗಡೆ ಮಾಡ್ತಾರ? ಇದನ್ನ ಮಿನಿಸ್ಟ್ರಿ ಆಫ್ ಹೋಮ್ ಅಪಿಯರೆನ್ಸ್ ಇಂದ ಬಿಡುಗಡೆ ಆಗಿರ್ತಕ್ಕಂಥದ್ದು. ಯಾವುದು? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇಂದ ಬಿಡುಗಡೆ ಆಗಿರ್ತಕ್ಕಂಥದ್ದು. ಹೋಮ್ ಮಿನಿಸ್ಟ್ರಿ ಯಾರಿದಾರ? ಪ್ರಸ್ತುತ ಹೋಮ್ ಮಿನಿಸ್ಟರ್ ಯಾರಿದಾರ? ನರೇಂದ್ರ ಮೋದಿ ಅವರು ಇದಾರ, ಅಮಿತ್ ಶಾ ಇದಾರ, ನಿತಿನ್ ಗಡ್ಕರಿ ಇದಾರ, ರಾಜನಾಥ್ ಸಿಂಗ್ ಅವರು ಇದಾರ. ಓಕೆ, ಯಾರಿದಾರ ಅಂತ ಕೇಳಿದ್ರ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರಿದಾರ. ಯಾರಿದಾರ? ಅಮಿತ್ ಶಾ ಅವರಿದಾರ. ಓಕೆ, ಅದೇ ರೀತಿ ನರೇಂದ್ರ ಮೋದಿ ಅವರು ಏನಿದಾರ? ಪ್ರೈಮ್ ಮಿನಿಸ್ಟರ್ ಇದಾರ. ಓಕೆ, ನಿತಿನ್ ಗಡ್ಕರಿ ಅವರು ಏನಿದಾರ? ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಏನಿದಾರ? ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್. ನೆಕ್ಸ್ಟ್ ರಾಜನಾಥ್ ಸಿಂಗ್ ಅವರು ಏನಿದಾರ? ಡಿಫೆನ್ಸ್ ಮಿನಿಸ್ಟರ್ ಇದಾರ. ಡಿಫೆನ್ಸ್ ಮಿನಿಸ್ಟರ್ ಇದಾರ. ಓಕೆ, ಹೋಮ್ ಅಪಿಯರೆನ್ಸ್ ಜೊತೆಗೆ ಯಾರು? ಅಮಿತ್ ಶಾ ಅವರು ಸಹಕಾರಿ ಸಚಿವರು ಇದಾರ. ಏನಿದಾರ? ಕೋಆಪರೇಟಿವ್ ಮಿನಿಸ್ಟರ್ ಇದಾರ, ಸಹಕಾರಿ ಸಚಿವರು ಇದಾರ. ಓಕೆ, ಏನಿದಾರ? ಸಹಕಾರಿ ಸಚಿವರಿದ್ದಾರೆ. ಮಿನಿಸ್ಟ್ರಿ ಆಫ್ ಹೋಮ್ ಅಪಿಯರೆನ್ಸ್ ಇಂದ ಬಿಡುಗಡೆ ಆಗ್ಬೇಕಾಗಿತ್ತಂದ್ರ ಇದರ ಅಧ್ಯಕ್ಷರು ಯಾರು ಇದ್ರು ಅಂದ್ರ ಅಮಿತ್ ಶಾ. ಇದನ್ನ ಬಿಡುಗಡೆ ಮಾಡಿರ್ತಕ್ಕಂಥವ್ರು ಯಾರು ಅಂತಂದ್ರ ಅಮಿತ್ ಶಾ. ಜಮ್ಮು ಕಾಶ್ಮೀರ್ ಅಂಡ್ ಲಡಾಖ್ ಥ್ರೂ ದ ಏಜಸ್ ಅಂತಕ್ಕಂತಹ ಪುಸ್ತಕ. ಜಮ್ಮು ಕಾಶ್ಮೀರ್ ಥ್ರೂ ದ ಲಡಾಖ್ ಏಜಸ್ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಜಮ್ಶೆಡ್ಜಿ ಟಾಟಾ ಪವರ್ಫುಲ್. ಯಾವುದು? ಜಮ್ಶೆಡ್ಜಿ ಟಾಟಾ ಪವರ್ಫುಲ್. ಲರ್ನಿಂಗ್ ಫ್ರಾಮ್ ಕೋಆಪರೇಟಿವ್ ಸಕ್ಸಸ್. ಕಾರ್ಪೊರೇಟಿವ್ ಸಕ್ಸಸ್. ಕೋಆಪರೇಟಿವ್ ಅಲ್ಲ, ಕಾರ್ಪೊರೇಟಿವ್. ಕೋಆಪರೇಟಿವ್ ಅಂದ್ರ ಸರ್ಕಾರ, ಕಾರ್ಪೊರೇಟಿವ್ ಅಂದ್ರ ಇದು IT ಒಳಗೆ ಬರ್ತಕ್ಕಂಥದ್ದು ಆಗಿರುತ್ತ. ಓಕೆ, ಯಾವ್ದಂದ್ರ ಹರೀಶ್ ಭಟ್, ಗೋಪಾಲಕೃಷ್ಣನ್, ಬೋತ್ A and B, ನನ್ ಆಫ್ ದಿ ಅಬೋ. ಯಾರು ಬರ್ದಿದ್ದಾರೆ ನೋಡಿ? ಜಮ್ಶೆಡ್ಜಿ ಟಾಟಾ ಪವರ್ಫುಲ್ ಲರ್ನಿಂಗ್ಸ್ ಫ್ರಾಮ್ ಕಾರ್ಪೊರೇಟಿವ್ ಸಕ್ಸಸ್ ಅಂತಕ್ಕಂಥದ್ದು ಯಾರು ಬರ್ದಿದ್ದಾರ? ಬೋತ್ A and B. ಏನ್ ಮಾಡಿರ್ತಾರ? ಇವರು ಇಬ್ರು ಸೇರಿ ಈ ಜಮ್ಶೆಡ್ಜಿ ಟಾಟಾ ಅಂತಕ್ಕಂಥವ್ರು, ಟಾಟಾ ಸಂಸ್ಥೆಯ ಸಮೂಹಗಳ ಸಂಸ್ಥಾಪಕರಾಗಿರ್ತಕ್ಕಂಥವ್ರು ಯಾರಂದ್ರ ಇವಾಗ ರತನ್ ಟಾಟಾ ಅವರು ತೀರ್ಕೊಂಡ್ರಲ್ಲ, ಅವರ ಅಪ್ಪ ಆಗಿರ್ತಕ್ಕಂಥವ್ರು ಯಾರಂದ್ರ ಜಮ್ಶೆಡ್ಜಿ ಟಾಟಾ ಅವರು. ಓಕೆ, ನೆಕ್ಸ್ಟ್ ಬ್ರೇಕಿಂಗ್ ಆಫ್ ರಾಕ್ಸ್. ಯಾವುದು? ಬ್ರೇಕಿಂಗ್ ಆಫ್ ರಾಕ್ಸ್. ಈ ಕೃತಿಯನ್ನ ಯಾರು ಬರ್ದಿತಾರ? ಬ್ರೇಕಿಂಗ್ ಆಫ್ ರಾಕ್ಸ್ ಅಂಡ್ ಬ್ಯಾರಿಯರ್ಸ್. ಏನು? ಬ್ರೇಕಿಂಗ್ ಆಫ್ ರಾಕ್ಸ್ ಅಂಡ್ ಬ್ಯಾರಿಯರ್ಸ್ ಅಂತಕ್ಕಂಥ ಕೃತಿಯನ್ನ ಯಾರು ಬರ್ದಿತಾರ? ಸುದೀಪಿತಾ ಸೆಂಗುಗುಪ್ತ. ಯಾರು? ಸುದೀಪಿತಾ ಸೆಂಗುಗುಪ್ತ ಅವರು ಈ ಕೃತಿಯನ್ನ ಬರ್ದಿರ್ತಾರ, ಈ ಪುಸ್ತಕವನ್ನ ಬರ್ದಿರ್ತಾರ. ಓಕೆ, ನೆಕ್ಸ್ಟ್ ಫ್ರಮ್ ಐಲ್ ಟು ಲಿಥಿಯಂ ನ್ಯಾವಿಗೇಟಿಂಗ್. ಯಾವುದು? ದ ಐಲ್ ಟು ಲಿಥಿಯಂ. ಎಲ್ಲಿಂದ? ಫ್ರಮ್ ಐಲ್ ಟು ಲಿಥಿಯಂ ಟು ದ ಫ್ಯೂಚರ್ ಎನರ್ಜಿ. ಫ್ಯೂಚರ್ ಎನರ್ಜಿ ಎಲ್ಲಿಂದ ಅಂದ್ರ ಪೆಟ್ರೋಲಿಯಂದಿಂದ ಲಿಥಿಯಂದವರೆಗೆ ಅಂತಕ್ಕಂಥ ಪುಸ್ತಕವನ್ನ ಯಾರು ಬರೀತಾರ ಅಂದ್ರ ಕುಲ್ದೀಪ್ ಗುಪ್ತಾ. ಯಾರು ಬರೀತಾರೆ ಸರ? ಕುಲ್ದೀಪ್ ಗುಪ್ತಾ ಅವರು ಇದನ್ನ ಬರೆದಿರ್ತಾರ. ಓಕೆ, ನೆಕ್ಸ್ಟ್ ಮೋದಿ ಆಡಳಿತದ ವಿಜಯೋತ್ಸವ. ದ ಮೋದಿ ಗೌರ್ಮೆಂಟ್ ಟ್ರಂಪಿಟ್. ಓಕೆ, ಮೋದಿ ಗೌರ್ಮೆಂಟ್ ಆಡಳಿತದ ವಿಜಯೋತ್ಸವ ಅಂತಕ್ಕಂಥ ಪುಸ್ತಕವನ್ನ ಅಂಕಿತ್ ಶರ್ಮಾ, ತರುಣ್ ಚೌಗ್ಲಾ, ನೆಕ್ಸ್ಟ್ ವಲ್ತರ್ ಸಿಂಗ್, ಚೇತನ್ ಭಗತ್ ಯಾರು ಬರೀತಾರಿ ಸರ್? ಯಾರು ಬರೀತಾರಂದ್ರ ಅಂಕಿತ್ ಶರ್ಮಾ ಅವರು. ಯಾರು ಬರೀತಾರ? ತರುಣ್ ಚೌಗ್ಲಾ ಅವರು. ಯಾರು ಬರೀತಾರ? ತರುಣ್ ಚೌಗ್ಲಾ ಅವರು. ಇಲ್ಲಿ ನೋಡ್ಬೋದು, ತರುಣ್ ಚೌಗ್ಲಾ ಅವರು ಈ ಪುಸ್ತಕವನ್ನ ಬರೀತಾರ. ಈ ಮೋದಿ ಗೌರ್ಮೆಂಟ್ ಮೂರನೇ ಬಾರಿಗೆ ಆಡಳಿತಕ್ಕೆ ಬಂದಾಗ ಈ ಮೋದಿ ಗೌರ್ಮೆಂಟ್ ಏನೇನೆಲ್ಲ ಸಾಧನೆಯನ್ನ ಮಾಡಿದೆ ಅಂತಕ್ಕಂಥದ್ದನ್ನ ತರುಣ್ ಚೌಗ್ಲಾ ಅವರು ಈ ಕೃತಿಯನ್ನ ಬರ್ದಿರ್ತಾರ. ಓಕೆ, ನೆಕ್ಸ್ಟ್ ಇಂಡಿಯಾ at 100
ಎನ್ವಿಷನ್ ಟು ದ ಟುಮಾರೋ ಅಂತಕ್ಕಂಥದ್ದು. ಅದು ಎನ್ವಿಷನ್ ಟು ದ ಟುಮಾರೋ ಅಂತಕ್ಕಂಥದ್ದು. ಇಂಡಿಯಾ ಸ್ವತಂತ್ರ ಸಿಕ್ಕು 2047ನೇ ವಿಶ್ವಿಗೆ ಏನಾಗತ್ತಂದ್ರ 100 ವರ್ಷವಾಗತ್ತ. ಆ ದೃಷ್ಟಿಕೋನದಿಂದಾಗಿ ಈ ಪುಸ್ತಕವನ್ನ ಯಾರು ಬರ್ದಿದಾರ ಅಂತಕ್ಕಂಥದ್ದು ಕೆ ಸೀತಾರಾಮನ್, ಕೆ.ವಿ. ಸುಬ್ರಹ್ಮಣ್ಯಂ, ಜೆ.ಪಿ. ನಡ್ಡಾ, ಮನಮೋಹನ್ ಸಿಂಗ್. ಓಕೆ, ಇದನ್ನ ಯಾರು ಬರ್ದಿದಾರ ಅಂದ್ರ ಕೆ.ವಿ. ಸುಬ್ರಹ್ಮಣ್ಯಂ. ಯಾರು ಬರ್ದಿದ್ದಾರ? ಕೆ.ವಿ. ಸುಬ್ರಹ್ಮಣ್ಯಂ ಅವರು ಈ ಪುಸ್ತಕವನ್ನ ಬರ್ದಿರ್ತಾರ. ಇದನ್ನ ಯಾರು ರಿಲೀಸ್ ಮಾಡ್ತಾರಂದ್ರ ಪಿಯೂಷ್ ಗೋಯಲ್ ಅವರು. ಯಾರು ರಿಲೀಸ್ ಮಾಡ್ತಾರ? ಪಿಯೂಷ್ ಗೋಯಲ್ ಅವರು ಇದನ್ನ ರಿಲೀಸ್ ಮಾಡ್ತಾರ. ಪಿಯೂಷ್ ಗೋಯಲ್ ಅವರು ಏನಂದ್ರ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಡಿಪಾರ್ಟ್ಮೆಂಟಿನ ಸಚಿವರಾಗಿರ್ತಾರ. ಏನಾಗಿರ್ತಾರ? ಪಿಯೂಷ್ ಗೋಯಲ್ ಅವರು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿನ ಮಿನಿಸ್ಟರ್ ಆಗಿರ್ತಾರ. ಯಾರು? ಪಿಯೂಷ್ ಗೋಯಲ್ ಅವರು. ಓಕೆ, ನೆಕ್ಸ್ಟ್ ವಿಜ್ಞಾನಿ ಉದ್ಯಮ ಹಾಗೂ ಮಿಲಿಯನ್ ಗಟ್ಟಲೆ ಮಹಿಳೆಯರನ್ನು ಸಬಲೀಕರಣಗೊಳಿಸುವಂತಹ ಆತ್ಮಕತೆ. ಇದು ಏನಾಗಿರುತ್ತೆ ಅಂದ್ರ entrepreneurs ವುಮೆನ್ಸ್ ಎಂಪವರಿಂಗ್ ಮಿಲಿಯನ್ಸ್ ಆಫ್ ವುಮೆನ್ಸ್ ಇನ್ ಎ ಆಟೋಬಯೋಗ್ರಫಿ. ಈ ಪುಸ್ತಕವನ್ನ ಯಾರು ಬರ್ದಿದ್ದಾರ ಅಂತಂದ್ರ ಆದಿತ್ಯ ಸಿಂಗ್, ಕಲ್ಪನಾ ಶಂಕರ್, ರೋಹಿತ್ ರಾಯ್, ಯಾರು? ಅಜಿತ್ ಸಿಂಗ್ ಅಂತಕ್ಕಂಥವ್ರು. ಯಾವುದು? ಅಜಿತ್ ಸಿಂಗ್ ಅಂತಕ್ಕಂಥವ್ರು. ಈ ಪುಸ್ತಕವನ್ನ ಯಾರು ಬರ್ದಿರ್ತಾರಂದ್ರ ಕಲ್ಪನಾ ಶಂಕರ್ ಅವರು. ಓಕೆ, ಯಾರು? ಕಲ್ಪನಾ ಶಂಕರ್ ಅವರು. ಓಕೆ, ಇಲ್ಲಿ ಕಾಣ್ಬೋದು ಕಲ್ಪನಾ ಶಂಕರ್ ಅವರು ಬರ್ದಿರ್ತಕ್ಕಂತಹ ದ ಸೈಂಟಿಸ್ಟ್, ಎಂಟರ್ಪ್ರೈನರ್ ಅಂಡ್ ಎಂಪವರಿಂಗ್ ಮಿಲಿಯನ್ಸ್ ಆಫ್ ವುಮೆನ್ಸ್ ಅಂತಕ್ಕಂತಹ ಕೃತಿಯನ್ನ. ಓಕೆ, ನೆಕ್ಸ್ಟ್ ಶ್ರೀರಾಮ್ ಇನ್ ತಮಿಳಗಂ. ಯಾವುದು? ಶ್ರೀರಾಮ್ ಇನ್ ತಮಿಳಗಂ ಇನ್ಸ್ಪೈರಬಲ್ ಬಾಂಡ್ಸ್ ಅಂತಕ್ಕಂಥದ್ದು. ಶ್ರೀರಾಮ್ ಇನ್ ತಮಿಳಗಮ್ಸ್ ಅಂತಕ್ಕಂಥದ್ದು ಇನ್ಸ್ಪೈರಬಲ್ ಬಾಂಡ್ ಅಂತಕ್ಕಂತಹ ಕೃತಿಯನ್ನ ಯಾರು ಬರೀತಾರ ಅಂದ್ರ ಡಿ ಕೆ ಹರಿ. ಯಾರು? ಡಿ ಕೆ ಹರಿ, ಹೇಮಾ ಹರಿ ಹಾಗೂ ಸೀಮಾ ಸಿಂಗ್, ಬೋತ್ ಎ ಅಂಡ್ ಬಿ. ಇಲ್ಲಿ ನೋಡ್ಬೋದು ಡಿ ಕೆ ಹರಿ, ಹೇಮಾ ಹರಿ ಏನ್ ಮಾಡ್ತಾರ? ಇವರಿಬ್ರು ಸೇರಿ ಈ ಪುಸ್ತಕವನ್ನ ಬರೀತಾರ. ಈ ಪುಸ್ತಕವನ್ನ ಯಾರು ರಿಲೀಸ್ ಮಾಡ್ತಾರಂದ್ರ ಎನ್ ರವಿ ಅವರು. ಸರ್, ಎನ್ ರವಿ ಅವರು ಏನಿದಾರಂದ್ರ ತಮಿಳ್ನಾಡು ಗೌರ್ಮೆಂಟಿನ ರಾಜ್ಯದ ಗವರ್ನರ್ ಆಗಿರೋರು. ತಮಿಳ್ನಾಡು ರಾಜ್ಯದ ಗವರ್ನರ್ ಆಗಿ ಯಾರಿದಾರು ಅಂತ ಕೇಳಿದ್ರ ಆರ್.ಎನ್. ರವಿ ಅವರು. ಓಕೆ, ಇತ್ತೀಚೆಗೆ ಅವರು ಸುದ್ದಿಯಲ್ಲಿಯೂ ಸಹ ಇದ್ರು. ಯಾಕಂದ್ರ ತಮಿಳ್ನಾಡು ಗೌರ್ಮೆಂಟ್ ಹಾಗೂ ತಮಿಳ್ನಾಡು ರಾಜ್ಯಪಾಲರ ಮಧ್ಯೆ ವಿವಾದ ಸೃಷ್ಟಿಯಾಗಿತ್ತು. ಅದಕ್ಕಾಗಿ ಇದ್ರ ಬಗ್ಗೆನೂ ಸ್ವಲ್ಪ ನೀವು ನೋಡಿ ಇಟ್ಕೋಬೇಕು. ಓಕೆ, ನೆಕ್ಸ್ಟ್ ಮನೋಜ್ ಬಾಜ್ಪೇಯಿ. ಯಾವುದು? ಮನೋಜ್ ಬಾಜ್ಪೇಯಿ ದ ಡೆಫಿನೇಟಿವ್ ಬಯೋಗ್ರಫಿ. ಮನೋಜ್ ಬಾಜ್ಪೇಯಿ ಡೆಫಿನೆಟ್ ಬಯೋಗ್ರಫಿ ಅಂತಕ್ಕಂತಹ ಪುಸ್ತಕವನ್ನ ಯಾರು ಬರೀತಾರ? ಆಪ್ಷನ್ ಎ ಪಿಯೂಷ್ ಪಾಂಡೆ, ಅನುರಾಗ್ ಸಿಂಗ, ಸಂದನ್ ಸಿಂಗ, ಮೇಲಿನ ಯಾವುದು ಅಲ್ಲ. ಇಲ್ಲಿ ನೋಡ್ಬೋದು ಈ ವ್ಯಕ್ತಿ ಯಾರಂದ್ರ ಮನೋಜ್ ಬಾಜ್ಪೇಯಿ ಅವರಾಗಿರ್ತಾರ. ಈ ಕೃತಿಯನ್ನ ಬರೆದವರು ಯಾರಂದ್ರ ಪಿಯೂಷ್ ಪಾಂಡೆ. ಯಾರು ಬರ್ದಿರ್ತಾರ? ಪಿಯೂಷ್ ಪಾಂಡೆ ಅವರು ಈ ಕೃತಿಯನ್ನ ಬರ್ದಿರ್ತಾರ. ಓಕೆ, ನೆಕ್ಸ್ಟ್ ಅನ್ಸಾಮನ್ ಲವ್. ಯಾವುದು? ಅನ್ಕಾಮನ್ ಲವ್. ಯಾವುದು? ಅಸಾಮಾನ್ಯ ಲವ್, ಅನ್ಕಾಮನ್ ಲವ್ ಅಂತಕ್ಕಂತಹ ಪುಸ್ತಕವನ್ನ ಯಾರು ಬರೀತಾರ? ಆಕಾಶ ಸಿಂಗ, ಚೈತ್ರಾ ಬ್ಯಾನರ್ಜಿ ದೇವಕುರ್ಣಿ, ಆನಂದ್ ಸಿಂಗ, ಮೇಲಿನ ಯಾವುದು ಅಲ್ಲ. ಚೈತ್ರಾ ಬ್ಯಾನರ್ಜಿ ದೇವಕರುಣಿ ಅಂತಕ್ಕಂಥವ್ರು. ಈ ಕೃತಿಯನ್ನ ಬರೆದವ್ರು ಯಾರಂದ್ರ ಚೈತ್ರಾ ಬ್ಯಾನರ್ಜಿ ದೇವಕುರ್ಣಿ ಅವರು. ಇದು ಯಾರ್ದಾಗಿರುತ್ತಂದ್ರ ಅನ್ಕಾಮನ್ ಲವ್ ಅಂತಕ್ಕಂಥದ್ದು ಸುಧಾಮೂರ್ತಿ ಅವರು. ಯಾವುದು? ಸುಧಾಮೂರ್ತಿ, ಲೈಫ್ ಆಫ್ ಸುಧಾಮೂರ್ತಿ. ಇಲ್ಲಿ ಕಾಣಾಕ್ತಿರ್ಬೋದು ಸುಧಾಮೂರ್ತಿ ಅವರ ಜೀವನ ಚರಿತ್ರೆ ಆಗಿರ್ತಕ್ಕಂಥದ್ದು. ಇದನ್ನ ಬರೆದವರು ಯಾರಂದ್ರ ಚೈತ್ರಾ ಬ್ಯಾನರ್ಜಿ ದೇವಕರುಣಿ ಅಂತಕ್ಕಂಥವ್ರು ಇದನ್ನ ಬರ್ದಿರ್ತಾರ. ಓಕೆ, ನೆಕ್ಸ್ಟ್ ಪವರ್ ಇನ್. ಯಾವುದು? ಪವರ್ ವಿತ್ ಇನ್. ಯಾವುದು? ಪವರ್ ವಿತ್ ಇನ್ ಅಂತಕ್ಕಂತಹ ಕೃತಿಯನ್ನ ಯಾರು ಬರೀತಾರ? ಇದು ಯಾರ್ದಂದ್ರ ನರೇಂದ್ರ ಮೋದಿ ಅವರ ಆಡಳಿತದ ಬಗ್ಗೆ, ಲೆಗಸಿ ಬಗ್ಗೆ, ಅವರ ಲೀಡರ್ಶಿಪ್ ಬಗ್ಗೆ ಹೇಳ್ತಕ್ಕಂತಹ ಪುಸ್ತಕವಾಗಿರುತ್ತೆ. ನರೇಂದ್ರ ಮೋದಿ ಅವರ ಆಡಳಿತದ ಬಗ್ಗೆ, ಲೆಗಸಿ ಬಗ್ಗೆ ಇರ್ತಕ್ಕಂತಹ ಪುಸ್ತಕವಾಗಿರುತ್ತ. ಈ ಪುಸ್ತಕವನ್ನ ಯಾರು ಬರೀತಾರಂದ್ರ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ ಅವರು ಈ ಪುಸ್ತಕವನ್ನ ಬರ್ದಿರ್ತಾರ. ಓಕೆ, ನೆಕ್ಸ್ಟ್
ಎಂಡ್ ಫ್ರೆಂಡ್ಸ್ ಎ ಹೋಮ್ ಅಂತಕ್ಕಂತಹ ಶೀರ್ಷಿಕೆ. ಎಂಡ್ ಫ್ರೆಂಡ್ಸ್ ಎ ಹೋಮ್ ಅಂತಕ್ಕಂತಹ ಈ ಪುಸ್ತಕವನ್ನ, ಈ ಶೀರ್ಷಿಕೆಯನ್ನ ಯಾರು ಬರೆದಿರ್ತಾರ ನೀವೆಲ್ಲ ನೋಡ್ಬೋದು ಇಮೇಜ್ ಒಳಗ. ಯಾರಂದ್ರ ಇವರು ಆಲಿಯಾ ಭಟ್ ಆಗಿರ್ತಾರ. ಯಾರಾಗಿರ್ತಾರ? ಆಲಿಯಾ ಭಟ್ ಅವರು ಈ ಕೃತಿಯನ್ನ ಬರೆದಿರ್ತಾರೆ. ಆಡ್ ಫ್ರೆಂಡ್ಸ್ ಆಡ್ ಹೋಮ್ ಅಂತಕ್ಕಂಥವು, ಎ ಫ್ರೆಂಡ್ಸ್ ಆಡ್ ಹೋಮ್ ಅಂತಕ್ಕಂಥ ಕೃತಿಯನ್ನ ಆಲಿಯಾ ಭಟ್ ಅವರು ಬರೆದಿರ್ತಾರ. ಓಕೆ, ನೆಕ್ಸ್ಟ್ ಸೋರ್ಸ್ ಕೋಡ್ ಮೈ ಬಿಗಿನಿಂಗ್ಸ್. ಯಾವುದು? ಸೋರ್ಸ್ ಕೋಡ್ ಮೈ ಬಿಗಿನಿಂಗ್ಸ್ ಅಂತಕ್ಕಂಥ ಕೃತಿಯನ್ನ ಯಾರು ಬರೀತಾರ? ದ ಸೋರ್ಸ್ ಕೋಡ್ ಮೈ ಬಿಗಿನಿಂಗ್ಸ್ ಅಂತಕ್ಕಂಥ ಕೃತಿಯನ್ನ ನೀವೆಲ್ಲರೂ ನೋಡ್ಬೋದು. ಇಲ್ಲಿ ಬಿಲ್ ಗೇಟ್ಸ್ ಅವರು, ಯಾರು? ಬಿಲ್ ಗೇಟ್ಸ್ ಅವರು ಈ ಕೃತಿಯನ್ನ ಬರೆದಿರ್ತಾರ. ಯಾರು? ಬಿಲ್ ಗೇಟ್ಸ್. ಓಕೆ, ನೆಕ್ಸ್ಟ್ 2024ರ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನ ಆಲ್ರೆಡಿ ಹೇಳಿದಿನ. 2024ರ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನ ಆಗಲೇ ಹೇಳಿದ್ದೀನಿ. 2025ರ ಅಂತಾರಾಷ್ಟ್ರೀಯ ಬೂಕರ ಬಾನು ಮುಸ್ತಕ, 24ರದು ಬೂಕರ್ ಪ್ರಶಸ್ತಿ, 2025ರದು ಫ್ಲೆಶ್ ಅಂತಕ್ಕಂತಹ ಕೃತಿಗೆ, ಯಾವುದು? ಫ್ಲೆಶ್ ಅಂತಕ್ಕಂತಹ ಕೃತಿಗೆ ಡೇವಿಡ್, ಯಾರು? ಡೇವಿಡ್ ಅಂತಕ್ಕಂಥವ್ರು 2025ರ ಬೂಕರ್ ಪ್ರಶಸ್ತಿಯನ್ನ ಗೆದ್ದಿರ್ತಾರೆ. ಓಕೆ, ನೆಕ್ಸ್ಟ್ ನೈಪ್ ಅಂತಕ್ಕಂತಹ ಪುಸ್ತಕದ ಲೇಖಕರು ಯಾರು ಅಂತೇಳಿ ಕ್ವಶನ್ ಕೇಳ್ಬೋದು. ಏನ್ ಮಾಡ್ಬೋದು? ನೈಫ್ ಅಂದ್ರ ಚಾಕು. ಚಾಕು ಅಂತಕ್ಕಂತಹ ಪುಸ್ತಕವನ್ನ ಯಾರು ಬರೆದಿದ್ದಾರ ಅಂತ ಕೇಳಿದ್ರ ಆಪ್ಷನ್ ಎ ಚೇತನ್ ಭಗತ್, ಆಪ್ಷನ್ ಬಿ ಸಲ್ಮಾನ್ ರಸ್ತಿ, ಆಪ್ಷನ್ ಸಿ ಪಿಯೂಷ್ ಚಾವ್ಲಾ, ಆಪ್ಷನ್ ಜಿ ಟಿ.ಸಿ. ಚಾವ್ಲಾ. ಅದು ಪಿಯೂಷ್ ಚಾವ್ಲಾ ಅಲ್ಲ, ನನ್ ಆಫ್ ದಿ ಅಬೋ. ಇವ್ರು ನೋಡಿದ್ರ ನಿಮ್ಗೆ ಹೆಂಗ್ ಕಾಣಿಸ್ತದ? ಚೇತನ್ ಭಗತ್ ಅಂತ ಕಾಣಿಸ್ತೈತೋ, ಸಲ್ಮಾನ್ ರಶ್ದಿ ಅಂತ ಕಾಣಿಸ್ತೈತೋ, ಟಿ.ಸಿ. ಚಾವ್ಲಾ ಅಂತ ಅನಿಸ್ತೈತೋ ನಿಮಗ? ಇವರು ಯಾರು ಅಂತಂದ್ರ ಸಲ್ಮಾನ್ ರಶೀದ್ ಅಂತಕ್ಕಂಥವ್ರು. ಯಾರು? ಸಲ್ಮಾನ್ ರಶೀದ್ ಅಂತಕ್ಕಂಥವ್ರು ಈ ನೈಪ್ ಅಂತಕ್ಕಂತಹ ಕೃತಿಯನ್ನ ಬರ್ದಿದ್ದಾರೆ. ಓಕೆ, ನೆಕ್ಸ್ಟ್ ದಿ ಐಡಿಯಾ ಆಫ್ ಡೆಮೋಕ್ರಸಿ. ಯಾವುದು? ದಿ ಐಡಿಯಾ ಆಫ್ ಡೆಮೋಕ್ರಸಿ. ಇಂತಹ ಕ್ವಶನ್ ಅನ್ನ, ಇಂತಹ ಬುಕ್ ಅನ್ನ ಎಕ್ಸಾಮ್ ದಾಗ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಐಡಿಯಾ ಆಫ್ ಡೆಮೋಕ್ರಸಿ ಅಂತಕ್ಕಂಥ ಬುಕ್ಕವನ್ನ ಯಾರು ಬರೀತಾರ? ಅಜಿತ್ ಶರ್ಮಾ, ಸ್ಯಾಮ್ ಪಿತ್ರೋಡ, ರಾಹುಲ್ ಕುಮಾರ್, ನನ್ ಆಫ್ ದಿ ಅಬೋ ಅಂತಕ್ಕಂಥದ್ದು. ಇಲ್ಲಿ ಕಾಣ್ಬೋದು ನೀವು ಯಾವ್ದಂದ್ರ ದಿ ಐಡಿಯಾ ಆಫ್ ಡೆಮೋಕ್ರಸಿ ರಿಟರ್ನ್ ಬೈ ಸ್ಯಾಮ್ ಪಿತ್ರೋಡ್. ಓಕೆ, ಇವರೊಬ್ರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನೂ ಸಹ ಆಗಿರ್ತಾರೆ. ಓಕೆ, ನೆಕ್ಸ್ಟ್ ವಿನ್ನರ್ಸ್ ಮೈಂಡ್ ಸೆಟ್. ಯಾವುದು? ವಿನ್ನರ್ಸ್ ಮೈಂಡ್ ಸೆಟ್ ಅಂತಕ್ಕಂತಹ ಕೃತಿ. ವಿನ್ನರ್ಸ್ ಮೈಂಡ್ ಸೆಟ್ ಅಂತಕ್ಕಂತಹ ಕೃತಿಯನ್ನ ಯಾರು ಬರೆದಿದ್ದಾರ? ಶೀರ್ಷಿಕೆ ಅಂದ್ರೂ ಕೃತಿ ಆಗಿರುತ್ತ. ಶೀರ್ಷಿಕೆ ಅಂದ್ರ ಹೆಡ್ಡಿಂಗ್, ಇದರ ಹೆಡ್ಡಿಂಗ್ ಅಂತಕ್ಕಂಥ. ವಿನ್ನರ್ಸ್ ಮೈಂಡ್ ಸೆಟ್ ನಿಮ್ಗೆ ಕಾಣ್ಬೋದು. ಶೇನ್ ವ್ಯಾಟ್ಸನ್, ಆಸ್ಟ್ರೇಲಿಯಾ ಕ್ರಿಕೆಟರ್. ಯಾರು? ಶೇನ್ ವ್ಯಾಟ್ಸನ್ ಅವರು ಆಸ್ಟ್ರೇಲಿಯಾ ಕ್ರಿಕೆಟ್ ನ ಆಟಗಾರ ಇರ್ತಾರ. ಇವರು ನಿವೃತ್ತಿಯನ್ನ ಘೋಷಣೆ ಮಾಡಿರ್ತಾರ ಕ್ರಿಕೆಟ್ಗೆ. ಎಲ್ಲ ಮಾದರಿ ಕ್ರಿಕೆಟ್ ಒಳಗ ಇದನ್ನ ಶೇನ್ ವ್ಯಾಟ್ಸನ್ ಅವರು ಬರ್ದಿರ್ತಾರ. ಓಕೆ, ನಾನ್ ಧವನ್ ಅವ್ರ ಬಗ್ಗೆ ಹೇಳ್ಬೇಕಾದ್ರ ಆನ್ ಕ್ರಿಕೆಟ್ ಅಂತಕ್ಕಂಥದ್ ಬಗ್ಗೆ ನಾನು ನಿಮಗ ಧವನ್ ಅವರು ಅವರ ಲೈಫ್ ಆತ್ಮಕಥೆಯನ್ನು ಸಹ ಬರ್ದಿರ್ತಾರೆ. ಓಕೆ, ನೆಕ್ಸ್ಟ್ ಹೆವನ್ಲಿ ಐಲ್ಯಾಂಡ್ ಆಫ್ ಗೋವಾ. ವೆರಿ ಗುಡ್ ಕ್ವಶನ್. ಯಾವುದು? ಹೆವನ್ಲಿ ಐಲ್ಯಾಂಡ್ ಆಫ್ ಗೋವಾ. ಗೋವಾದ ಬಗ್ಗೆ, ಅಲ್ಲಿರ್ತಕ್ಕಂತಹ ಪ್ರವಾಸಿ ತಾಣದ ಬಗ್ಗೆ ಕೊಟ್ಟಿರ್ತಕ್ಕಂತಹ ಪುಸ್ತಕದ ಹೆಸರಾಗಿರುತ್ತ. ಪಿ ಸಾವಂತ್, PM ಮೋದಿ, PS ಶ್ರೀಧರನ್ ಪಿಳ್ಳೆ, ನನ್ ಆಫ್ ದಿ ಅಬೋ. ಬಿಡುಗಡೆ ಮಾಡಿದವರು ಯಾರು ಅಂತ ಕೇಳಾರ. ಇಲ್ಲಿ ಬರೆದವರು ಯಾರು ಅಂತ ಕೇಳಿಲ್ಲ, ಬಿಡುಗಡೆ ಮಾಡಿದವರು ಯಾರು. ಇದು ಒಂದು ಗೌರ್ಮೆಂಟ್ ಬುಕ್ ಆಗಿರುತ್ತ. ಇದು ಒಂದು ಗೌರ್ಮೆಂಟ್ ಬುಕ್ ಆಗಿರುತ್ತ. ಸರ್, ಗೌರ್ಮೆಂಟ್ ಆಫ್ ಯಾವುದು? ಕೇರಳ. ಅದು ಗೌರ್ಮೆಂಟ್ ಆಫ್ ಗೋವಾ. ಯಾವುದು? ಗೌರ್ಮೆಂಟ್ ಆಫ್ ಗೋವಾ. ಓಕೆ, ಈ ಗೌರ್ಮೆಂಟ್ ಆಫ್ ಗೋವಾದಿಂದ ಬಿಡುಗಡೆ ಆದಂತಹ ಪುಸ್ತಕವಾಗಿರುತ್ತ. ಈ ಪುಸ್ತಕವನ್ನ ಯಾರು ರಿಲೀಸ್ ಮಾಡಿದ್ರಿ ಅಂತಂದ್ರ ಶ್ರೀಧರನ್ ಪಿಳ್ಳೆ ಅವರು. ಯಾರು? ಶ್ರೀಧರನ್ ಪಿಳ್ಳೆ ಅವರು. ಶ್ರೀಧರನ್ ಪಿಳ್ಳೆ ಅವರು ಏನಾಗಿರ್ತಾರ ಅಂದ್ರ ಗೋವಾ ರಾಜ್ಯದ ಗವರ್ನರ್ ಆಗಿರ್ತಾರ. ಗೋವಾ ರಾಜ್ಯದ ಗವರ್ನರ್ ಆಗಿರ್ತಾರ. ಹೆವನ್ಲಿ ಐಲ್ಯಾಂಡ್ಸ್ ಆಫ್ ಗೋವಾ ಅಂತಕ್ಕಂತಹ ಕೃತಿಯನ್ನ ಇವರು ಬರ್ದಿದ್ದಾಗಿರತ್ತ. ಓಕೆ, ನೆಕ್ಸ್ಟ್ ಇಂಡಿಯಾ ದಿ ರೋಡ್ ಟು ರಿಹ್ಯಾನ್ಸ್. ಯಾವುದು? ರೆನೈನ್ಸ್ ಅಂತಕ್ಕಂಥದ್ದು. ಇಂಡಿಯಾ ರೋಡ್ ಹ್ಯಾಡ್ ರಿಹ್ಯಾನ್ಸ್ ವಿಷನ್ ಅಂಡ್ ಅಜೆಂಡಾ. ಯಾವುದು? ವಿಷನ್ ಅಂಡ್ ಎ ಅಜೆಂಡಾ ಅಂತಕ್ಕಂತಹ ಕೃತಿಯನ್ನ ಯಾರು ಬರ್ದಿದಾರ? ಆಪ್ಷನ್ ಎ ರಸ್ಕಿನ್ ಬಾಂಡ್, ಭೀಮೇಶ್ವರ್ ಚಲ್ಲಾ, ಗೀತಾ ಬಾತ್ರಾ. ನೆಕ್ಸ್ಟ್ ನನ್ ಆಫ್ ದಿ ಅಬೋ. ಈ ಕೃತಿಯನ್ನ ಯಾರು ಬರ್ದಿದಾರ ಅಂತಂದ್ರ
ನೀವು ನೋಡ್ಬೋದು ಭೀಮೇಶ್ವರ್ ಚಲ್ಲ. ಯಾರು? ಭೀಮೇಶ್ವರ್ ಚಲ್ಲ. ಓಕೆ, ನೆಕ್ಸ್ಟ್ ದ ಜಸ್ಟ್ ಮರ್ಸರಿ ಆಫ್ ಬುಕ್ಸ್. ಯಾವುದು? ಜಸ್ಟ್ ಮರ್ಸಿನರಿ ಆಫ್ ಬುಕ್ಸ್ ಅಂತಕ್ಕಂಥ ಕೃತಿಯನ್ನ ಯಾರು ಬರ್ತಿದಾರ ಅಂತ ಕೇಳಿದ್ರ ಇದು ಒಬ್ರು ಲಾಯರ್ ಅವರು ಬರ್ದಿರ್ತಕ್ಕಂಥದ್ದು. ಯಾರು? ಲಾಯರ್, ಸಾರಿ, ಯಾರು? ಮಾಜಿ ಗವರ್ನರ್ ಅವರು. ಯಾರು? ಮಾಜಿ ಗವರ್ನರ್ ಅವರು ಧ್ರುವಾರಿ ಸುಬ್ಬರಾವ್ ಅವರು. ಯಾರು? ಧ್ರುವಾರಿ ಸುಬ್ಬರಾವ್ ಅವರು ಬರೆದಿರ್ತಕ್ಕಂತಹ ಪುಸ್ತಕ ಇದಾಗಿರುತ್ತ. ಇವರು ಮಾಜಿ ಗವರ್ನರ್ ಆಗಿರ್ತಾರ. ಫಾರ್ಮರ್ ರಿಸರ್ವ್ ಬ್ಯಾಂಕ್ ಆಫ್ RBI ನ ಗವರ್ನರ್ ಆಗಿ ಸೇವೆಯನ್ನು ಸಲ್ಲಿಸಿರ್ತಾರೆ. ಓಕೆ, ನೆಕ್ಸ್ಟ್ ಕಾನೂನು ಮತ್ತು ಆಧ್ಯಾತ್ಮಿಕತೆ, ಲಾ ಅಂಡ್ ಸ್ಪಿರಿಚುವಾಲಿಟಿ. ಯಾವುದು? ಲಾ ಅಂಡ್ ಸ್ಪಿರಿಚುವಾಲಿಟಿ ಅಂತಕ್ಕಂತಹ ಪುಸ್ತಕವನ್ನ ಈ ಕೆಳಗಿನ ಯಾರು ಬರೀತಾರ? ಯಾರು? ರಾಮನ್ ಮಿತ್ತಲ್, ಸೀಮಾ ಸಿಂಗ್, ಆಪ್ಷನ್ ಎ ಅಂಡ್ ಬಿ ಇಬ್ರು ಸೇರಿ ಬರೀತಾರ. ನನ್ ಆಫ್ ದೀಸ್, ಇವರು ಯಾರು ಅಲ್ಲ. ಯಾರು ಬರೀತಾರಂದ್ರ ಮೇಲಿನ ಎರಡು ರಾಮನ್ ಮಿತ್ತಲ್ ಹಾಗೂ ಸೀಮಾ ಸಿಂಗ್ ಅವರು ಇಬ್ಬರು ಸೇರಿ ಏನ್ ಮಾಡ್ತಾರಂದ್ರ ಈ ಪುಸ್ತಕವನ್ನ ಬರೀತಾರ. ಯಾವುದು? ಲಾ ಅಂಡ್ ಸ್ಪಿರಿಚುವಾಲಿಟಿ ಅಂತಕ್ಕಂಥದ್ದು. ಓಕೆ, ಕಾನೂನು ಮತ್ತು ಆಧ್ಯಾತ್ಮಿಕತೆ ಅಂತಕ್ಕಂಥದ್ದು. ಓಕೆ, ಕಾರ್ ಶೆಡ್ ನಿಂದ ಕಾರ್ನ ರೂಮ್ ವರೆಗೆ. ಎಲ್ಲಿಂದ? ಫ್ರಾಮ್ ಎ ಕಾರ್ ಶೆಡ್ ಟು ಕಾರ್ನರ್ ಆಫ್ ದಿ ರೂಮ್. ಅಲ್ಲಿಂದ ಫ್ರಾಮ್ ಎ ಕಾರ್ ಶೆಡ್ ಟು ಕಾರ್ನರ್ ಆಫ್ ದಿ ರೂಮ್ ಅಂತಕ್ಕಂತಹ ಕೃತಿಯನ್ನ ಯಾರು ಬರೀತಾರ? AS ರಾಮನ್, ರಸ್ಕಿನ್ ಬಾಂಡ್, ಸಲ್ಮಾನ್ ರಶೀದಿ, ಮೇಲಿನ ಯಾರು ಅಲ್ಲ. ಅಲ್ಲಿ ಕಾಣ್ಬೋದು ನೀವು ಯಾರು ಬರ್ದಿದಾರ ಅಂತೇಳಿ. ಎಸ್ ರಾಮನ್ ಅಂತಕ್ಕಂಥವ್ರು. ಯಾರು? ಎಸ್ ರಾಮನ್ ಅಂತಕ್ಕಂಥವ್ರು. ಅವರ ಪಿಕ್ಚರ್ ಅನ್ನು ನೀವು ಸಹ ಬುಕ್ ಮೇಲೆ ನೋಡ್ಬೋದು. ಯಾರು ಬರ್ದಿದ್ದಾರ? ಎಸ್ ರಾಮನ್ ಅಂತಕ್ಕಂಥವ್ರು. ಯಾರು ಬರ್ದಿರ್ತಾರ? ಎಸ್ ರಾಮನ್ ಅಂತಕ್ಕಂಥವ್ರು. ಓಕೆ, ನೆಕ್ಸ್ಟ್ ಸ್ಕಲ್ಪ್ಟೆಡ್ ಸ್ಟೋನ್ಸ್ ಆಫ್ ಮಿಸ್ಟರೀಸ್ ಆಫ್ ಮಲ್ಲಾಪುರಂ. ವೆರಿ ಇಂಪಾರ್ಟೆಂಟ್. ಮಲ್ಲಾಪುರಂ. ಓಕೆ, ಈ ಮಲ್ಲಾಪುರಂ ಮಹಾಬಲಿಪುರಂ ಅಲ್ಲ. ಯಾವುದು? ಮಲ್ಲಾಪುರಂ. ಯಾವುದು? ಮಲ್ಲಾಪುರಂ ಅಂತಕ್ಕಂಥದ್ದು. ಓಕೆ ಸರ್, ಈ ಮಲ್ಲಾಪುರಂ ಎಲ್ಲಿ ಬರತ್ರಿ ಸರ್ ಅಂತ ಕೇಳಿದ್ರ ತಮಿಳ್ನಾಡ್ದಾಗ ಬರುತ್ತ. ಎಲ್ಲಿ ಬರುತ್ತ? ತಮಿಳ್ನಾಡ್ದಾಗ ಬರುತ್ತ. ಸರ ನಾನ್ ಕೇಳಾತಿದ್ದು ಮಲ್ಲಾಪುರಂ ಅಲ್ಲ, ಮಲ್ಲಾಪುರಂ ಮಹಾಬಲಿಪುರಂ ಅಲ್ಲ. ಯಾವ್ದಲ್ಲ? ಮಹಾಬಲಿಪುರಂ ಅಲ್ಲ. ಎಲ್ಲರೂ ಇದನ್ನ ನೋಡಿದ ತಕ್ಷಣ ಮಹಾಬಲಿಪುರಂ ಅನ್ಕೋತೀರಿ. ಮಲ್ಲಾಪುರಂ ಅಂತಕ್ಕಂಥದ್ದು ತಮಿಳ್ನಾಡುಗಳಗೈತಿ. ಈ ತಮಿಳ್ನಾಡು ಎಲ್ಲೇ ಇದು ಒಂದು ಏನ್ಶಿಯಂಟ್ ಟೌನ್ ಆಗಿರುತ್ತ. ಇದು ಒಂದು ಪ್ರಾಚೀನದ ಆಗಿರುತ್ತ ಮಹಾಬಲಿಪುರಂ. ಓಕೆ, ಕ್ಲಿಯರ್. ನೆಕ್ಸ್ಟ್ ಇದನ್ನ ಯಾರು ಬರೀತಾರ? ಇದನ್ನ ಯಾರು ಬರೀತಾರ ಅಂದ್ರ ಅಶ್ವಿನ್ ಪ್ರಭು ಅವರು. ಯಾರು? ಅಶ್ವಿನ್ ಪ್ರಭು ಅವರು. ಓಕೆ, ನೆಕ್ಸ್ಟ್ ಡಬ್ಲಿಂಗ್ ಇನ್ ಡಿಪ್ಲೊಮಸಿ. ವೆರಿ ವೆರಿ ಇಂಪಾರ್ಟೆಂಟ್. ಯಾವುದು? ಡಬ್ಲಿಂಗ್ ಇನ್ ಡಿಪ್ಲೊಮಸಿ. ಡಬ್ಲಿಂಗ್ ಇನ್ ಡಿಪ್ಲೊಮಸಿ ಅಂತಕ್ಕಂಥದ್ದು. ಯಾವುದು? ಡಬ್ಲಿಂಗ್ ಇನ್ ಡಿಪ್ಲೊಮಸಿ ಅಂತಕ್ಕಂತಹ ಕೃತಿಯನ್ನ ಯಾರು ಬರೀತಾರಂದ್ರ SD ಮೂನೆ ಅವರು. ಯಾರು ಬರೀತಾರ? ಇಲ್ಲಿ ನೋಡ್ಬೋದು SD ಮೂನೆ ಅವರು ಡಬ್ಲಿಂಗ್ ಇನ್ ಡಿಪ್ಲೊಮಸಿ ಅಂತಕ್ಕಂತಹ ಕೃತಿಯನ್ನ ಬರೀತಾರ. ಓಕೆ, ನೆಕ್ಸ್ಟ್ ಮಹಾ ಸ್ವಪ್ನಿ ಕೂಡ. ಯಾವುದು? ಮಹಾ ಸ್ವಪ್ನಿ ಕೂಡ ಅಂತಕ್ಕಂತಹ ಪುಸ್ತಕವನ್ನ ಯಾರು ಬರೆದಿದ್ದಾರೆ? ಅನೀಶ್ ದೇಸಾಯಿ, BP ವಿಕ್ರಮ, ಚೇತನ್ ಭಗತ್. ನೆಕ್ಸ್ಟ್ ನನ್ ಆಫ್ ದಿ ಅಬೋವ್. ಯಾರು ಬರೀತಾರಂದ್ರ BP ವಿಕ್ರಮ್ ಅಲ್ಲ, P ವಿಕ್ರಮ್ ಅಂತಕ್ಕಂಥ. ಯಾರು? P ವಿಕ್ರಮ್ ಅಂತಕ್ಕಂಥವ್ರು. ಓಕೆ, ಇದನ್ನ ಯಾರು ರಿಲೀಸ್ ಮಾಡ್ತಾರಂದ್ರ ಚಂದ್ರಬಾಬು ನಾಯ್ಡು. ಯಾರು? ಚಂದ್ರಬಾಬು ನಾಯ್ಡು. ಚಂದ್ರಬಾಬು ನಾಯ್ಡು ಅವರು ಏನಿದಾರ? ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಪ್ರದೇಶದ CM ಅವರಿದ್ದಾರೆ. ಓಕೆ, ಏನಿದಾರ? ಆಂಧ್ರ ಪ್ರದೇಶದ CM ಚಂದ್ರಬಾಬು ನಾಯ್ಡು ಅವರು ಈ ಪುಸ್ತಕವನ್ನ ರಿಲೀಸ್ ಮಾಡಿರ್ತಾರ. ಓಕೆ, ನೆಕ್ಸ್ಟ್ ಗಾಂಧಿ ಲೈಫ್ ಇನ್ ಎ 3 ಕ್ಯಾಂಪೇನರ್ಸ್. ಯಾವುದು? ಗಾಂಧಿ ಲೈಫ್ ಇನ್ ಎ 3 ಕ್ಯಾಂಪೇಜಿಯನ್ಸ್. ಓಕೆ, ಅಂತಕ್ಕಂತಹ ಪುಸ್ತಕವನ್ನ MJ ಅಕ್ಬರ್, ನೆಕ್ಸ್ಟ್ ನಟ್ವಾರ್ ಸಿಂಗ್, ಆಪ್ಷನ್ A and B ಯಾರು ಬರೀತಾರ ನೋಡ್ರಿ, ಅಲ್ಲಿ ಕಾಣತಿರ್ಬೋದು. ಗಾಂಧಿ ಲೈಫ್ ಇನ್ ಎ 3 ಕ್ಯಾಂಪೇಜಿಯನ್ಸ್ ಅಂತಕ್ಕಂತಹ ಪುಸ್ತಕವನ್ನ ಇಲ್ಲಿ ನೋಡ್ಬೋದು. MJ ಅಕ್ಬರ್ ಅವರು. ಯಾರು?
MJ ಅಕ್ಬರ್ ಅವರು. ನೆಕ್ಸ್ಟ್ ನಟ್ವಾರ್ ಸಿಂಗ್ ಅವರು, ಇಲ್ಲಿ ಕಾಣ್ತೈತಿ ನಿಮ್ಮ ಕೆಳಗ ನಟ್ವಾರ್ ಸಿಂಗ್ ಅವರು, ನಟ್ವಾರ್ ಸಿಂಗ್ ಅವರು. ಇದನ್ನ ಇಬ್ಬರು ಸೇರಿ ಬರೀತಾರ. ಯಾರು ಬರೀತಾರ? ಇಬ್ರು ಸೇರಿ MJ ಅಕ್ಬರ್ ಅವರು, ನಟ್ವಾರ್ ಸಿಂಗ್ ಅವರು ಸೇರಿ ಈ ಪುಸ್ತಕವನ್ನ ಬರೆದಿರ್ತಾರ. ಓಕೆ, ನೆಕ್ಸ್ಟ್ ಮೋದಿ ಎನರ್ಜಿಂಗ್ ಎ ಗ್ರೀನ್ ಫ್ಯೂಚರ್ ಅಂತಕ್ಕಂತ ಪುಸ್ತಕ ಯಾವುದು? ಮೋದಿ ಎನ್ಶೂರಿಂಗ್. ಓಕೆ, ಎನರ್ಜಿಂಗ್. ಓಕೆ, ಎನ್ಶೂರಿಂಗ್ ಅಲ್ಲ, ಎನರ್ಜಿಂಗ್ ಎ ಗ್ರೀನ್ ಫ್ಯೂಚರ್ ಅಂತಕ್ಕಂಥದ್ದು. ಮೋದಿ ಎನರ್ಜಿಂಗ್ ಗ್ರೀನ್ ಫ್ಯೂಚರ್ ಅಂತಕ್ಕಂಥದ್ದು ಇದು ಯಾವುದರ ಬಗ್ಗೆ ಹೇಳುತ್ತಂದ್ರ ಗ್ರೀನ್ ಎನರ್ಜಿಯ ಬಗ್ಗೆ. ಗ್ರೀನ್ ಎನರ್ಜಿ ಅಂದ್ರ ನಾವ್ ಏನ್ ಡಿಸ್ಕಷನ್ ಮಾಡತ್ತೀವಿ ಅಂದ್ರ ಗ್ರೀನ್ ಎನರ್ಜಿ ಅಂದ್ರ ಹಸಿರು ಜಲಜನಕ, ಏನೋ ಹೈಡ್ರೋಜನ್ ಬಗ್ಗೆ. ಯಾವ್ದ್ರ ಬಗ್ಗೆ? ಹೈಡ್ರೋಜನ್ ಬಗ್ಗೆ. ಸರ್, ಗ್ರೀನ್ ಹೈಡ್ರೋಜನ್ ಅಂದ್ರೆ ಏನ? ಗ್ರೀನ್ ಹೈಡ್ರೋಜನ್ ಅನ್ನ ಇಂಧನವಾಗಿ ಹೆಂಗ್ ಬಳಸ್ತಾರ? ಸರ್, ಗ್ರೀನ್ ಹೈಡ್ರೋಜನ್ ಅಂದ್ರೆ ಏನಂದ್ರ ನಾವು ನವೀಕರಿಸಬಹುದಾದ ಸಂಪನ್ಮೂಲಗಳ ಮೂಲಕ, ಯಾವುದರ ಮೂಲಕ? ನವೀಕರಿಸಬಹುದಾದ ಸಂಪನ್ಮೂಲಗಳನ್ನ ಬೆಳೆಸಿ ನಾವು ಹೈಡ್ರೋಜನ್ ಆಗಿ ಯಾವುದನ್ನ H2O ಅನ್ನ H ಆಗಿ ಹಾಗೂ O ಆಗಿ, ಇಲ್ಲೇ H2 ಆಗಿ O ಅನ್ನಾಗಿ ಬೇರೆ ಬೇರೆ ಮಾಡಿ ಈ H2 ಅನ್ನ ನಾವ್ ಏನ್ ಮಾಡ್ತೀವಿ ಅಂದ್ರ ಇಂಧನವಾಗಿ ಬಳಸ್ತೀವಿ. ಏನ್ ಮಾಡ್ತೀವಿ? ಇಂಧನವಾಗಿ ಬಳಸ್ತೀವಿ. ಈ ಪುಸ್ತಕ ಇದನ್ನ ಒಳಗೊಂಡಿರುತ್ತೆ. ನಾವು ಯಾವ ರೀತಿ ಗ್ರೀನ್ ಹೈಡ್ರೋಜನ್ ಅನ್ನ ಬಳಸಬೇಕು, ಅದೇ ರೀತಿ ಯಾವುದು ಫ್ಯೂಚರ್ ಅಲ್ಲಿ ನಮ್ಮ ಮುಂದಿನ ಕಾಲದಲ್ಲಿ ಈ ಗ್ರೀನ್ ಹೈಡ್ರೋಜನ್ ನಮಗೆ ಎಷ್ಟು ಉಪಯುಕ್ತವಾಗಿದೆ, ಅದರ ಪ್ರಾಮುಖ್ಯತೆ ಏನು ಅಂತಕ್ಕಂಥದ್ದು ಈ ಬುಕ್ ಆಗಿರುತ್ತೆ. ಇದನ್ನ ಯಾರು ಪಬ್ಲಿಷ್ ಮಾಡಿರ್ತಾರ? ಇದನ್ನ ಯಾರು ಪಬ್ಲಿಷ್ ಮಾಡಿರ್ತಾರ ಅಂದ್ರ ಪೆಂಟಗೋನಾ ಪ್ರೆಸ್ ಅವರು. ಯಾರು? ಪೆಂಟಗೋನನ್ ಪ್ರೆಸ್ ಅವರು ಇದನ್ನ ಪಬ್ಲಿಷ್ ಮಾಡಿರ್ತಾರ. ಎಡಿಟೆಡ್ ಬೈ RK ಪಾಚಾನಂದ್ ಅವರು. ಓಕೆ, ಬಿಬೇಕ್ ದೇಬ್ರಾಯ್ ಅವರು ಇದನ್ನ ಎಡಿಟ್ ಮಾಡಿರ್ತಾರ. ಓಕೆ, ಯಾರು ಬರ್ದಿರ್ತಾರ ಸರ್ ಅಂತ ಕೇಳಿದ್ರು. ಸಾರಿ, ಬಿಡುಗಡೆ ಮಾಡಿದವ್ರು ಯಾರು? ಇದನ್ನ ಬಿಡುಗಡೆ ಮಾಡಿದವರು ಯಾರು ಅಂತಂದ್ರ ಭೂಪೇಂದ್ರ ಯಾದವ್ ಅವರು. ಯಾರು ಬಿಡುಗಡೆ ಮಾಡ್ತಾರ? ಭೂಪೇಂದ್ರ ಯಾದವ್ ಅವರು ಇದನ್ನ ಬಿಡುಗಡೆ ಮಾಡ್ತಾರ. ಓಕೆ, ನೆಕ್ಸ್ಟ್ ಸಾಂಸ್ಕೃತಿಕಕ್ಕೆ ಆಯಾಮ. ಸಾಂಸ್ಕೃತಿಕಕ್ಕೆ ಆಯಾಮ ಅಂತಕ್ಕಂತಹ ಕೃತಿ ಯಾವುದು? ಸಾಂಸ್ಕೃತಿಕಕ್ಕೆ ಆಯಾಮ ಅಂತಕ್ಕಂಥ ಕೃತಿಯನ್ನ ಅಂಕಿತ್ ಶರ್ಮಾ, ನೆಕ್ಸ್ಟ್ ಮನೋರಾಮ್ ಮಿಶ್ರಾ, ಅಜಯ್ ಭಟ್ಟ, ಚೇತನ್ ಭಗತ್. ಹೇಳ್ರಿ ನೋಡೋಣ ಯಾರು ಬರೀತಾರ? ಯಾರು ಬರೀತಾರ ಅಂದ್ರ ಮನೋರಾಮ್ ಮಿಶ್ರಾ ಅವರು. ಯಾರು ಬರೀತಾರ? ಮನೋರಾಮ್ ಮಿಶ್ರಾ ಅವರು ಸಾಂಸ್ಕೃತಿಕಕ್ಕೆ ಆಯಾಮ ಅಂತಕ್ಕಂತಹ ಕೃತಿಯನ್ನ ಬರೀತಾರ. ಓಕೆ, ನೆಕ್ಸ್ಟ್ 4 ಸ್ಟಾರ್ ಆಫ್ ದಿ ಡೆಸ್ಟಿನಿ. ಯಾವುದು? 4. ಎಷ್ಟು? 4 ಸ್ಟಾರ್ಗಳು ಆಫ್ ಡೆಸ್ಟಿನಿ. 4 ಸ್ಟಾರ್ಗಳಂದ್ರ ನಾವು ಆರ್ಮಿ ಬ್ಯಾಡ್ಜ್ ಮೇಲೆ ನೋಡಿರ್ಬೋದು, ಅದೇ ರೀತಿ ಪೊಲೀಸ್ ಬ್ಯಾಡ್ಜ್ ಮೇಲೆ ನೋಡಿರ್ಬೋದು. 4 ರೀತಿಯಾದಂತಹ ಸ್ಟಾರ್ಗಳು ಇಲ್ಲಿ ನೋಡ್ಬೋದು. ಜನರಲ್ ಮನೋಜ್ ಮುಕುಂದ್ ನರವಾನೆ 4 ಸ್ಟಾರ್ ಆಫ್ ಡೆಸ್ಟಿನಿ ಅಂತಕ್ಕಂಥದ್ದು. ಓಕೆ, ಯಾರು ಬರ್ದಿದ್ದಾರೆ ಸರ್ ಅಂತಂದ್ರ MM ನರವಾನೆ, ಮನೋಜ್ ಮುಕುಂದ್ ನರವಾನೆ ಅವರು ಈ ಪುಸ್ತಕದ ಬರ್ದಿರ್ತಾರ. ಓಕೆ, ಮನೋಜ್ ಮುಕುಂದ್ ನರವಾನೆ ಅವರು ಫಾರ್ಮರ್ ಅಂದ್ರ ಚೀಫ್ ಆಫ್ ದಿ ಇಂಡಿಯನ್ ಆರ್ಮಿ. ಇವ್ರು ಏನಾಗಿರ್ತಾರಂದ್ರ ಮುಖ್ಯಸ್ಥರಾಗಿರ್ತಾರ, ಆರ್ಮಿಯ ಮುಖ್ಯಸ್ಥರ್ ಆಗಿದ್ರು. ಓಕೆ, ಇವಾಗ 2ನೇ CDS ಆಗಿ ಕಾರ್ಯವನ್ನ ನಿರ್ವಹಿಸ್ತಿದ್ದಾರೆ. CDS ಅಂದ್ರ ಚೀಫ್ ಡಿಫೆನ್ಸ್ ಸ್ಟಾಫ್. ಏನು? ಚೀಫ್ ಡಿಫೆನ್ಸ್ ಸ್ಟಾಫ್, ಮುಖ್ಯ ಡಿಫೆನ್ಸ್ ನ ಅಧಿಕಾರಿಗಳಾಗಿ ಕಾರ್ಯವನ್ನ ನಿರ್ವಹಿಸ್ತಿದ್ದಾರೆ. ಓಕೆ, ನೆಕ್ಸ್ಟ್ ಏಕ್ ಸಮಂದರ್ ಮೇ ಅಂದರ್. ಯಾವುದು? ಏಕ್ ಸಮಂದರ್ ಮೇ ಅಂದರ್ ಅಂತಕ್ಕಂತಹ ಕೃತಿಯನ್ನ ಇಲ್ಲಿ ನೋಡ್ಬೋದು ನೀವು. ಆ ಪುಸ್ತಕದ ಶೀರ್ಷಿಕೆಯನ್ನ ಏಕ್ ಸಮಂದರ್ ಮೇ ಅಂದರ್ ಅಂತಕ್ಕಂತಹ ಕೃತಿಯನ್ನ ಸಂಜೀವ್ ಜೋಶಿ, ಅಜಯ್ ಭಟ್, ತರುಣ್ ದತ್ ಹಾಗೂ ಮೇಲಿನ ಯಾವುದೂ ಅಲ್ಲ. ಈ ಕೃತಿಯನ್ನ ಯಾರು ಬರೀತಾರಂದ್ರ ತರುಣ್ ದತ್ ಅವರು. ಯಾರು? ತರುಣ್ ದತ್ ಅವರು ಏಕ್ ಸಮಂದರ್ ಮೇ ಅಂದರ್ ಅಂತಕ್ಕಂತಹ ಒಂದು ಸಮುದ್ರದ ಒಳಗೆ ಅಂತಕ್ಕಂತಹ ಕೃತಿಯನ್ನ ಬರೀತಾರ. ಓಕೆ, ನೆಕ್ಸ್ಟ್ ಆಸಾಮಿನ ಬ್ರೇವ್ ಹಾರ್ಟ್ ಲಚಿತ್ ಬರ್ಪುಕನ್. ಇಲ್ಲಿ ನೋಡ್ಬೋದು ಇತ್ತೀಚೆಗೆ 400ನೇ ಬರ್ತ್ ಆನಿವರ್ಸರಿ ಆಫ್ ಲಚಿತ್ ಬರ್ಪುಕನ್ ಅವರಿಂದ ಆಚರಣೆ ಮಾಡ್ತಾರ. ಓಕೆ, ಅದರ ಸಲುವಾಗಿ ಆಸಾಮಿನ ಬ್ರೇವ್ ಹಾರ್ಟ್ ಆಫ್ ಲಚಿತ್ ಬರ್ಪುಕನ್ ಇವರೊಬ್ರು ಏನಾಗಿರ್ತಾರಂದ್ರ ಆದಿವಾಸಿಗಳ ಜನನಾಯಕ ಆಗಿರ್ತಾರ. ಏನಾಗಿರ್ತಾರ? ಆದಿವಾಸಿಗಳ ನಾಯಕ ಆಗಿರ್ತಾರ. ಅವರ ಮೇಲೆ ಪುಸ್ತಕವನ್ನ ಬಂದಿರುತ್ತ. ಆ ಪುಸ್ತಕವನ್ನ ಯಾರು ಬಿಡುಗಡೆ ಮಾಡಿರ್ತಾರ? ಅಮಿತ್ ಶಾ, PM ನರೇಂದ್ರ ಮೋದಿ. ಓಕೆ,
ಎನ್ ನಿರ್ಮಲಾ ಸೀತಾರಾಮನ್, ಹೇಮಂತ್ ಶರ್ಮಾ. ಯಾರು ಬಿಡುಗಡೆ ಮಾಡಿರ್ತಾರ? ಯಾರು? ಹೇಮಂತ್ ಶರ್ಮಾ ಅವರು ಈ ಪುಸ್ತಕವನ್ನ ರಿಲೀಸ್ ಮಾಡಿರ್ತಾರ. ಯಾರು ರಿಲೀಸ್ ಮಾಡಿರ್ತಾರ? ಹೇಮಂತ್ ಶರ್ಮಾ ಅವರು. ಓಕೆ, ನೆಕ್ಸ್ಟ್ ದಿ ರಿವರ್ಸ್ ವಿಂಗ್ ಆಫ್ ವಸಾಹತುಶಾಹಿ ಯಾವುದು? ದ ರಿವರ್ಸ್ ವಿಂಗ್ ಆಫ್ ಕೌನ್ಸಿಲಿಸಮ್ ಟು ಕೋಆಪರೇಷನ್ ಯಾವುದು? ದ ರಿವರ್ಸ್ ವಿಂಗ್ ಆಫ್ ಕೌನ್ಸಿಲಿಸಮ್ ಟು ಕಾರ್ಪೊರೇಷನ್. ಓಕೆ, ಕೋಆಪರೇಷನ್. ಓಕೆ, ಈ ಪುಸ್ತಕದ ಲೇಖಕರು ಯಾರು? ಅಶೋಕ್ ಟಂಡನ್, ಅಶೋಕ್ ಕುಮಾರ್, ಶ್ರೇಯಸ್ ಶರ್ಮಾ ಹಾಗೂ ರಸ್ಕಿನ್ ಬಾಂಡ್. ಯಾರು ಬರ್ದಿರ್ತಾರಂದ್ರ ಅಶೋಕ್ ಟಂಡನ್ ಅವರು. ಯಾರು ಬರ್ದಿರ್ತಾರ? ಅಶೋಕ್ ಟಂಡನ್ ಅವರು. ಇಲ್ಲಿ ನೋಡ್ಬೋದು, ಅಶೋಕ್ ಟಂಡನ್ ಅವರು ಈ ಪುಸ್ತಕವನ್ನ ಬರ್ದಿರ್ತಾರ. ಓಕೆ, ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರ ಮಿನಿಸ್ಟ್ರಿ ಆಫ್ ನ್ಯಾಚುರಲ್ ಗ್ಯಾಸ್ ಆಫ್ ಇಂಡಿಯಾ. ಓಕೆ, ಮಿನಿಸ್ಟ್ರಿ ಆಫ್ ಗ್ಯಾಸ್ ಅಂಡ್ ನ್ಯಾಚುರಲ್ ರಿಸೋರ್ಸ್ ಬಗ್ಗೆ. ಇದರ ಮಿನಿಸ್ಟ್ರಿ ಯಾರದಾರ ಅಂದ್ರ ಹರ್ದೀಪ್ ಸಿಂಗ್ ಪುರಿ ಅವರು ಇದಾರ. ಯಾರಿದಾರ? ಹರ್ದೀಪ್ ಸಿಂಗ್ ಪುರಿ ಅವರು ಇದಾರ. ಓಕೆ, ನೆಕ್ಸ್ಟ್ ದಿ ಬುಕ್ಸ್ ಆಫ್ ಲೈಫ್ ಯಾವುದು? ದಿ ಬುಕ್ಸ್ ಆಫ್ ಲೈಫ್ ಅಂತಕ್ಕಂತಹ ಕೃತಿ. ಮೈ ಡಾನ್ಸ್ ವಿತ್ ಯಾವುದು? ಮೈ ಡಾನ್ಸ್ ವಿತ್ ಬುದ್ಧ ಫಾರ್ ಸಕ್ಸಸ್. ನೋಡ್ರಿ, ಯಾವುದು? ದ ಬುಕ್ ಆಫ್ ಮೈ ಲೈಫ್, ಮೈ ಡಾನ್ಸ್ ವಿತ್ ಬುದ್ಧ ಅಂಡ್ ಸಕ್ಸಸ್. ಯಾರು? ದ ಬುಕ್ ಆಫ್ ಮೈ ಲೈಫ್ ಬುದ್ಧ ವಿತ್ ಸಕ್ಸಸ್ ಅಂತಕ್ಕಂಥ ಕೃತಿಯನ್ನ ಇವ್ರು ನೋಡ್ಬೋದು. ಯಾರಂಕ ಅಂತಾರಂದ್ರ ವಿವೇಕ್ ದೇಬ್ರಾಯ್. ಯಾರು? ವಿವೇಕ್ ಅಗ್ನಿಹೋತ್ರಿ. ಯಾರು? ವಿವೇಕ್ ಅಗ್ನಿಹೋತ್ರಿ. ಓಕೆ, ವಿವೇಕ್ ಅಗ್ನಿಹೋತ್ರಿ ಅವರು ಬರೆದಿರ್ತಕ್ಕಂತಹ ಪುಸ್ತಕ ಇದಾಗಿರುತ್ತ. ಓಕೆ, ನೆಕ್ಸ್ಟ್ ಗಂಗಾ ನದಿಯಲ್ಲಿ ಬೆಂಕಿ ಎಂಬ ಶೀರ್ಷಿಕೆ. ಫೈರ್ ಆನ್ ದ ಗಂಗಾಸ್. ಓಕೆ, ಗಂಗಾ ನದಿಯಲ್ಲಿ ಬೆಂಕಿ ಅಂತಕ್ಕಂತಹ ಕೃತಿಯನ್ನ ಯಾರು ಬರ್ದಿದಾರ ಅಂತ ಕೇಳಿದ್ರ ರಾಧಿಕಾ ಅಯ್ಯಂಗಾರ್ ಅವರು. ಯಾರು ಬರ್ದಿದಾರ? ರಾಧಿಕಾ ಅಯ್ಯಂಗಾರ್ ಅವರು. ಓಕೆ, ಯಾರ್ಯಾರೆಲ್ಲ ಕ್ಲಾಸ್ ಕೇಳ್ತಿದ್ರಲ್ಲ ಇವನ್ನ ಅಷ್ಟೂನ್ನ ಒಂದ್ ಕಡೆ ಬರ್ಕೊಳಕ್ ಸಾಧ್ಯ ಆಗ್ಬೇಕು. ಏನಾಗ್ಬೇಕ? ಒಂದ್ ಕಡೆ ಬರ್ಕೊಳಕ್ ಸಾಧ್ಯ ಆಗ್ಬೇಕ. ನಿಮ್ಮ ಮುಂದಿನ ಅಪ್ಕಮಿಂಗ್ ಎಕ್ಸಾಮ್ ಯಾವುದೇ ಆಗಿರ್ಬೋದು, ಯಾವುದು? ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಎಕ್ಸಾಮ್ ಆಗಿರ್ಬೋದು, ಯಾವುದೇ ಎಕ್ಸಾಮ್ ಆಗಿರ್ಬೋದು, ಅದ್ರ ಮೇಲೆ ಕ್ವಶನ್ ಕೇಳ್ತಕ್ಕಂತ ಚಾನ್ಸಸ್ ತುಂಬಾ ಅದ. ನೀವು ಬಹಳ ಜನ ಕೇಳ್ತಾ ಇದ್ರಿ, ಬಹಳ ಜನ ಸರ್ ಬುಕ್ಸ್ ಅಂಡ್ ಆಥರ್ಸ್ ಮೇಲೆ ಕ್ಲಾಸ್ ಅನ್ನ ಮಾಡ್ರಿ ಅಂತಕ್ಕಂಥದ್ದು ನಿಮ್ಮ ಬಹುದಿನದ ಆಸೆಯ ಮೇರೆಗೆ ನಾನು ಇವತ್ತಿನ ತಗೊಂಡ್ ಬಂದಿದ್ದೀನಿ. ಕ್ಲಾಸ್ ಕೇಳೋರು ಇದನ್ನ ಒಂದ್ ಕಡೆ ನೋಟ್ಸ್ ಮಾಡಿ ಇಟ್ಕೊಂಡ ಎಕ್ಸಾಮ್ ಹೋಗ್ಬೇಕಾದ್ರ ಒಂದಿನ 2 ದಿನಕ್ಕಿಂತ ಮುಂಚೆ ಜಸ್ಟ್ ಇದನ್ನ ನೋಡ್ಕೊಂಡು ಹೋಗ್ರಿ. ಇದ್ರ ಒಳಗಿನ ಬುಕ್ಸ್ ಅಂಡ್ ಆಥರ್ಸ್ ಬಗ್ಗೆ ನೀವು ಕ್ವಶನ್ ಕೇಳ್ತಾರ. ಯಾಕಂದ್ರ ನೀವು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಬುಕ್ಸ್ ಅಂಡ್ ಆಥರ್ಸ್ ಆಗಿರ್ತಾರ, ಇವನನ್ನೇ ಕೇಳ್ತಾರ. ಅದ್ರ ಸಲುವಾಗಿ ಇವನ್ನ ನೋಡ್ಕೊಂಡು ಹೋಗ್ರಿ. ನೆಕ್ಸ್ಟ್ ಕ್ವಶನ್, ಪಿಚ್ ಸೈಡ್ ಇನ್ ಮೈ ಲೈಫ್. ಓಕೆ, ಪಿಚ್ ಸೈಡ್ ಮೈ ಲೈಫ್ ಇನ್ ಇಂಡಿಯಾ ಕ್ರಿಕೆಟ್ ಅಂತಕ್ಕಂಥದ್ದು. ಪಿಚ್ ಸೈಡ್ ಮೈ ಲೈಫ್ ಇನ್ ಇಂಡಿಯಾ ಅಂತಕ್ಕಂಥದ್ದು ಯಾರು ಬರ್ದಿದಾರ? ಈ ಕೃತಿಯನ್ನ ಯಾರು ಬರ್ದಿದಾರ ಅಂತಂದ್ರ ಅಮಿತ್ ಮಾಥುರ್ ಅವರು. ಯಾರು ಬರ್ದಿದ್ದಾರ? ಅಮಿತ್ ಮಾಥುರ್ ಅವರು. ಇಲ್ಲಿ ನೋಡ್ಬೋದು, ಅಮಿತ್ ಮಾಥುರ್ ಅವರು ಈ ಪುಸ್ತಕವನ್ನ ಬರ್ದಿರ್ತಾರ. ಓಕೆ, ನೆಕ್ಸ್ಟ್ ಕಾರ್ಗಿಲ್ ಏಕ್ ಯಾತ್ರಿ ಕಿ ಜುಬಾನಿ. ಕಾರ್ಗಿಲ್ ಏಕ್ ಯಾತ್ರಿ ಕಿ ಜುಬಾನಿ. ಓಕೆ, ಕಾರ್ಗಿಲ್ ವಿಜಯದ ಬಗ್ಗೆ. ಯಾವುದ್ರ ಬಗ್ಗೆ? ಕಾರ್ಗಿಲ್ ವಿಜಯದ ಬಗ್ಗೆ. ಕಾರ್ಗಿಲ್ ಏಕ್ ಯಾತ್ರಿ ಕಿ ಜುಬಾನಿ ಅಂತಕ್ಕಂಥ ಕೃತಿಯನ್ನ ಯಾರು ಬರ್ದಿದಾರ ಅಂತ ಕೇಳಿದ್ರ ಯಾರು ಬರ್ದಿದಾರ? ರಿಷಿ ರಾಜ್ ಅವರು. ಯಾರು? ರಿಷಿ ರಾಜ್ ಅವರು ಈ ಕೃತಿಯನ್ನ ಬರ್ದಿರ್ತಾರ. ಓಕೆ, ನೆಕ್ಸ್ಟ್ ಪ್ರಧಾನಿ ಮಂತ್ರಿಗಳು ಹೇಗೆ ನಿರ್ಧರಿಸುತ್ತಾರೆ ಅಂತಕ್ಕಂತಹ ಪುಸ್ತಕವನ್ನು ಏನು? ಹೌ ಪ್ರೈಮ್ ಮಿನಿಸ್ಟರ್ ಡಿಸೈಡ್. ಇಂತಹ ಕೃತಿಗಳನ್ನ ಎಕ್ಸಾಮ್ ದಾಗ ಕೇಳ್ತಕ್ಕಂತಹ ಚಾನ್ಸಸ್ ಅದ. ಯಾವುದಾದರೂ ಕೇಂದ್ರ ಸರ್ಕಾರಕ್ಕೆ ಹಾಗೂ ನಮ್ಮ ಗೌರ್ಮೆಂಟ್ಗೆ ಸಂಬಂಧಿಸಿದಂತಹ ಕೃತಿಗಳಾಗಿದ್ರ ಹೌ ಪ್ರೈಮ್ ಮಿನಿಸ್ಟರ್ ಡಿಸೈಡ್ಸ್ ಅಂತಕ್ಕಂತಹ ಕೃತಿಯನ್ನ ಯಾರು ಬರ್ದಿದಾರ? ಅಮಿತ್ ಅಗರ್ವಾಲ್, ನೀರಜ್ ಚೌಧ್ರಾ, ರಿಷಿರಾಜ್ ಹಾಗೂ ಆನಂದ್ ಸಿಂಗ್ ಅಂತಕ್ಕಂಥವ್ರು. ಈ ಕೃತಿಯನ್ನ ಯಾರು ಬರೀತಾರಂದ್ರ ನೀರಜ್ ಚೌಧರಿ ಅವರು. ಯಾರು ಬರೀತಾರೆ ಸರ? ನೀರಜ್ ಚೌಧರಿ ಅವರು. ಓಕೆ, ಈ ಮುಖಪುಟ ಯಾರಂದ್ರ ಇಂದಿರಾ ಗಾಂಧಿ ಅವರನ್ನ ಹೊಂದಿರತಕ್ಕಂಥದ್ದು ಆಗಿರುತ್ತ. ಓಕೆ, ನೆಕ್ಸ್ಟ್ ಮಾನ್ಸೂನ್ ಶೀರ್ಷಿಕೆಯ ಪುಸ್ತಕ ಯಾವುದು? ಮಾನ್ಸೂನ್. ಯಾವುದು? ಮಾನ್ಸೂನ್. ಮಾನ್ಸೂನ್ ಅಂತಕ್ಕಂತಹ ಶೀರ್ಷಿಕೆಯನ್ನ ನೀವು ನೋಡಬಹುದು. ಈ ಮಾನ್ಸೂನ್ ಅಂತಕ್ಕಂತಹ ಶೀರ್ಷಿಕೆಯನ್ನ ಯಾರು ಬರೀತಾರಂದ್ರ ಅಭಯ್ ಕೆ ಅವರು. ಯಾರು ಬರೀತಾರ? ಅಭಯ್ ಕೆ ಅವರು ಈ ಶೀರ್ಷಿಕೆಯ ಪುಸ್ತಕವನ್ನ
ಬರ್ದಿರ್ತಾರ, ಮಾನ್ಸೂನ್ ಅಂತಕ್ಕಂಥದ್ದು. ಓಕೆ, ಎಕ್ಸಾಮ್ದಾಗ ಮಾನ್ಸೂನ್ ಅಂತಕ್ಕಂಥ ಹೂ ರಿಟರ್ನ್ ದ ಮಾನ್ಸೂನ್ ಬುಕ್ ಅಂತಕ್ಕಂಥದ್ದನ್ನ ಕೇಳಿದ್ರಂದ್ರ ಅಭಯ್ ಕೆ ಅವರು ಬರ್ದಿರ್ತಾರ. ಓಕೆ, ದ ಲೈಫ್ ವಿಷನ್ ಅಂಡ್ ಸಾಂಗ್ಸ್, ದಿ ಲೈಫ್ ವಿಷನ್ ಅಂಡ್ ಸಾಂಗ್ಸ್ ಸಾಂಗ್ಸ್ ಆಫ್ ಕಬೀರ, ಲೈಫ್ ವಿಷನ್ ಸಾಂಗ್ಸ್ ಆಫ್ ಕಬೀರ ಅಂತಕ್ಕಂತಹ ಕೃತಿಯನ್ನ ಯಾರು ಬರೀತಾರಂದ್ರ ವಿಪುಲ್ ರಾಕಿ, ಅಭಯ್ ಕೆ, ರಸ್ಕಿನ್ ಬಾಂಡ, ನನ್ ಆಫ್ ದಿಸ್. ಇಲ್ಲಿ ನೋಡ್ಬೋದು ಯಾರು ಬರೀತಾರ ಅಂದ್ರ ವಿಪುಲ್ ರಿಕ್ಕಿಲ್. ಯಾರು? ವಿಪುಲ್ ರಿಕ್ಕಿ ಅಂತಕ್ಕಂಥವ್ರು. ಯಾರು ಬರೀತಾರ? ವಿಪುಲ್ ರಿಕ್ಕಿ ಅಂತಕ್ಕಂಥವ್ರು ಈ ಕೃತಿಯನ್ನ ಬರೀತಾರ. ಓಕೆ, ನೆಕ್ಸ್ಟ್ ಮಕ್ಕಳಿಗಾಗಿ ಯೋಗ ಸೂತ್ರ. ಯಾರಿಗೆ? ದ ಯೋಗ ಫಾರ್ ಚಿಲ್ಡ್ರನ್ ಅಂತಕ್ಕಂಥದ್ದು. ಯಾರಿಗೆ? ದ ಯೋಗ ಫಾರ್ ಚಿಲ್ಡ್ರನ್ ಅಂತಕ್ಕಂಥ ಕೃತಿಯನ್ನ ಯಾರು ಬರೀತಾರ ಅಂತ ಕೇಳಿದ್ರ ಆಪ್ಷನ್ ಎ ರೂಪಾ ಪೈ, ಆಪ್ಷನ್ ಬಿ ರಸ್ಕಿನ್ ಬಾಂಡ, ಆಪ್ಷನ್ ಡಿ ಸಲ್ಮಾನ್ ರಸ್ದಿ, ಆಪ್ಷನ್ ಡಿ ಅನಿಲ್ ಶರ್ಮಾ ಅವರು. ಇದನ್ನ ಯಾರು ಬರೀತಾರ ಅಂತಂದ್ರ ರೂಪಾ ಪೈ ಅವರು. ಯಾರು ಬರೀತಾರ? ರೂಪಾ ಪೈ ಅವರು ಮಕ್ಕಳಿಗಾಗಿ ಯೋಗ ಅಂತಕ್ಕಂಥದ್ದು, ಯೋಗ ಫಾರ್ ಚಿಲ್ಡ್ರನ್ಸ್ ಅಂತಕ್ಕಂಥದ್ದು ಇದನ್ನ ಬರ್ದಿರ್ತಾರ. ಓಕೆ, ನೆಕ್ಸ್ಟ್ ಕಲರ್ಸ್ ಆಫ್ ಡಿವೋಷನ್. ಯಾವುದು? ಕಲರ್ಸ್ ಆಫ್ ಡಿವೋಷನ್. ಓಕೆ, ಈ ಕೃತಿಯನ್ನ ಯಾರು ಬರೀತಾರ? ಕಲರ್ಸ್ ಆಫ್ ಡಿವೋಷನ್ ಅಂತಕ್ಕಂಥ ಕೃತಿಯನ್ನ ಅನಿತಾ ಭರತ ಶಾ. ಯಾರು? ಭರತ್. ಅನಿತಾ ಭರತ ಶಾ ಅಂತಕ್ಕಂಥವ್ರು ಈ ಕೃತಿಯನ್ನ ಬರೀತಾರ. ಓಕೆ, ನೆಕ್ಸ್ಟ್ ಥ್ರೂ ದಿ ಬ್ರೋಕನ್ ಗ್ಲಾಸ್. ಇದನ್ನ ಯಾವಾಗೋ ಒಂದ್ಸಲ ನಾವು ಕ್ಲಾಸ್ನಾಗ ಡಿಸ್ಕಷನ್ ಮಾಡಿದೀವಿ. ಥ್ರೂ ದಿ ಬ್ರೋಕನ್ ಗ್ಲಾಸ್ ಅಂತಕ್ಕಂಥದ್ದು, ಬ್ರೋಕನ್ ಗ್ಲಾಸ್ ಏನೆ ಟೋಬಿ ಆಫ್ ರೇಫೆ ಅಂತಕ್ಕಂಥದ್ದು. ಓಕೆ, ಈ ಕೃತಿಯನ್ನ ಯಾರು ಬರೀತಾರಂದ್ರ ಟಿ ಎನ್ ಶೇಷನ್ ಅವರು. ಯಾರು ಬರೀತಾರ? ಟಿ ಎನ್ ಶೇಷನ್ ಅವರು ಥ್ರೂ ದಿ ಬ್ರೋಕನ್ ಗ್ಲಾಸ್ ಅಂತಕ್ಕಂಥ ಶೀರ್ಷಿಕೆಯನ್ನ ಬರ್ದಿರ್ತಾರ. ಓಕೆ, ನೆಕ್ಸ್ಟ್ ಇಲ್ಲಿ ಕಾಣ್ಬೋದು ಟಿ ಎನ್ ಶೇಷನ್ ಅವರು ಥ್ರೂ ದಿ ಬ್ರೋಕನ್ ಗ್ಲಾಸ್ ಅಂತಕ್ಕಂತಹ ಆಟೋಬಯೋಗ್ರಫಿ ಆಗಿರುತ್ತೆ. ಏನಾಗಿರುತ್ತ? ಆನೆ ಆಟೋಬಯೋಗ್ರಫಿ ಆಗಿರುತ್ತ. ಓಕೆ, ನೆಕ್ಸ್ಟ್ ಕಥಕಳಿ ಡ್ಯಾನ್ಸ್ ಥಿಯೇಟರ್. ಯಾವುದು? ಕಥಕಳಿ ಡಾನ್ಸ್ ಥಿಯೇಟರ್. ಯಾವುದು? ಕಥಕಳಿ ಡಾನ್ಸ್ ಥಿಯೇಟರ್ ಅಂತಕ್ಕಂತಹ ಕೃತಿಯನ್ನ ಯಾರು ಬರೀತಾರ ಅಂತಕ್ಕಂಥದ್ದು. ಫಸ್ಟ್ ಕಥಕ್ಕಳಿ. ಯಾವುದು? ಕಥಕ್ಕಳಿ ಅಂತಕ್ಕಂಥದ್ದು ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯವಾಗಿರುತ್ತೆ? ಯಾವ ರಾಜ್ಯದ ಕ್ಲಾಸಿಕಲ್ ಡ್ಯಾನ್ಸ್ ಆಗಿರುತ್ತೆ ಅಂದ್ರ ಕೇರಳ ರಾಜ್ಯದ್ದು. ಯಾವ ರಾಜ್ಯದ್ದು? ಕೇರಳ ರಾಜ್ಯದ್ದು. ಓಕೆ, ಇದರ ಆಥರ್ ಯಾರಾಗಿರ್ತಾರಂದ್ರ ಕೆ ಕೆ ಗೋಪಾಲಕೃಷ್ಣನ್. ಯಾರಾಗಿರ್ತಾರ? ಯಾರಾಗಿರ್ತಾರ? ಕೆ ಕೆ ಗೋಪಾಲಕೃಷ್ಣನ್ ಅವರು. ಓಕೆ, ಕ್ಲಿಯರ್. ಕಥಕಳಿ ಡಾನ್ಸ್ ಥಿಯೇಟರ್ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಅದೇ ರೀತಿ ಕಥಕ್ ಅಂತಕ್ಕಂಥದ್ದು ಉತ್ತರ ಪ್ರದೇಶ. ಕನ್ಫ್ಯೂಸ್ ಆಗ್ಬೇಡ್ರಿ. ಕಥಕ್ಕಳಿ ಅಂತಕ್ಕಂಥದ್ದು ಕೇರಳ. ಇಳಿ. ಓಕೆ, ಇಳ. ಓಕೆ, ಉತ್ತರ ಪ್ರದೇಶ ಕಥಕ್. ಯಾವ್ದಕ್ಕ? ಕಥಕ್. ಓಕೆ, ನೆಕ್ಸ್ಟ್ ರಿಂಗ್ ಸೈಡ್ ಅಂತಕ್ಕಂಥದ್ದು. ಇಲ್ಲಿ ನೋಡ್ಬೋದು ಯಾವುದು? ರಿಂಗ್ ಸೈಡ್ ಅಂತಕ್ಕಂಥದ್ದು. ಯಾರು? ರಿಂಗ್ ಸೈಡ್. ಓಕೆ, ಇದನ್ನ ಯಾರು ರಿಲೀಸ್ ಮಾಡಿದ್ರ ಅಂದ್ರ ಶಶಿ ತರೂರ್ ಅವರು. ಯಾರು ರಿಲೀಸ್ ಮಾಡ್ತಾರ? ಶಶಿ ತರೂರ್ ಅವರು. ರಿಲೀಸ್ ಮಾಡಿದವರು ಶಶಿ ತರೂರ್ ಅವರಾಗಿದ್ರ ಇದನ್ನ ಬರ್ದವರು ಯಾರಂದ್ರ ವಿಜಯ್ ದರ್ಬಾ. ಯಾರು? ವಿಜಯ್ ಧಾರ್ಬಾ ಅಂತಕ್ಕಂಥವ್ರು ಈ ಪುಸ್ತಕವನ್ನ ಬರ್ದವರು. ರಿಟರ್ನ್. ಓಕೆ, ರಿಟರ್ನ್ ಬರ್ದವರು ಇದನ್ನ ರಿಲೀಸ್ ಮಾಡಿದವರು. ಏನ್ ಮಾಡಿದವರು? ರಿಲೀಸ್ ಮಾಡಿದವರು ಇವ್ರಾಗಿರ್ತಾರ. ಓಕೆ, ನೆಕ್ಸ್ಟ್ ನಳಂದ ಅಂತಕ್ಕಂತಹ ಶೀರ್ಷಿಕೆ ವೆರಿ ಇಂಪಾರ್ಟೆಂಟ್. ಯಾವುದು? ನಳಂದ ಅಂತಕ್ಕಂಥ. ಈ ನಳಂದ ಅಂತಕ್ಕಂಥದ್ದು ನಾವು ಎಲ್ಲೋ ಕೇಳಿದೀವ್ರಿ ಸರ ಅಂತಕ್ಕಂದ್ರ ಪ್ರಾಚೀನ ಇತಿಹಾಸದಲ್ಲಿ. ಯಾವುದು? ಪ್ರಾಚೀನ ಇತಿಹಾಸದಲ್ಲಿ. ಓಕೆ, ನಳಂದ ವಿಶ್ವವಿದ್ಯಾಲಯ ಇದು ಎಲ್ಲಿ ಕಂಡು ಬರುತ್ತಂದ್ರ ಬಿಹಾರ್ ರಾಜ್ಯದೊಳಗೆ ಕಂಡು ಬರುತ್ತ. ಇತ್ತೀಚೆಗೆ ಅಲ್ಲಿ ಏನಾಗ್ಯಾವ? ಎಲೆಕ್ಷನ್ ಮುಗಿದು ರಿಸಲ್ಟ್ ಸಹ ಬಂದೈತಿ. ಓಕೆ, ಈ ನಳಂದ ಅಂತಕ್ಕಂತ ಪುಸ್ತಕ ಯಾರು ಬರೆದಿದ್ದಾರೆ ಅಂತ ಕೇಳಿದ್ರ ಕೆ ಕೆ ಗೋಪಾಲಕೃಷ್ಣನ್ ಅವರು. ಯಾರು? ಕೆ ಕೆ ಗೋಪಾಲಕೃಷ್ಣನ್ ಅವರು ಈ ಪುಸ್ತಕವನ್ನ ಬರೆದಿರ್ತಾರ. ಓಕೆ, ನೆಕ್ಸ್ಟ್ ಹೊಸ ಗ್ರಾಫಿಕ್ ಕಾದಂಬರಿ. ಯಾವುದು?
ಹೊಸ ಗ್ರಾಫಿಕ್ ಕಾದಂಬರಿ ಅಜಯ್ ಯೋಗಿ ಆದಿತ್ಯನಾಥ್. ಸಾರಿ, ಅಜಯ್ ಅಲ್ಲ, ಅಜಯ್ ಟು ಯೋಗಿ ಆದಿತ್ಯನಾಥ್. ಓಕೆ, ಕನ್ನಡದಾಗ ಏನೋ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಇದೇನಂದ್ರ ಅಜಯ್ ಟು ಯೋಗಿ ಆದಿತ್ಯನಾಥ್. ಯೋಗಿ ಆದಿತ್ಯನಾಥ್ ಇವರ ಮೂಲ ಹೆಸರು ಏನಾಗಿರುತ್ತಂದ್ರ ಅಜಯ್ ಆಗಿರುತ್ತ. ಯಾರಂದ್ರ ಯೋಗಿ ಆದಿತ್ಯನಾಥ್ ಅವರು ಪ್ರಸ್ತುತ ಉತ್ತರ ಪ್ರದೇಶದ ಸಿಎಂ ಆಗಿರ್ತಾರೆ. ಏನಾಗಿರ್ತಾರ? ಉತ್ತರ ಪ್ರದೇಶದ ಸಿಎಂ ಆಗಿರ್ತಾರ. ಅವರು ಅಜಯ್ ಇಂದ ಯೋಗಿ ಆದಿತ್ಯನಾಥ್ ಆಗಿ ಹೇಗೆ ಆದ್ರು ಅಂತಕ್ಕಂತಹ ಕೃತಿಯನ್ನ ಇದು ಹೊಂದಿರುತ್ತ. ಇದನ್ನ ಬರೆದವರು ಯಾರಿ ಸರ? ಇದನ್ನ ಬರೆದವರು ಯಾರು ಸರ ಅಂತ ಕೇಳಿದ್ರ ಶಾಂತಾನು ಗುಪ್ತಾ. ಯಾರು? ಶಾಂತಾನು ಗುಪ್ತಾ ಅವರು ಈ ಪುಸ್ತಕವನ್ನ ಬರೆದಿರ್ತಾರ. ಓಕೆ, ನೆಕ್ಸ್ಟ್ ಭಾರತದ ಹಣಕಾಸು ಮಂತ್ರಿಗಳು ಯಾರು? ಭಾರತದ ಹಣಕಾಸು ಮಂತ್ರಿಗಳು, ಇಂಡಿಯಾಸ್ ಫೈನಾನ್ಸ್ ಮಿನಿಸ್ಟರ್. ಭಾರತದ ಹಣಕಾಸು ಮಂತ್ರಿಗಳು ಅಂತಕ್ಕಂತಹ ಪುಸ್ತಕದ ಶೀರ್ಷಿಕೆಯನ್ನ ಯಾರು ಬರೀತಾರ್ರಿ ಸರ್ ಅಂದ್ರ ಚೇತನ್ ಭಗತ್, ಎ.ಕೆ. ಭಟ್ಟಾಚಾರ್ಯ, ಅಭಯ್ ಕುಮಾರ್, ಸಲ್ಮಾನ್ ರಸಿದಿ. ಯಾರು ಬರೀತಾರಂದ್ರ ಎ.ಕೆ. ಭಟ್ಟಾಚಾರ್ಯ ಅವರು. ಯಾರು ಬರೀತಾರ್ರಿ ಸರ? ಎ.ಕೆ. ಭಟ್ಟಾಚಾರ್ಯ ಅವರು ಭಾರತದ ಹಣಕಾಸು ಮಂತ್ರಿಗಳು, ಫೈನಾನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ. ಹೇಳ್ರಿ ನೋಡೋಣ, ಪ್ರಸ್ತುತ ಭಾರತದ ಫೈನಾನ್ಸ್ ಮಿನಿಸ್ಟರ್ ಯಾರಿದಾರ ಮೇಡಮ್? ನಿರ್ಮಲಾ ಸೀತಾರಾಮನ್ ಅವರಿದ್ದಾರೆ. ಯಾರಿದಾರ? ನಿರ್ಮಲಾ ಸೀತಾರಾಮನ್ ಅವರು ಪ್ರಸ್ತುತ ಹಣಕಾಸು ಮಿನಿಸ್ಟರ್ ಆಗಿದ್ದಾರೆ. ಓಕೆ, ನೆಕ್ಸ್ಟ್ ಕಲೆಕ್ಟಿವ್ ಸ್ಪಿರಿಟ್ ಆಫ್ ಕಾಂಕ್ರೀಟ್ ಆಕ್ಷನ್. ಯಾವುದು? ಕಲೆಕ್ಟಿವ್ ಸ್ಪಿರಿಟ್ ಆಫ್ ಕಾನ್ಸಂಟ್ರೇಟ್ ಆಕ್ಷನ್. ಯಾವುದು? ಕಲೆಕ್ಟಿವ್ ಸ್ಪಿರಿಟ್ ಆಫ್ ಕಾನ್ಸಂಟ್ರೇಟ್ ಆಕ್ಷನ್. ಓಕೆ, ಈ ಪುಸ್ತಕವನ್ನ ಬರೆದವರು ಯಾರಿ ಸರ್ ಅಂತ ಕೇಳಿದ್ರ ಇಲ್ಲಿ ಕಾಣ್ಬೋದು. ಶಶಿಶೇಖರ, ಶಶಿ ತರೂರ, ಸಾಕ್ಷಿ ಸಿನ್ಹಾ, ನನ್ನ ಅಬ್ದಿ ಅಬೋ. ಯಾರು ಬರೀತಾರ? ಇದೊಂದು ಡಾಕ್ಯುಮೆಂಟರಿ ಆಗಿರುತ್ತ. ಏನಾಗಿರುತ್ತ? ಇದು ಒಂದು ಡಾಕ್ಯುಮೆಂಟರಿ ಆಗಿರುತ್ತ. ಇದನ್ನ ಏನ್ ಮಾಡಿದಾರ ಅಂದ್ರ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಪ್ರೋಗ್ರಾಮ್ದಲ್ಲಿ, ಯಾವ್ದ್ರಲ್ಲಿ? ಮನ್ ಕಿ ಬಾತ್ ಪ್ರೋಗ್ರಾಮ್ದಲ್ಲಿ ಇದನ್ನ ರಿಲೀಸ್ ಮಾಡಿರ್ತಾರ. ಇದನ್ನ ಬರ್ದವರು ಯಾರಂದ್ರ ಶಶಿ ಶೇಖರ್ ಅವರು. ಯಾರು? ಶಶಿ ಶೇಖರ್ ಅವರು ಇದನ್ನ ರಿಲೀಸ್ ಮಾಡಿರ್ತಾರ. ಓಕೆ, ನೆಕ್ಸ್ಟ್ ದ್ರೌಪದಿ ಮುರ್ಮು ಫ್ರಮ್ ಟ್ರೈಬಲ್ ಹಿಂಟ್ಲ್ಯಾಂಡ್ಸ್ ಟು ರೈಸಿನಾ ಹಿಲ್ಸ್. ಇಲ್ಲಿ ನೋಡ್ರಿ, ದ್ರೌಪದಿ ಮುರ್ಮು ಫ್ರಮ್ ಟ್ರೈಬಲ್ಸ್ ಹಿಂಟ್ಲ್ಯಾಂಡ್ಸ್ ಟು ರೈಸಿನಾ ಹಿಲ್ಸ್ ಅಂದ್ರ ಇವರು ಬಂದಿರತಕ್ಕಂಥದ್ದು ಬುಡಕಟ್ಟು ಸಮುದಾಯದಿಂದ. ಎಲ್ಲಿಂದ? ಬುಡಕಟ್ಟು ಸಮುದಾಯದಿಂದ. ರೈಸಿನಾ ಹಿಲ್ಸ್ ಅಂದ್ರ ಇದು ರೈಸಿನಾ ಹಿಲ್ಸ್ ಅನ್ನೋದು ರಾಷ್ಟ್ರಪತಿ ಭವನ ಇರ್ತಕ್ಕಂತಹ ಏರಿಯಾ ಆಗಿರುತ್ತೆ. ಯಾವುದು? ರಾಷ್ಟ್ರಪತಿ ಭವನ್. ಯಾವುದು? ರಾಷ್ಟ್ರಪತಿ ಭವನ್. ಇವರು ಏನ್ ಮಾಡಿದ್ರು ಅಂದ್ರ ಈ ಬುಡಕಟ್ಟು ಜನಾಂಗದಿಂದ ಆಯ್ಕೆಯಾದಂತಹ ಮೊದಲ ರಾಷ್ಟ್ರಪತಿ ಆಗಿರ್ತಾರ. ಇವರು 15ನೇ ರಾಷ್ಟ್ರಪತಿನೂ ಆಗಿರ್ತಾರ. ಅದೇ ರೀತಿ ಫಸ್ಟ್ ಟ್ರೈಬಲ್ ವುಮೆನ್. ಯಾರು? ಫಸ್ಟ್ ಟ್ರೈಬಲ್ ವುಮೆನ್. ಯಾವ ಟ್ರೈಬಲ್ ಅಂದ್ರ ಸಂತಾಲಿ. ಯಾವುದು? ಸಂತಾಲಿ. ಓಕೆ, ಈ ಸಂತಾಲಿ ಬುಡಕಟ್ಟು ಜನಾಂಗ ಎಲ್ಲಿ ಬರುತ್ತಾ? ವೆರಿ ಗುಡ್ ಕ್ವಶನ್. ಸಂತಾಲಿ ಬುಡಕಟ್ಟು ಜನಾಂಗ ಛತ್ತೀಸ್ಗಢ, ಓಕೆ, ಒರಿಸ್ಸಾ, ಪಶ್ಚಿಮ ಬಂಗಾಳ. ಓಕೆ, ಈ ಭಾಗದೊಳಗ ಸಂತಾಲಿ ಬುಡಕಟ್ಟು ಜನಾಂಗ ಬರುತ್ತೆ. ಏನ್ ಬರುತ್ತ? ಸಂತಾಲಿ ಬುಡಕಟ್ಟು ಜನಾಂಗ ಬರುತ್ತ. ಈ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು ಈ ಮಹಿಳೆ ದ್ರೌಪದಿ ಮುರ್ಮು ಆಗಿರ್ತಾರ. ಅವರು ಯಾವ ರೀತಿಯಾಗಿ ರಾಷ್ಟ್ರಪತಿ ಆದ್ರು ಅಂತಕ್ಕಂಥದ್ದನ್ನ ಈ ಪುಸ್ತಕ ಒಳಗೊಂಡಿರುತ್ತ. ಇದನ್ನ ಯಾರು ಬರೀತಾರ್ರಿ ಸರ್ ಅಂತಂದ್ರ ಇದನ್ನ ಯಾರು ಬರೀತಾರ? ಶಶಿ ತರೂರ್, ಓಕೆ, ಅಂಕಿತಾ ಶರ್ಮಾ. ಯಾರು? ಕಸ್ತೂರಿ ರಾಯ್ ಅವರು. ಯಾರು? ಕಸ್ತೂರಿ ರಾಯ್ ಅವರು ಈ ಪುಸ್ತಕವನ್ನ ಬರೆದಿರ್ತಾರೆ. ಓಕೆ, ನೆಕ್ಸ್ಟ್ ದಿ ಗೋಲ್ಡನ್ ಇಯರ್ಸ್. ಯಾವುದು? ದಿ ಗೋಲ್ಡನ್ ಇಯರ್ಸ್. ಇಲ್ಲಿ ನೋಡ್ಬೋದು ಗೋಲ್ಡನ್ ಇಯರ್ಸ್ ಅಂತಕ್ಕಂಥದ್ದು. ಅದ್ರ ಕೆಳಗ ನಿಮ್ಗೆ ಕಾಣುತ್ತ ಗೋಲ್ಡನ್ ಇಯರ್ಸ್ ಅಂತಕ್ಕಂಥದ್ದು ರಸ್ಕಿನ್ ಬಾಂಡ್ ಅವರು ಬರೆದಿರ್ತಕ್ಕಂಥದ್ದು. ಯಾರು? ರಸ್ಕಿನ್ ಬಾಂಡ್ ಅವರು ಬರೆದಿರ್ತಕ್ಕಂತಹ ಗೋಲ್ಡನ್ ಇಯರ್ಸ್ ಪುಸ್ತಕ. ಇಲ್ಲಿ ನೋಡ್ಬೋದು ಯಾವುದು? ರಸ್ಕಿನ್ ಬಾಂಡ್ ಅವರು. ಓಕೆ, ನೆಕ್ಸ್ಟ್ ಕ್ವಶನ್. ದ ಆಥರ್ ಆಫ್ ದಿ ಬುಕ್ ಸ್ಮೋಕ್ಡ್ ಆಶಸ್. ಧೂಮಪಾನ ಬೂದಿ. ಏನೋ? ಸ್ಮೋಕ್ಡ್ ಆಶಸ್. ಯಾವುದು? ಸ್ಮೋಕ್ಡ್ ಆಶಸ್ ಅಂತಕ್ಕಂತಹ ಕೃತಿಯನ್ನ ಇಲ್ಲಿ ನೋಡ್ಬೋದು. ಸ್ಮೋಕ್ ಅಂಡ್ ಆಶಸ್.
ಸ್ಮೋಕ್ ಅಂಡ್ ಆಶಸ್ ಅಂತಕ್ಕಂಥದ್ದನ್ನ ಯಾರು ಬರೀತಾರ ಅಂತ ಕೇಳಿದ್ರ ಅಮಿತಾಬ್ ಘೋಷ್ ಅವರು. ಯಾರು? ಅಮಿತಾಬ್ ಘೋಷ್ ಅವರು ಈ ಪುಸ್ತಕವನ್ನ ಬರ್ದಿರ್ತಾರ. ಓಕೆ, ನೆಕ್ಸ್ಟ್ ಕ್ವಶನ್ ಫಾರ್ ಯು. ಇದೇನಂದ್ರ ನಿಮಗ ಒಂದು ಕ್ವಶನ್ ಆಗಿತ್ತ. ಪವರ್ ವಿತಿನ್ ಯಾವುದು? ಪವರ್ ವಿತಿನ್ ಯಾವುದು? ಪವರ್ ವಿತ್ ಇನ್. ಓಕೆ, ನಾವು ಎಷ್ಟು ಕ್ವಶನ್ ಡಿಸ್ಕಷನ್ ಮಾಡಿದ್ವಿ ಅಂದ್ರ ಇದು 100ನೇ ಕ್ವಶನ್ ಆಗಿರುತ್ತೆ. ಎಷ್ಟು ಕ್ವಶನ್ ಆಗಿರುತ್ತಾ? ಇದು 100ನೇ ಕ್ವಶನ್ ಆಗಿರುತ್ತಾ. ನೆನ್ಪಿಟ್ಕೋರಿ, ಇದ್ರ ಮೇಲೆ ಕ್ವಶನ್ಸು ಬಂದಿರ್ತಾವ. ಏನಾಗಿರ್ತಾವ? ಇದ್ರ ಮೇಲೆ ಕ್ವಶನ್ಸು ಮೇಲಿಂದ ಮೇಲೆ ನಿಮ್ಮ ಎಕ್ಸಾಮು CPO ನಡೀತಿದಾವ. ಓಕೆ, ನೆಕ್ಸ್ಟ್ CHSL ಸ್ಟಾರ್ಟ್ ಇದಾವ. ಓಕೆ, ನೆಕ್ಸ್ಟ್ MTS ಕಾಲ್ ಆಗ್ತದ. ಸಾರಿ, MTS ಎಕ್ಸಾಮ್ ನಿಮಗ ಡೇಟ್ ಯಾವಾಗಂತ ಅನೌನ್ಸ್ ಮಾಡಬೇಕು. ನೆಕ್ಸ್ಟ್ ಅದ್ರ ನೆಕ್ಸ್ಟ್ ನಿಮ್ಗೆ ಏನಾಗತ್ತ? SSC GD ಕಾಲ್ ಫಾರ್ಮ್ ಆಗತ್ತ. SSC GD ಕಾಲ್ ಫಾರ್ಮ್ ಆಗತ್ತ. ಅದ್ರ ನೆಕ್ಸ್ಟ್ RRB ಗ್ರೂಪ್ ಡಿ. ಓಕೆ, ಇಷ್ಟೆಲ್ಲಾ ಎಕ್ಸಾಮ್ಗೂ ಆಲ್ಮೋಸ್ಟ್ ಆಲ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಕ ಈ ಪ್ರಶ್ನೆಗಳು ಯಾವ? ಬುಕ್ಸ್ ಅಂಡ್ ಆಥರ್ಸ್ ಮೇಲೆ ಇರ್ತಕ್ಕಂಥದ್ದು. ಯಾವ್ದ್ರ ಮೇಲೆ? ಬುಕ್ಸ್ ಅಂಡ್ ಆಥರ್ಸ್ ಮೇಲೆ ಇರ್ತಕ್ಕಂಥ ಕ್ವಶನ್ಗಳು ನಿಮಗ ಒಂದಿಲ್ಲ 2 ಕ್ವಶನ್ ಕೇಳ್ತಾನ. ಏನ್ ಮಾಡ್ತಾನ? 1 or 2 ಕ್ವಶನ್ಸ್ ಅನ್ನ ಕೇಳತಾನ. ಹೇಳತಾನ. ಅದಕ್ಕಾಗಿ ನೀವು ಏನ್ ಮಾಡ್ಬೇಕ್ರಿ ಸರ್ ಅಂತ ಕೇಳಿದ್ರ, ಈ PDF ಅನ್ನು ಸಹ ನಿಮ್ಗ ಪ್ರೊವೈಡ್ ಮಾಡ್ತೀನಿ ಸರ್. PDF ನಿಮ್ಗೆ ಪ್ರೊವೈಡ್ ದೊಡ್ಡದಾಗತ್ತ ಸರ್, ನಂಗೆ ಅಷ್ಟೆಲ್ಲ ಸ್ಕ್ರೋಲ್ ಮಾಡಕ್ ಆಗತ್ತಿಲ್ಲ ಅಂತಂದ್ರ ಒಂದ್ಸಲ ಕ್ಲಾಸ್ ಅನ್ನ ಕೇಳ್ರಿ. ಕ್ಲಾಸ್ ಅನ್ನ ಕೇಳಿದ್ಮೇಲೆ ಒಂದ್ಸಲ ನೋಟ್ಸ್ ಅನ್ನ ಮಾಡ್ರಿ, ಒಂದ್ ಕಡೆ ಬರ್ಕೊಡ್ರಿ. ಯಾವ ಬುಕ್ ಅನ್ನ ಯಾವ ಆಥರ್ ಬರ್ದಾರ, ಅದರ ಶೀರ್ಷಿಕೆ ಏನಾಗಿರುತ್ತ, ಅದರ ಯಾವ ಸಂಬಂಧ ಬರ್ದಿದಾರ. ಫಾರ್ ಎಕ್ಸಾಂಪಲ್, ಬುಡಕಟ್ಟು ಜನಾಂಗದಿಂದ ಆದಂತಹ ಮೊದಲ ಮಹಿಳಾ ಪ್ರಧಾನಿ ರೈಸಿನಾ ಹಿಲ್ಸ್. ಎಲ್ಲಿಂದ? ಹಿಲ್ಲ್ಯಾಂಡ್ ಟು ರೈಸಿನಾ ಹಿಲ್ಸ್ ಅಂತಕ್ಕಂತಹ ಕೃತಿಯನ್ನ ಬರ್ದಿರ್ತಾರಲ್ಲ, ಆ ರೀತಿಯಾಗಿ ಯಾವುದಾದರೂ ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದಂತಹ ವ್ಯಕ್ತಿಗಳಿರ್ಬೋದು, ಅದೇ ರೀತಿ ಕೇಂದ್ರ ಸರ್ಕಾರದ ಯಾರಿರ್ತಾರ ಭಾಗವಾಗಿರ್ತಕ್ಕಂತಹ ವ್ಯಕ್ತಿಗಳ ಬಗ್ಗೆ ಕ್ವಶನ್ ಅನ್ನ ಕೇಳ್ತಾರೆ. ಅದಕ್ಕಾಗಿ ಏನ್ ಮಾಡ್ರಿ ಅಂದ್ರ, ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತ. ಇದನ್ನ ಎಲ್ಲರೂ ಕೇಳ್ರಿ. ಅದೇ ರೀತಿ ಕೇಳಿದ್ಮೇಲೆ ನಿಮ್ಮ ಫ್ರೆಂಡ್ಸಿಗೂ ಏನ್ ಮಾಡ್ರಿ? ಶೇರ್ ಮಾಡ್ರಿ. ಎಲ್ಲರಿಗೂ ಜೈ ಹಿಂದ್.